ಶಾರದಾಂ ದೇವಿ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋರ್ಶ್ರಿತ್ವ ಪ್ರಣಮಾಮಿ ಮುಹುರ್ಮುಹುಃ. ಆಗಮಿಸಿರುವ ಎಲ್ಲ ದೇಶಭಕ್ತ ಬಂಧುಗಳಿಗೂ ಅತ್ಯಂತ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಬಹಳ ಸಂತೋಷ. ಸುಭಾಷ್ ಚಂದ್ರ ಬೋಸರ ಕುರಿತಂತೆ ಕೇಳುವಂಥ ಒಂದು ಕೌತುಕ ಇರೋದು ಅಷ್ಟೇ ಸಂತೋಷದ ಸಂಗತಿ. ಯಾವ ವ್ಯಕ್ತಿ ಹುಟ್ಟಿ 115 ವರ್ಷ ಕಳೆದು ಹೋಯ್ತೋ ಆ ವ್ಯಕ್ತಿಯನ್ನು ಇಷ್ಟು ವರ್ಷಗಳ ನಂತರ ನೆನಪಿಸ್ಕೊಳ್ಳೋದಕ್ಕೂ ಅಷ್ಟೇ ಸಂತೋಷ ಆಗುತ್ತೆ. ಸುಮ್ಮನೆ ನೆನಪಿಸ್ಕೊಳ್ಳೋದಲ್ಲ, ನೆನಪಿಸ್ಕೊಳ್ಳೋದ್ರ ಹಿಂದೆ ಒಂದು ವಿಶೇಷವಾದ ಕಾರಣ ಇದೆ. ಪರಂಪರೆಯನ್ನು ಯಾರು ಮರಿತಾರೋ ಅಥವಾ ಇತಿಹಾಸವನ್ನು ಯಾರು ಮರಿತಾರೋ ಅವರು ನವ ಇತಿಹಾಸದ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳ್ತಾರೆ. ಒಂದು ಹೊಸ ಭವಿಷ್ಯದ ಕಡೆ ಹೊರಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾರೆ. ಇತಿಹಾಸದಲ್ಲಿರುವಂಥ ಓರೆಕೋರೆಗಳು, ಅಲ್ಲಿರುವಂಥ ಕಷ್ಟ ನಷ್ಟಗಳನ್ನು ಸರಿಯಾಗಿ ನೋಡ್ತಾ ಹೋದರೆ ನಮ್ಮೆಲ್ಲರ ಬದುಕು ಕೂಡ ಆ ದಿಕ್ಕಲ್ಲಿ ಒಂದಲ್ಲ ಒಂದು ಕ್ಷಣದಲ್ಲಿ ಬರುತ್ತೆ. ಆ ಕ್ಷಣದಲ್ಲಿ ನಾವು ಹೇಗೆ ಬಿಹೇವ್ ಮಾಡ್ತೀವಿ ಅನ್ನೋದಕ್ಕೆ ನಮಗೆ ಈ ಎಲ್ಲ ಬದುಕುಗಳು ಕಾರಣವಾಗ್ತವೆ ಅಂತಾರೆ. ಹೀಗಾಗಿಯೇ ಬಹಳ ಹಿಂದೆ ಮಹಾಭಾರತ ಮತ್ತು ರಾಮಾಯಣವನ್ನು ಎಲ್ಲರ ಮನೆಯಲ್ಲೂ ಓದಿಸ್ತಾ ಇದ್ರಂತೆ. ಪ್ರತಿಯೊಬ್ಬ ಮಗುವಿಗೂ ರಾಮಾಯಣ ಮಹಾಭಾರತಗಳು ಗೊತ್ತಿರಬೇಕು ಅಂತ ಹೇಳ್ತಿದ್ರಂತೆ. ಯಾಕೆ ಅಂತಂದರೆ ಒಂದು ಕಡೆ ಅಂತೂ ಹೇಳ್ತಾರೆ ಮಹಾಭಾರತ ಎಂಥದ್ದು ಅಂತಂದರೆ ಇಲ್ಲಿ ಇಲ್ಲದೆ ಇರೋದು ಇನ್ನೆಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲಿ ಏನಿದೆಯೋ ಅದೆಲ್ಲವೂ ಮಹಾಭಾರತದಲ್ಲಿದೆ ಅಂತ. ಅದಕ್ಕಿಂತ ಹೆಚ್ಚಿಂದ ಇನ್ನೇನು ಎನ್ಸೈಕ್ಲೋಪೀಡಿಯಾ ಇರಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಮನುಷ್ಯನ ಬದುಕು ಏನೇನು ಘಟ್ಟದ ಮೂಲಕ ಹಾದು ಹೋಗ್ಬೋದು ಅನ್ನೋದಕ್ಕೆ ಮಹಾಭಾರತ ಒಂದು ಕಂಪ್ಲೀಟ್ ಎಕ್ಸಾಂಪಲ್ಲು ಅಂತ. ಸರಿಯಾಗಿ ಮಹಾಭಾರತವನ್ನು ತಿಳ್ಕೊಂಡ್ರೆ ನಮ್ಮ ಬದುಕಿನಲ್ಲಿ ಬರೆಯುವಂಥ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಉತ್ತರವನ್ನು ನಮಗೆ ಗೊತ್ತಿರುವಂಥ ಮಹಾಭಾರತದ ಮೂಲಕ ತೆಗಿಬೋದು ಅಂತ. ಅಲ್ಲಿ ಯಾವ ಥರದ ರಿಯಾಕ್ಷನಲ್ಲಿ ಕೊಡಲಾಗಿತ್ತು, ಅಲ್ಲಿ ಏನಾಗಿತ್ತು, ಅಲ್ಲಿನ ಮುಂದೆ ಏನಾಗಿತ್ತು, ಇವುಗಳನ್ನೆಲ್ಲ ಮುಂದಿಟ್ಕೊಂಡು ನಮ್ಮ ಬದುಕಿನ ಹೆಜ್ಜೆಯನ್ನು ನಿರ್ಧರಿಸ್ಬೋದು ಅಂತ ಒಂದು ಟೋಟಲ್ ಕಂಪ್ಲೀಟ್ ಮಾಡೆಲ್ ಮಹಾಭಾರತ ಅಂತ. ಬಹುಶಃ ಇದು ಮಹಾಭಾರತಕ್ಕೆ ಅಷ್ಟೇ ಅಲ್ಲದೆ ಇತಿಹಾಸದ ಪ್ರತಿಯೊಂದು ಪುಟಕ್ಕೂ ಇದು ಅನ್ವಯವಾಗುತ್ತೆ. ಆ ಥರದ ಒಂದು ಬದುಕು, ಅನೇಕರ ಬದುಕು ಹಾಗೆ, ಅನೇಕ ಶ್ರೇಷ್ಠ ಮಹಾತ್ಮರ ಬದುಕು ಯಾಕೆ ನಮಗೆ ದಾರಿದೀಪವಾಗುತ್ತೆ ಅಂತಂದರೆ ಆ ಮಹಾತ್ಮರ ಬದುಕಿನಲ್ಲಿ ಎದುರಿಸಿರುವಂಥ ಸವಾಲುಗಳು ನಮ್ಮ ಬದುಕಿನಲ್ಲೂ ಒಂದಲ್ಲ ಒಂದು ಸಲ ಬರುತ್ತೆ. ಉತ್ತರವನ್ನು ಹುಡುಕೋದು ಸುಲಭವಾಗುತ್ತೆ ಅನ್ನೋದೊಂದು ಕಾರಣ ಅಷ್ಟೇ. ಸುಭಾಷರ ಬದುಕು ಅಂಥದ್ದೇ ಒಂದು. ಸುಭಾಷರ ಬದುಕು ಅಂತ ಹೇಳಬೇಕಾದ್ರೆ ಇಡೀ ಭಾರತದ ಸ್ವಾತಂತ್ರ್ಯದ ಒಂದು ದಾರಿ ಅಂತಲೇ ಹೇಳಬೇಕು ಅಂತ ನನಗನ್ಸತ್ತೆ. ಯಾವಾಗಲೂ ಭಾರತದ ಸ್ವಾತಂತ್ರ್ಯದ ದಿಕ್ಕು ಎಂಥದ್ದು ಅಂತಂದರೆ ಬಹುಶಃ ಜಗತ್ತಿನ ಎಲ್ಲ ಬಗೆಯ ಪ್ರಯೋಗಗಳು ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಾಗಿವೆ. ಇನ್ನೆಲ್ಲೂ ಇಷ್ಟೊಂದು ಪ್ರಯೋಗಗಳನ್ನು ನಡೆದಿರಲಿಕ್ಕಿಲ್ಲ. ಸುಭಾಷ್ ಚಂದ್ರ ಬೋಸರು ಮುಂದೊಮ್ಮೆ ಯುರೋಪ್ನಲ್ಲಿದ್ದಾಗ ಅವರು ರೋಮಾರೋಲಾಳನ್ನು ಒಂದು ಸಲ ಭೇಟಿಯಾಗ್ತಾರೆ. ರೋಮಾರೋಲಾ ತುಂಬ ಚೆನ್ನಾಗಿ ಹೇಳ್ತಾರೆ. ಅವರು ಹೇಳ್ತಾರೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಈಗೇನು ಒಂದು ಹಾದಿ ನಡೀತಾ ಇದೆ, ಗಾಂಧೀಜಿ ತೆಗೆದುಕೊಳ್ತಾ ಇರುವಂಥ ಈ ಹಾದಿ ಏನಿದೆ ತುಂಬ ಅದ್ಭುತವಾಗಿದೆ. ನಾನ್ ವೈಲೆನ್ಸ್ ಅನ್ನೋಂಥ ಒಂದು ಪ್ರಯೋಗ ಜಗತ್ತಿನಲ್ಲಿ ಇನ್ನೆಲ್ಲೂ ಆಗಿರಲಿಕ್ಕೆ ಇಲ್ಲ. ಅಂಥದ್ದೊಂದು ಪ್ರಯೋಗವನ್ನು ಗಾಂಧೀಜಿ ಮಾಡ್ತಿದ್ದಾರೆ, ತುಂಬ ಅದ್ಭುತವಾದ್ದು. ಈ ಪ್ರಯೋಗ ಗೆಲ್ಲಬೇಕು ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ ಹಾಗಂತ ರೋಮರೆಲ್ಲ ಹೇಳ್ತಾರೆ. ಅಂದರೆ ನಾನ್ ವೈಲೆನ್ಸ್ ಪ್ರಯೋಗ ಗೆಲ್ಲಬೇಕು ಅಂತ ಬೇಡ್ಕೊಳ್ತೀನಿ ಅಂಥೇಳಿ ಮುಂದೇನು ಹೇಳ್ತಾರೆ ಅಂದರೆ ಅಕಸ್ಮಾತ್ ಇದು ಗೆಲ್ಲಲಿಲ್ಲ ಅಂದರೆ ಸಹಜವಾದ ಯಾವ ಪ್ರಯೋಗದ ಮೂಲಕ ಸ್ವಾತಂತ್ರ್ಯ ಪಡಿಬೇಕಲ್ಲ ಆ ಪ್ರಯೋಗ ನೀವು ಮಾಡಲೇಬೇಕು ಅಂತ ಸುಭಾಷ್ ಚಂದ್ರ ಬೋಸರಿಗೆ ಹೇಳ್ತಾರೆ. ಸುಭಾಷ್ ಚಂದ್ರ ಬೋಸರು ರೋಮಾರೋಲಾ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ನಾನು ರೋಮಾರೋಲರನ್ನ ಅತ್ಯಂತ ಭಾವುಕ ವ್ಯಕ್ತಿ, ಈ ಥರದ್ದನ್ನೆಲ್ಲ ಹೇಳಲ್ಲ ಅಂತ ತಿಳ್ಕೊಂಡಿದ್ದೆ, ಆದರೆ ರೋಮಾರೋಲಾ ಅಂಥವರೇ ಈ ಥರದ್ದು ಹೇಳ್ತಾರೆ ಅಂತಂದರೆ ಈ ಹಾದಿ ಎಷ್ಟು ಶ್ರೇಷ್ಠವಾದ್ದು ಅನ್ನೋದು ಇನ್ನೂ ಹೆಚ್ಚು ಕನ್ವಿಕ್ಷನ್ನಿಂದ ಅವ್ರು ಒಪ್ಕೊಳ್ಳುವಂತಾಯಿತು ಅಂತ 1-2-3 ಕಡೆ ಉಲ್ಲೇಖ ಬರುತ್ತೆ. ತುಂಬ ಸಂತೋಷದ ಸಂಗತಿ. ಆದರೆ ನಾನು ಹೇಳಬೇಕು ಅಂತ ಬಯಸ್ತಾ ಇರೋದೇನು ಅಂತಂದರೆ ಸ್ವಲ್ಪ ಸ್ವಾತಂತ್ರ್ಯ ಸಂಗ್ರಾಮವನ್ನು ನೋಡಿ. ಬ್ರಿಟಿಷರು ಜಗತ್ತಿನಲ್ಲಿ ಇನ್ನೆಲ್ಲೂ ಕೂಡ ಈ ಪರಿಯ ರೆಸಿಸ್ಟೆನ್ಸನ್ನು ಅನುಭವಿಸಿರಲಿಕ್ಕಿಲ್ಲ. ನಮಗೆ ನನ್ನ ಇತಿಹಾಸದ ಪಠ್ಯವನ್ನು ನಾನು ಓದಬೇಕಾದ್ರೆ, ಸ್ಕೂಲ್ನಲ್ಲಿ ಓದಬೇಕಾದ್ರೆ ನನಗೊಂದು ಮಾತನ್ನು ಹೇಳಲಾಗ್ತಿತ್ತು, ಬ್ರಿಟಿಷರು ತುಂಬ ಸುಲಭವಾಗಿ ಭಾರತವನ್ನು ಆಳಿದರು ಅಂತ. ತುಂಬ ಸುಲಭ ಅಲ್ಲ. ಬ್ರಿಟಿಷರು ಯಾವತ್ತೂ ಕೂಡ ನೆಮ್ಮದಿಯಿಂದ ಭಾರತದಲ್ಲಿ ನಿದ್ದೆ ಮಾಡಲಿಲ್ಲ. ಇವತ್ತು ಸರಿ ಹೋಗುತ್ತೆ ಅಂತ ಇಲ್ಲಿ ಅಂದ್ಕೊಳ್ಳೋದ್ರ ವೇಳೆಗೆ ಭಾರತದ ಯಾವುದೋ ಪ್ರಾಂತದಲ್ಲಿ ಗಲಾಟೆ ಶುರುವಾಗ್ತಿತ್ತು. ಯಾವುದೋ ಪ್ರಾಂತದಲ್ಲಿ ಶುರುವಾದ ಗಲಾಟೆ ಇಲ್ಲಿ ಹಬ್ಬುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಇವರು ಅಲರ್ಟ್ ಆಗಿರಬೇಕಾದ ಪರಿಸ್ಥಿತಿ ಇರ್ತಿತ್ತು. ಆ ದಂಗೆಯನ್ನು ಮಟ್ಟ ಹಾಕೋದ್ರ ವೇಳೆಗೆ ಮತ್ತೊಂದು ಕಡೆ ಎಲ್ಲೋ ದಂಗೆ ಎದ್ಬಿಡ್ತಿತ್ತು. ಗಾಂಧೀಜಿಯನ್ನು ಕರ್ಕೊಂಡೋಗಿ ಜೈಲಲ್ಲಿಟ್ಟರೆ ಸಮಾಧಾನ ಆಗುತ್ತೆ ಅಂತ ಅನಿಸಿದ್ರೆ 10 ದಿನ ಸೈಲೆಂಟ್ ಆಗಿದ್ದಂಥ ಸಮಾಜ ಇದ್ದಕ್ಕಿದ್ದಂತೆ ಎದ್ಬಿಡ್ತಿತ್ತು. 30-40 ಸಾವಿರ ಜನ ಜೈಲಿಗೆ ಬಂದು ಕೂತ್ಬಿಡ್ತಿದ್ರು. ಸರ್ಕಾರಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಶಾಂತಿಯುತವಾದ ಹೋರಾಟವೂ ಕೂಡ ಭಾರತದಲ್ಲಿ ಯಾವತ್ತೂ ಶಾಂತಿಯುತವಾಗಿರಲಿಲ್ಲ. ಇದನ್ನು ತುಂಬ ಗಂಭೀರವಾಗಿ ಗಮನಿಸಬೇಕಾದ ಅಂಶ. ಈ ಗಾಂಭೀರ್ಯ ನಮಗೆ ಸರಿಯಾಗಿ ಅರ್ಥ ಆದರೆ ಸ್ವಾತಂತ್ರ್ಯದ ಹೋರಾಟ ಎಂಥದ್ದಿತ್ತು ಅಂತ ಗೊತ್ತಾಗುತ್ತೆ. ಹೀಗಾಗಿ ಬ್ರಿಟಿಷರು ಕೂಡ ತಾವು ಬಿಟ್ಟು ಹೋಗೋಕ್ಕಿಂತ ಮುಂಚೆ ಏನೇನು ಮಾಡಬೇಕು ಅಂತ ಬಹಳ ಹಿಂದಿನಿಂದಲೇ ಒಂದು ಯೋಜನೆ ಹಾಕ್ಕೊಂಡಿದ್ರು.
ಈ ಯೋಜನೆ ಬಹುಶಃ ಕೆಲವು ದೂರದೃಷ್ಟಿಯುಳ್ಳವರಿಗೆ ಮಾತ್ರ ಗೊತ್ತಾಗೋದು ಸಾಧ್ಯ ಇತ್ತು. ಆದರೆ ದುರ್ದೈವ ಈ ದೇಶದ ಅನೇಕ ನಾಯಕರಿಗೆ ಅಂಥ ದೂರದೃಷ್ಟಿ ಇರಲಿಲ್ಲ. ಮಹಾತ್ಮ ಗಾಂಧೀಜಿ ಬಗ್ಗೆ ತುಂಬ ಅಪಾರವಾದ ಗೌರವ ಇಟ್ಕೊಂಡೆ ಈ ಮಾತನ್ನು ನಾನು ಹೇಳಬೇಕು ಅಂತ ಇಷ್ಟಪಡ್ತೀನಿ. ಮಹಾತ್ಮ ಗಾಂಧೀಜಿಯವರ ಇಡೀ ಪೊಲಿಟಿಕಲ್ ಲೈಫನ್ನು ನೋಡಿದಾಗ ಮಹಾತ್ಮ ಗಾಂಧೀಜಿ ಸಂತರಾಗಿ ಅತ್ಯಂತ ಶ್ರೇಷ್ಠರೇ. ಮಹಾತ್ಮ ಗಾಂಧೀಜಿಯ ಮಾನವ ಪ್ರೇಮ ಅತ್ಯಂತ ದೊಡ್ಡದು. ಮಹಾತ್ಮ ಗಾಂಧೀಜಿಯ ಗೋ ಪ್ರೇಮ ಅತ್ಯಂತ ದೊಡ್ಡದು. ಮಹಾತ್ಮ ಗಾಂಧೀಜಿಯ ಗೀತಾ ಪ್ರೇಮ ಅತ್ಯಂತ ಶ್ರೇಷ್ಠವೇ. ಮಹಾತ್ಮ ಗಾಂಧೀಜಿ ಪ್ರತಿಯೊಬ್ಬರನ್ನು, ದಲಿತರನ್ನು, ತುಳಿತಕ್ಕೊಳಗಾದವರನ್ನು ಪ್ರೀತಿಸಿದ್ದು, ಮೇಲೆತ್ತಲಿಕ್ಕೆ ಪ್ರಯತ್ನಿಸಿದ್ದು ಎಲ್ಲವೂ ಅದ್ಭುತವೇ. ಆದರೆ ಪೊಲಿಟಿಕಲ್ ಆ್ಯಂಗಲ್ನಿಂದ ನೋಡಿದಾಗ ಮಹಾತ್ಮ ಗಾಂಧೀಜಿಗೆ ದೂರದೃಷ್ಟಿಯ ಕೊರತೆ ಇತ್ತು ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಇದನ್ನು ಆವತ್ತಿನ ಎಲ್ಲ ನಾಯಕರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಕೂಡ ಇತಿಹಾಸದ ಪುಟಗಳಲ್ಲಿ ಸ್ವಲ್ಪ ಹುಡುಕಾಟ ನಡೆಸಬೇಕಾದಾಗ ಅನಿಸುತ್ತೆ. ಸುಮ್ಮನೆ ಯೋಚನೆ ಮಾಡಿ, ಸುಭಾಷ್ ಚಂದ್ರ ಬೋಸರ ಜೀವನವನ್ನೇ ನಾವು ಸ್ವಲ್ಪ ಮೆಲುಕು ಹಾಕ್ತಾ ಹೋದರೆ, ಆರಂಭದಲ್ಲಿ ಇವರೆಲ್ಲ ಹೇಳಿದರು ನಮಗೆ ಡೊಮಿನಿಯನ್ ಸ್ಟೇಟಸ್ ಬೇಕು ಅಂತ ಚಿತ್ತರಂಜನ್ ದಾಸರು, ಮೋತಿಲಾಲ್ ನೆಹರು ಕೇಳಿದಾಗ ಮಹಾತ್ಮ ಗಾಂಧೀಜಿ ಹೇಳಿದ್ರು ಡೊಮಿನಿಯನ್ ಸ್ಟೇಟಸ್ ಕೇಳುವ ಪ್ರಮೇಯವೇ ಇಲ್ಲ. ಆಯ್ತಪ್ಪ, ಮಹಾತ್ಮ ಗಾಂಧಿ ಹೇಳಿದಂತೆ ಎಲ್ಲರೂ ಕೇಳಬೇಕು ಅಂತ ಸುಮ್ಮನಾದರು. 4-5 ವರ್ಷದ ನಂತರ ಮಹಾತ್ಮ ಗಾಂಧೀಜಿನೇ ಹೇಳಿದರು ನಾವು ಡೊಮಿನಿಯನ್ ಸ್ಟೇಟಸ್ ಕೇಳಬೇಕು. ಈಗ ಇವರು ವಾದ ಬದಲಾಗಿತ್ತು, ನಮಗೀಗ ಡೊಮಿನಿಯನ್ ಸ್ಟೇಟಸ್ ಬೇಕಾಗಿಲ್ಲ, ನಮಗೀಗ ಪೂರ್ಣ ಸ್ವರಾಜ್ಯವೇ ಬೇಕು. ಆಗ ಮಹಾತ್ಮ ಗಾಂಧೀಜಿ ಪೂರ್ಣ ಸ್ವರಾಜ್ಯದ ಮಾತಾಡಲಿಲ್ಲ. ಅದಾದ 7-8 ವರ್ಷಗಳ ನಂತರ ಅದೇ ಮಹಾತ್ಮ ಗಾಂಧೀಜಿ ಹೇಳಿದರು ಕರೆಕ್ಟ್, ಈಗ ಪೂರ್ಣ ಸ್ವರಾಜ್ಯ ಬೇಕು ಅಂದರು. ಚಿತ್ತರಂಜನ್ ದಾಸರು ಜೈಲಿನಲ್ಲಿರಬೇಕಾದ್ರೆ ಒಂದು ಒಪ್ಪಂದ ಮಾಡಿಕೊಂಡ್ರು, ಸರ್ಕಾರದೊಂದಿಗೆ ಒಂದು ಒಪ್ಪಂದ ಮಾಡ್ಕೊಳ್ಳೋಣ, ನಾವು ಗೆದ್ದಂತಾಗತ್ತೆ, ಸರ್ಕಾರ ಸೋತಂತಾಗತ್ತೆ ಅಂತಂದರೆ ಆವಾಗ ಕೇಳಲಿಲ್ಲ. ಸ್ವಲ್ಪ ಬೇಜಾರು ಮಾಡ್ಕೊಂಡು ಚಿತ್ತರಂಜನ್ ದಾಸರು ಹೊರಗೆ ಬಂದು ಅವ್ರು ಹೇಳ್ತಾರೆ ವಿಧಾನಸಭೆಗಳನ್ನು ಬಹಿಷ್ಕರಿಸೋದು ಉಪಯೋಗವಿಲ್ಲ, ನಾವು ವಿಧಾನಸಭೆಗಳಿಗೆ ಹೋಗಬೇಕು, ಅಲ್ಲಿನ ಮೂಲಕ ಪ್ರಭಾವ ಮಾಡಬೇಕು. ಮಹಾತ್ಮ ಗಾಂಧೀಜಿ ಧಿಕ್ಕರಿಸಿದ್ರು, ಸಾಧ್ಯನೇ ಇಲ್ಲ, ವಿಧಾನಸಭೆಗಳನ್ನು ಬಹಿಷ್ಕರಿಸಬೇಕು. ಎಲ್ಲ ಕಡೆಯಿಂದ ಒತ್ತಡ ಬಂದಾಗ ಅದೇ ಮಹಾತ್ಮ ಗಾಂಧೀಜಿ ಎಷ್ಟು ಚೆನ್ನಾಗಿ ಟರ್ನ್ ತಗೊಳ್ತಾರೆ ನೋಡಿ. ಇದು ಎಷ್ಟು ಅಂದರೆ ಈ ನೀವು ಟೋಟಲ್ ಒಂದು ಪೊಲಿಟಿಕಲ್ ಸಿನಾರಿಯೋ ನೋಡಿದಾಗ ಹೆಂಗಿತ್ತು ಪರಿಸ್ಥಿತಿ ಅಂತಂದರೆ, ಮಹಾತ್ಮ ಗಾಂಧೀಜಿ ಹೇಳ್ತಾರೆ ಕಾಂಗ್ರೆಸ್ಸಿಗರು ಯಾರು ಬೇಕಿದ್ರೂ ಎಲೆಕ್ಷನಲ್ಲಿ ಫೈಟ್ ಮಾಡಿ ಗೆದ್ದುಕೊಂಡು ಒಳಗೆ ಹೋಗ್ಬೋದು, ಆದರೆ ಆ್ಯಸ್ ಎ ಹೋಲ್ ಕಾಂಗ್ರೆಸ್ ಹೋಗಬಾರ್ದು ಅಂತ. ಇದು ಯಾವ ಥರ ವಿಚಿತ್ರವಾದ ಸಂಗತಿ. ಇದೇ ಕಾಂಗ್ರೆಸ್ಸು ಅಲ್ಲಿಂದಾಚೆ 6-7 ವರ್ಷಗಳ ನಂತರ ನಾವು ಕೂಡ ವಿಧಾನಸಭೆಗೆ ಪ್ರವೇಶ ಮಾಡಬೇಕು ಅಂತ ಹೇಳಿದ್ದಲ್ಲದೆ, ವಿಧಾನಸಭೆಯಲ್ಲಿ ಎಲ್ಲ ಸೀಟುಗಳನ್ನು ಬಾಚಿಕೊಂಡು ನನಗನ್ಸುತ್ತೆ 11 ಪ್ರಾವಿನ್ಸಲ್ಲಿ 7 ಪ್ರಾವಿನ್ಸ್ಗಳನ್ನು ಗೆದ್ದುಕೊಂಡು ತಾವು ಪೂರ್ಣ ಪ್ರಮಾಣದಲ್ಲಿ ಮೆಜಾರಿಟಿನಲ್ಲಿ ತೋರಿಸಬೇಕಾಗಿ ಬಂತು. ಅಂದರೆ ಗಾಂಧೀಜಿ ಎಲ್ಲವನ್ನೂ ಸ್ವಲ್ಪ ಲೇಟಾಗಿ ಮಾಡ್ತಿದ್ರು, ಅವರಿಗೆ ಬಹಳ ಬೇಗ ಅದು ಅರ್ಥ ಆಗ್ತಿರಲಿಲ್ಲ. ಅನೇಕ ನಾಯಕರಿಗೆ ಬಹಳ ಬೇಗ ಅರ್ಥ ಆದರೂ ಕೂಡ ಗಾಂಧೀಜಿ ಮಾಸ್ ಲೀಡರ್ ಆಗಿದ್ದರಿಂದ ಅವ್ರ ಮೂಲಕ ಹೇಳದ ಹೊರತು ಅದೇನೂ ಉಪಯೋಗಕ್ಕೆ ಬರ್ತಿರಲಿಲ್ಲ. ಗಾಂಧೀಜಿ ಅನೇಕ ಹೋರಾಟಗಳನ್ನು ಮಾಡಿದ್ರು. ಹೇಗಿತ್ತು ಅಂತಂದರೆ, ಖಿಲಾಫತ್ ಚಳುವಳಿಯನ್ನು ಕೈಗೆ ತಗೊಂಡ್ರು. ಖಿಲಾಫತ್ ಚಳುವಳಿಯಲ್ಲಿ ಮುಸಲ್ಮಾನರಿಗೆ ನಂಬಿಕೆ ಇರಲಿಲ್ಲ. ಗಾಂಧೀಜಿ ಮುಸಲ್ಮಾನರನ್ನು ಹೋಲಿಸ್ಕೊಳ್ಳಿಕ್ಕೋಸ್ಕರ ಖಿಲಾಫತ್ ಚಳುವಳಿ ಮಾಡ್ತೀನಿ ಅಂತಂದರು. ಮುಂದೆ ಅದು ಫೇಟಲ್ ಆಗಿ ಪರಿವರ್ತಿತಗೊಳ್ತು, ಭಾರತಕ್ಕೆ ತುಂಬ ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡ್ತು. ಬಹಳ ಬಾರಿ ಅರ್ಥ ಆಗೋದಿಲ್ಲ ಬಹಳ ಜನರಿಗೆ. ಗಾಂಧೀಜಿ ಒಪ್ಪಂದ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಾಗ ಎಲ್ಲರೂ ಕೊಡುವಂಥ ವಿಚಾರಗಳನ್ನು ಬಿಟ್ಟು ಗಾಂಧೀಜಿ ಅಲಿ ಸಹೋದರರ ಬಿಡುಗಡೆಗೆ ನನ್ನ ಮೊದಲ ಪ್ರಾಶಸ್ತ್ಯ ಅಂತ ಹೇಳಿದರು. ಅದನ್ನು ನೋಡಿಕೊಂಡು ರೀಗನ್ ತುಂಬ ಬೇಸರದಿಂದ ಎದ್ದೋಗ್ಬಿಟ್ಟ. ನಾನು ಇದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಅಂದ ಲಾರ್ಡ್ ರೀಡಿಂಗ್ ಈ ಮಾತನ್ನು ಹೇಳ್ದ. ಎಷ್ಟರ ಮಟ್ಟಿಗೆ ಗಾಂಧೀಜಿ ಈ ಥರದ ಕೆಲವು ಕೆಲಸಗಳನ್ನು ಮಾಡಿದರು ಅಂತಂದರೆ, ಅಲಿ ಸಹೋದರರ ಬಿಡುಗಡೆಗೆ ಒತ್ತಾಯ ಮಾಡಿದ ಗಾಂಧೀಜಿ 1930ರಲ್ಲಿ ಭಗತ್ ಸಿಂಗ್, ರಾಜ್ಗುರು, ಸುಖದೇವರನ್ನ ನೇಣುಗಂಬದಿಂದ ತಪ್ಪಿಸಬೇಕು ಅನ್ನುವಂಥ ಒಪ್ಪಂದ ಮುಂದಿಡಿ ಅಂತಂದಾಗ ಅದನ್ನು ಮಾತನಾಡಲಿಕ್ಕೆ ಒಪ್ಕೊಳ್ಳಿಲ್ಲ. ಯಾಕೆ ಒಪ್ಕೊಳ್ಳಿಲ್ಲ ಅಂತಂದರೆ ಒಂದೇ ಒಂದು ಕಾರಣ ಗಾಂಧೀಜಿ ಕೊಟ್ಟಿದ್ದು, ಇವರು ನನ್ನ ಮಾರ್ಗದವರಲ್ಲ ಅಂತ. ನನಗೆ ಬಹಳ ಬಾರಿ ವಿಚಿತ್ರ ಅನಿಸೋದು, ನನ್ನ ಮಾರ್ಗದವರು ಬೇರೆ ಮಾರ್ಗದವರು ಅನ್ನೋದು ಹೆಂಗಿರುತ್ತೆ. ನಾವೇ ಹೇಳಿದವರು ಎಲ್ಲ ಮಾರ್ಗಗಳು ಭಗವಂತನೆಡೆಗೆ ಹೋಗ್ತವೆ ಅಂತ ಅತ್ಯಂತ ದೊಡ್ಡ ವೇದಾಂತದ ತತ್ವವನ್ನು ನಾವು ಸಾರದವರು. ಅದೇ ರಾಷ್ಟ್ರದಲ್ಲಿ ನಾವು ಯಾವ ಥರದ ಪಥವನ್ನಿಟ್ವಿ ಅಂತಂದರೆ, ನನ್ನ ಪಥ ಬೇರೆ, ನಿಮ್ಮ ಪಥ ಬೇರೆ, ಎರಡೂ ಪಥಗಳು ಸ್ವಾತಂತ್ರ್ಯದ ಕಡೆಗೆ ಹೋಗ್ತವೆ ಅನ್ನೋದನ್ನು ಗಾಂಧೀಜಿಯೇ ಅದನ್ನು ಒಪ್ಪಿಕೊಳ್ಳದೆ ಗಾಂಧೀಜಿ ಯಾವುದೋ ಒಂದು ಭ್ರಮಾಲೋಕದಲ್ಲಿ ಉಳ್ಕೊಂಡ್ರು. ಅದರ ಪರಿಣಾಮವಾಗಿ ಎಷ್ಟು ಬೇಗನೆ ಬರ್ಬೋದಾಗಿದ್ದ ಸ್ವಾತಂತ್ರ್ಯ ಬಹುಶಃ ತಡವಾಯಿತು. ಇದು ನನ್ನ ಅನಿಸಿಕೆ ಅಷ್ಟೇ. ಬಹುಶಃ ಇದು ತಪ್ಪು ಆಗಿರ್ಬೋದು, ಆದರೆ ಇಲ್ಲಿ ನಿಂತ್ಕೊಂಡು ನೋಡಿದಾಗ ನನಗನ್ಸುತ್ತೆ ಬಹುಶಃ ಇನ್ನು ಸ್ವಲ್ಪ ಬೇಗ ಹೋಗ್ಬೋದಿತ್ತು ಅಂತ. ಗಾಂಧೀಜಿ ಸುಮ್ಮನೆ ನಾನು ಅಂದ್ಕೊಳ್ಳೋದು, ಒಳ್ಳೆ ಡ್ರೈವರ್ ಯಾವತ್ತೂ ಆಗಿರಲಿಲ್ಲ, ಆದರೆ ಒಳ್ಳೆ ಟ್ರಾಫಿಕ್ ಪೊಲೀಸ್ ಆಗಿದ್ದರು. ಒಳ್ಳೆ ಡ್ರೈವರ್ ಆಗೋದು ಬೇರೆ, ಒಳ್ಳೆ ಟ್ರಾಫಿಕ್ ಪೊಲೀಸ್ ಆಗೋದು ಬೇರೆ. ಆಕ್ಸಿಡೆಂಟ್ ಆಗದಂತೆ ಗಾಡಿ ನಿಲ್ಲಿಸೋದು ಚೆನ್ನಾಗಿ ಗೊತ್ತಿತ್ತು ಗಾಂಧೀಜಿಯವರಿಗೆ, ಯಾವ ಗಾಡಿನ ಕಳಿಸ್ಬೇಕು, ಯಾವ ಗಾಡಿನ ನಿಲ್ಲಿಸಬೇಕು ಅಂತ. ಆದರೆ ಒಂದು ಒಳ್ಳೆ ಗಾಡಿಯಲ್ಲಿರುವಂಥ ಡ್ರೈವರು, ನಾನು ಈ ಆಕ್ಸಿಡೆಂಟ್ನ ತಪ್ಪಿಸ್ಕೊಂಡು ನಾನೇ ಹೋಗ್ತೀನಿ, ಸ್ವಲ್ಪ ಬಿಡಿ ಅಂತ ಕೇಳಿದರೆ ಬಿಡ್ಲಿಕ್ಕೆ ಗಾಂಧೀಜಿ ತಯಾರಿರಲಿಲ್ಲ. ಅಂಥ ಒಳ್ಳೆ ಡ್ರೈವರ್ಗಳಲ್ಲಿ ಒಬ್ಬರಾಗಿದ್ದವರು ಅನುಮಾನವೇ ಇಲ್ಲ, ಅದು ಸುಭಾಷ್ ಚಂದ್ರ ಬೋಸರು. ಅವ್ರು ಹೇಗಿದ್ದರು ಅಂತಂದರೆ, ಅವರಿಗೆ ಅಪಾರವಾದ ದೂರದೃಷ್ಟಿ ಇತ್ತು. ಅವರ ದೂರದೃಷ್ಟಿ ಹೇಗಿತ್ತು ಅಂತಂದರೆ, ಎಲ್ಲೋ ಕೂತ್ಕೊಂಡು
ಮಾಡಿಕೊಂಡು ಮುಂದಿನದನ್ನು ಹೇಳುವಂಥ ಅಧ್ಯಯನ ಆಗಿತ್ತು ಮತ್ತು ತುಂಬ ವಿಸ್ತೃತವಾದ ಪ್ರವಾಸ ಅವರು ಮಾಡಿದ್ದರಿಂದ ಈ ವಿಚಾರ ತುಂಬ ಸ್ಪಷ್ಟವಾಗಿ ನಮ್ಮ ಗಮನಕ್ಕೆ ಬರುತ್ತೆ. ಸುಭಾಷ್ ಚಂದ್ರ ಬೋಸರ ಕುರಿತಂತೆ ನಾವು ಅಧ್ಯಯನ ಮಾಡ್ತಾ ಒಂದು ಸ್ವಲ್ಪ ಯೋಚನೆ ಮಾಡಿದ್ವಿ. ಎಂಥ ಹುಡುಗ ಅಂತಂದರೆ ICS ಪರೀಕ್ಷೆ ಮುಗಿಸ್ಕೊಂಡು ವಾಪಸ್ ಭಾರತಕ್ಕೆ ಬರಬೇಕಾದ್ರೆ ಸೇಫರ್ ಝೋನ್ನಿಂದ ಹೊರಗೆ ಬಿದ್ದಿದ್ರು. ನಾವೆಲ್ಲ ನಮ್ಮ ಮಕ್ಕಳನ್ನು ಸೇಫರ್ ಝೋನಲ್ಲಿ ಇಡ್ಲಿಕ್ಕೆ ಯಾವಾಗಲೂ ಪ್ರಯತ್ನ ಪಡ್ತಿರ್ತೀವಿ. ಸೇಫರ್ ಝೋನ್ ಅಂದರೆ ಏನು ಅಂತಂದರೆ ಇನ್ನು ಬದುಕಿರೋವರೆಗೂ ಇವನು ಯಾವತ್ತೂ ತೊಂದರೆ ಪಡಬಾರ್ದು, ಸಂಬಳ ಬರ್ತಿರಬೇಕು, ಹಾಯಾಗಿ ಬದುಕಬೇಕು ಅಂತ. ಎಲ್ಲ ತಂದೆ ತಾಯಿಗಳ ಉದ್ದೇಶವೂ ಅದೇ. ನನ್ನ ತಂದೆ ಕಾಲದಲ್ಲಿ ನಮ್ಮ ತಂದೆ ನನಗೆ ಹೇಳ್ತಿದ್ದಿದ್ದು ಒಂದೇ, ನಮ್ಮಪ್ಪ ನನ್ನನ್ನು ಚೆನ್ನಾಗಿ ಓದಿಸ್ಲಿಕ್ಕೆ ಪ್ರಯತ್ನ ಪಡಲಿಲ್ಲ, ನಾನು ಕಷ್ಟಪಟ್ಟು ಉದ್ಯೋಗ ಸಂಪಾದಿಸ್ಕೊಂಡು ಇಷ್ಟು ಬಂದಿದ್ದೀನಿ, ನೀನು ಎಷ್ಟು ಬೇಕಿದ್ರೂ ಓದು ಮುಗಿದ ತಕ್ಷಣ ಉದ್ಯೋಗ ಗಳಿಸ್ಕೊ ಅಂತ. ಯಾಕೆ ಉದ್ಯೋಗ ಗಳಿಸ್ಕೊಳ್ಬೇಕು ಅಂದರೆ ತಿಂಗಳು ಸಂಬಳ ಬರಬೇಕು ಅಂತ. ಇದಕ್ಕಿಂತ ಹೆಚ್ಚಿನದನ್ನು ಯೋಚನೆ ಮಾಡಲಿಕ್ಕೆ ಆಗಲಿಲ್ಲ ಅಂತ. ಈ ಯೋಚನೆ ಹೇಗಿತ್ತು ಅಂತಂದರೆ ಸೇಫರ್ ಝೋನ್ನಲ್ಲಿ ಇರಬೇಕು. ಆದರೆ ಸುಭಾಷ್ ಅನ್ನುವಂಥ ಒಬ್ಬ ತರುಣ, 24ರ ತರುಣ, ಅತೀ ಶ್ರೇಷ್ಠವಾದ ಸೇಫರ್ ಝೋನ್ನಿಗೆ ತಲುಪೋದಾಗಿದ್ದ ತರುಣ, ICS ಆಗಬೇಕಾಗಿದ್ದವನು ಇದ್ದಕ್ಕಿದ್ದಂತೆ ICSನ್ನು ಧಿಕ್ಕರಿಸಿ ಭಾರತಕ್ಕೆ ಬರಬೇಕಾದ್ರೆ ಅಬ್ಬೆಪಾರಿಯಾಗಿ ಬಂದಿದ್ದಾನೆ. ಗೆಳೆಯರ ಸಾಲ ಮಾಡ್ಕೊಂಡು ಬಂದಿದ್ದಾನೆ ಹೊರತು ಸ್ವಂತಕ್ಕೇನು ತಗೊಂಡೇ ಬಂದಿಲ್ಲ. ಮುಂದೇನು ಮಾಡಬೇಕು ಅಂತ ಗೊತ್ತಿಲ್ಲ. ಯಾವ ಥರದ ಝೋನಿಗೆ ಬಂದಿರ್ಬೋದು ಅಂತ ಯೋಚನೆ ಮಾಡಿ. ಆದರೆ ಅವನ ಮನಸ್ಸಿನಲ್ಲಿದ್ದು ಒಂದೇ ಒಂದು ಉತ್ಕಟವಾದ ಇಚ್ಛೆ, ರಾಷ್ಟ್ರದ ಅಭಿವೃದ್ಧಿ, ರಾಷ್ಟ್ರದ ಸ್ವಾತಂತ್ರ್ಯ ಬಿಟ್ಟರೆ ಮತ್ತೊಂದಿಲ್ಲ. ಹೀಗಾಗಿ ಸುಭಾಷರು ಅತ್ಯಂತ ಎತ್ತರದ ಸ್ಥಾನವನ್ನು ಪಡ್ಕೊಳ್ತಾರೆ ಅಂತ. ತ್ಯಾಗದ ಅತ್ಯಂತ ಶ್ರೇಷ್ಠ ದೃಶ್ಯವನ್ನು ಸುಭಾಷ್ ಚಂದ್ರ ಬೋಸರು ನಮಗೆ ತೋರಿಸಿಕೊಟ್ರು. ಇಂಥ ಸುಭಾಷರು ಈಗ ಮಾಂಡಲೆಯಲ್ಲಿ ಇದ್ದವರು, ಮಾಂಡಲೆ ಜೈಲಿನಿಂದ ಅವರನ್ನು ಅನಿವಾರ್ಯವಾಗಿ ವಾಪಸ್ ಕರ್ಕೊಂಡು ಬಂದಿದ್ದಾರೆ ಬ್ರಿಟಿಷರು. ಅಲ್ಮೋಡಾಕ್ಕೆ ತಳ್ಳಬೇಕು ಅಂತ ಯೋಚನೆ ಮಾಡ್ತಿದ್ದವರು. ಆದರೆ ಡಾಕ್ಟರ್ BC ರಾಯ್ ಅವರ ರಿಪೋರ್ಟ್ನಿಂದಾಗಿ, ಅಲ್ಲಿದ್ದ ಇನ್ನೊಂದಿಬ್ಬರು ಡಾಕ್ಟರ್ಗಳ ರಿಪೋರ್ಟ್ನಿಂದಾಗಿ ಅನಿವಾರ್ಯವಾಗಿ ಅವರನ್ನು ಬಿಡಬೇಕಾಗಿ ಬಂತು. ಅವ್ರು ವಾಪಸ್ ಬರಬೇಕಾದ್ರೆ ಇಲ್ಲಿನ ಪರಿಸ್ಥಿತಿ ಹೇಗಾಗೋಗಿತ್ತು ಅಂತಂದರೆ, ಅವರೇ ಕಟ್ಟಿದ ಚಿತ್ತರಂಜನ್ ದಾಸರ ನೇತೃತ್ವದಲ್ಲಿ ಅವರು ಕಷ್ಟಪಟ್ಟು ಕಟ್ಟಿದ ಸ್ವರಾಜಿಸ್ಟ್ ಪಾರ್ಟಿ ಮೋತಿಲಾಲ್ ನೆಹರು ಅವರ ಕೈಗೆ ಹೋಗಿತ್ತು. ಮೋತಿಲಾಲ್ ನೆಹರೂರವರು ಅವರ ಕೊನೆಯ ದಿನಗಳಲ್ಲಿ ಕಾಂಗ್ರೆಸ್ನೊಂದಿಗೆ ಒಪ್ಪಂದ ತುಂಬ ಮಾಡ್ಕೊಳ್ತಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅದೇ ಸ್ವರಾಜಿಸ್ಟ್ ಪಾರ್ಟಿಯಲ್ಲಿ ಮತ್ತೊಂದು ಭಿನ್ನತೆ ಕೇಳಿ ಬಂದು ಅವ್ರು ಇನ್ನೊಂದು ಪಾರ್ಟಿ ಮಾಡಿಕೊಂಡ್ರು. ಮೊದಲೇ ಇದೊಂದು ಚಿಕ್ಕ ಪಾರ್ಟಿ, ಅದರೊಳಗೆ ಇನ್ನೊಂದು ಪಾರ್ಟಿ ಆಗೋಗಿತ್ತು. ಈಗ ಮದನ್ ಮೋಹನ್ ಮಾಲವೀಯರ ಥರದವರು, ಲಾಲಾ ಲಜಪತ್ ರಾಯರ ಥರದವರು ಈ ದೇಶದಲ್ಲಿ ಹಿಂದೂ ಮತ್ತು ಮುಸಲ್ಮಾನರ ಅಸಮಾನತೆ ತೀವ್ರವಾಗಿದ್ದಾಗ ಗಾಂಧೀಜಿ ಅಂತವರು ಮುಸಲ್ಮಾನರಿಗೆ ತುಷ್ಟೀಕರಣದ ನೀತಿಯನ್ನು ಅನುಸರಿಸಿ ಅವರನ್ನು ಮೇಲೆತ್ತಬೇಕು ಅನ್ನೋ ಕಾರಣಕ್ಕೆ ಎಲ್ಲವನ್ನೂ ಕೊಡಬೇಕು ಅನ್ನೋ ತಯಾರಿಯಲ್ಲಿದ್ದಾಗ ಈ ಇಬ್ಬರು ಹೊರಗಡೆ ಬಂದು ನ್ಯಾಷನಲಿಸ್ಟ್ ಪಾರ್ಟಿಯನ್ನು ಕಟ್ಟಿಕೊಂಡು ಹಿಂದೂ ಮಹಾಸಭಾದ ಸಮಸಮಕ್ಕೆ ಹೋಗುವಂಥ ಪ್ರಯತ್ನ ನಡೆಸಿಬಿಟ್ಟಿದ್ರು. ಮತ್ತೊಂದು ಹಿಂದೂ ಮಹಾಸಭಾ ಆಗಲೇ ಇತ್ತು ಸಾವರ್ಕರ್ದು. ಈ ಒಟ್ಟಾರೆ ಸೇರಿ ಒಂದು ಗ್ರೂಪ್ ಆಗ್ಬೋದಾದ ಸಾಧ್ಯತೆಗಳು ನಿಂತು ಹೋಗಿತ್ತು. ಈಗ ಸುಭಾಷ್ ಚಂದ್ರ ಬೋಸರ ಮೇಲಿದ್ದಂಥ ದೊಡ್ಡ ಸವಾಲೇನು ಅಂತಂದರೆ, ತಾನು ಬಂದು ಇವರೆಲ್ಲರನ್ನೂ ಒಟ್ಟು ಮಾಡಬೇಕು. ಅವರು ದುರ್ದೈವಕ್ಕೆ ಮೇಯರ್ ಆಗಿ ಸೇನ್ಗುಪ್ತಾ ಬಂದಿದ್ದಾರೆ. ಆರಂಭದಲ್ಲಿ ಸೇನ್ಗುಪ್ತಾ ತುಂಬ ಚೆನ್ನಾಗಿ ಇವ್ರ ಜೊತೆ ಇದ್ದರು. ಆದರೆ ದುರ್ದೈವ, ಎರಡು ಕ್ರಾಂತಿಕಾರಿ ಸಂಘಟನೆಗಳು, ಜುಗಾಂತರ ಮತ್ತು ಅನುಶೀಲನ ಸಮಿತಿ, ಇವರಿಬ್ಬರು ಏನು ಮಾಡಿದರು, ಸುಭಾಷರು ಮತ್ತು ಸೇನ್ಗುಪ್ತರ ನಡುವೆ ಆದಷ್ಟು ವಿಷಬೀಜವನ್ನು ಬಿತ್ತಿ ಇವರಿಬ್ಬರು ಯಾವತ್ತೂ ಜೊತೆಯಲ್ಲಿ ಇಲ್ಲದೆ ಇರೋ ಥರ ಮಾಡಿದರು. ಸುಭಾಷರು ಬಂದು ಕೂಡ ಯಾವುದೇ ಉಪಯೋಗ ಆಗಲಿಲ್ಲ. ಆಶ್ಚರ್ಯದ ಸಂಗತಿ, ಸುಭಾಷರು ಜೈಲಲ್ಲಿದ್ದಾಗ ಎಲೆಕ್ಷನ್ ಗೆದ್ದರು. ಆದರೆ ಅದೇ ಸುಭಾಷರು ಮೇಯರ್ ಎಲೆಕ್ಷನ್ಗೆ ನಿಂತಾಗ ಮೇಯರ್ ಎಲೆಕ್ಷನ್ಗಳು ಸೋಲಬೇಕಾದ ಪರಿಸ್ಥಿತಿ ಬಂದ್ಬಿಡ್ತು. ಒಗ್ಗಟ್ಟಿಲ್ಲದ ಕಾರಣಕ್ಕೋಸ್ಕರ ಅವರು ಸೋಲಬೇಕಾದ ಪರಿಸ್ಥಿತಿ ಬಂತು. ಆದರೆ ಸುಭಾಷರು ಅದನ್ನು ಮೀರಿ ಮುಂದಕ್ಕೆ ಬೆಳಿಬೇಕು. ಆ ಹೊತ್ತಿನಲ್ಲಿ ಸರಿಯಾಗಿ ಭಾರತಕ್ಕೆ ಸೈಮನ್ ಕಮಿಷನ್ ಬಂತು. ಸೈಮನ್ ಕಮಿಷನ್ ಭಾರತಕ್ಕೆ ಬಂದ ತಕ್ಷಣ ಆತ ತಗೊಂಡು ಬರಬೇಕು ಅಂತಿದ್ದ ಸುಧಾರಣೆಗಳ ಕ್ರಮಕ್ಕೆ ಭಾರತದಲ್ಲಿ ಒಪ್ಪಿಗೆ ಇರಲಿಲ್ಲ. ಸೈಮನ್ ಕಮಿಷನ್ನು ಭಾರತೀಯರನ್ನು ಇನ್ನೂ ಸ್ವಲ್ಪ ಕಾಲ, ಅವರ ಸ್ವಾತಂತ್ರ್ಯದ ಈ ಇಚ್ಛೆಯನ್ನು ಇನ್ನು ಸ್ವಲ್ಪ ಕಾಲ ಮುಂದೆ ತಳ್ಳುವಂಥ ಪ್ರಯತ್ನದಿಂದ ಬಂದಿದ್ದ. ಈ ಸೈಮನ್ ಕಮಿಷನ್ನ ವಿರೋಧ ಮಾಡಬೇಕು ಅಂತ ಕಾಂಗ್ರೆಸ್ ನಿರ್ಧಾರ ಮಾಡಿತು. ವಿರೋಧ ಮಾಡಲಿಕ್ಕೆ ಎಲ್ಲ ಕಡೆ ಕಪ್ಪು ಬಾವುಟಗಳನ್ನು ಪ್ರದರ್ಶಿಸಲಾಯಿತು. ಸೈಮನ್ ಬಂದಾಗ ಲಾಲಾ ಲಜಪತ್ ರಾಯರ ತಂಡ ಮುಂದೆ ನಿಂತಿತ್ತು. ಸ್ಕಾಟ್ ಅನ್ನುವಂಥ ಒಬ್ಬ ಅಧಿಕಾರಿ ಲಾಠಿ ಚಾರ್ಜ್ ಮಾಡಲಿಕ್ಕೆ ಆಜ್ಞೆ ಕೊಟ್ಟ. ಸ್ಯಾಂಡರ್ಸ್ ಬಂದ. ಲಾಠಿ ಚಾರ್ಜ್ ಹೇಗಾಯಿತು ಅಂತಂದರೆ, ಲಾಲಾ ಲಜಪತ್ ರಾಯರಿಗೆ ಲಾಠಿ ಏಟು ಬಿದ್ದು ಅದು ಮಾರಣಾಂತಿಕವಾಯಿತು. ಲಾಲಾ ಲಜಪತ್ ರಾಯರು ಆ ಏಟಿನಿಂದಾಗಿ ತೀರ್ಕೊಳ್ಬೇಕಾದ ಪರಿಸ್ಥಿತಿ ಬಂತು. ಲಾಲಾ ಲಜಪತ್ ರಾಯರು ಸಾಯೋಕ್ಕಿಂತ ಮುಂಚೆ ಒಂದು ಒಳ್ಳೆ ಮಾತನ್ನು ಹೇಳಿದರು. ನೀವು ನನಗೆ ಹೊಡೆದಿರುವಂಥ ಒಂದೊಂದು ಏಟು ಕೂಡ ನಿಮ್ಮ ಶವಪೆಟ್ಟಿಗೆಯ ಕೊನೆಯ ಮೊಳೆಗಳು ಅನ್ನೋದನ್ನು ಮರಿಬೇಡಿ ಅಂತ ಹೇಳಿದರು. ಅಂದರೆ ಹುಚ್ಚು ಹೇಗಿರುತ್ತೆ ಅಂತ ಯೋಚನೆ ಮಾಡಿ. ಸಾಯೋಕ್ಕಿಂತ ಮುಂಚೆ ಒಬ್ಬನ ಬಾಯಲ್ಲಿ ಬರಬಹುದಾದ ಮಾತುಗಳು ಎಂಥದ್ದು ಅಂತ ನೋಡಬೇಕು ಅಂದರೆ ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರರು ನೋಡಬೇಕು. ಅವರೊಳಗಿದ್ದಂಥ ಕಿಚ್ಚು ಎಂಥದ್ದು ಅಂತಂದರೆ, ಆ ಥರದ ಚಿಂತನೆಗಳನ್ನು ಹೇಳಿ ಹೊರಟರು. ಅಲ್ಲಿದ್ದ ತರುಣರಿಗೂ ಹುಚ್ಚು ಉತ್ಸಾಹ ಭಾಳ ಹುಚ್ಚು ಏರಿತ್ತು ಅವರಿಗೆ. ಮುಂದೇನು ಮಾಡಬೇಕು,
ಸುಭಾಷ್ ಚಂದ್ರ ಬೋಸರು ಹೇಳಿದರು, ಇಂಥ ಅವಕಾಶವನ್ನು ಯಾವ ಕಾರಣಕ್ಕೂ ಬಿಡಬಾರದು. ಒಬ್ಬ ಶ್ರೇಷ್ಠ ರಾಜನೀತಿಜ್ಞ ಯೋಚನೆ ಮಾಡ್ತಾನೆ, ಇಡೀ ಸಮಾಜ ಲಾಲಾ ಲಜಪತ್ ರಾಯರನ್ನು ತುಂಬ ಗೌರವಿಸುತ್ತೆ, ಈ ಸಮಾಜ ಈಗ ಒಟ್ಟಾಗಿದೆ, ಲಾಲಾ ಲಜಪತ್ ರಾಯರ ಈ ಹೋರಾಟಕ್ಕೆ, ಈ ಸಾವಿಗೆ ಪ್ರತೀಕಾರ ತಗೋಬೇಕು ಅಂತ ನಿಶ್ಚಯ ಮಾಡಿದೆ, ಒಂದು ದೊಡ್ಡ ಹೋರಾಟದ ಕರೆ ಕೊಡಿ ಅಂತ ಕೇಳಿದರೆ ಗಾಂಧೀಜಿ ಹೋರಾಟದ ಕರೆ ಕೊಡಲಿಕ್ಕೆ ಒಪ್ಕೊಳ್ಳಿಲ್ಲ. ಆದರೆ ತರುಣ ಸಮಾಜ ಸುಮ್ಮನಿರಬೇಕಲ್ಲ. ಎಲ್ಲ ತರುಣರು ಗಾಂಧೀಜಿ ಇರೋದು ಬಹಳ ಕಷ್ಟ. ಆ ತರುಣ ಸಮಾಜದಲ್ಲಿ ಒಂದು ತಂಡ ಮುನ್ನುಗ್ಗಿ ಬಂತು. ಆ ತಂಡದಲ್ಲಿ ಭಗತ್ ಸಿಂಗ್ ಇದ್ದ, ರಾಜಗುರು ಇದ್ದರು, ಸುಖದೇವ್ ಇದ್ದರು, ಚಂದ್ರಶೇಖರ್ ಆಜಾದ್ ಇದ್ದರು. ಈ ದೊಡ್ಡ ತಂಡ ಏನು ಮಾಡ್ತು, ಪ್ಲ್ಯಾನ್ ಮಾಡಿ ಸ್ಕಾಟ್ನ ಹತ್ಯೆ ಮಾಡಬೇಕು ಅಂತ ಯೋಚನೆ ಮಾಡ್ತು. ಆದರೆ ಆ ಹತ್ಯೆಯಲ್ಲಿ ಸ್ವಲ್ಪ ಎಡವಟ್ಟಾಯಿತು. ಸ್ಕಾಟ್ ಹೋಗೋ ಬದಲು ಸ್ಯಾಂಡರ್ಸ್ ಹೋದ. ನಾನು ಆ ಇತಿಹಾಸವನ್ನು ಓದಬೇಕಾದ್ರೆ ಭಾಳ ಅಚ್ಚರಿ ಪಡ್ತಿದ್ದೆ. ಸ್ಕಾಟ್ನ ಹತ್ಯೆ ಮಾಡೋದು ಖಾತ್ರಿ ಅಂತ ಮುಂಚಿನ ದಿನಾನೇ ನಾವೇ ಸ್ಕಾಟ್ನ ಹತ್ಯೆ ಮಾಡಿದ್ದು ಅಂತ ಇವರು ತಮ್ಮ ಹೆಸರಲ್ಲಿ ಪೋಸ್ಟರ್ಗಳನ್ನು ಪ್ರಿಂಟ್ ಮಾಡಿದ್ರಂತೆ. ಆದರೆ ಆಮೇಲೆ ಬಂದಾಗ ಗೊತ್ತಾಯಿತು ಸತ್ತಿದ್ದು ಸ್ಕಾಟ್ ಅಲ್ಲ, ಸ್ಯಾಂಡರ್ಸ್ ಅಂತ. ಆ ಪೋಸ್ಟರಲ್ಲಿ ಇವರು ಪೆನ್ನನ್ನು ಬಳಸಿ, ಪೇಂಟನ್ನು ಬಳಸಿ ಸ್ಕಾಟ್ ಇದ್ದ ಜಾಗದಲ್ಲಿ ಸ್ಯಾಂಡರ್ಸ್ ಅಂತ ಮಾಡಿ ಊರು ತುಂಬ ಪೋಸ್ಟರ್ಗಳನ್ನು ಮೆತ್ತಿದ್ರು. ಬ್ರಿಟಿಷರ ಕತೆ ಏನಾಗಿರಬೇಕು ಅಂತ ಯೋಚನೆ ಮಾಡಿ. ನಾವು ಬಹಳ ಬಾರಿ ಯೋಚನೆ ಮಾಡ್ತಿರ್ತೀವಲ್ಲ, ಬ್ರಿಟಿಷರು ಆರಾಮಾಗಿ ಬದುಕಿದ್ರು ಅಂತ. ಆರಾಮಾಗಿ ಏನಿಲ್ಲ, ಅವ್ರ ಅಧಿಕಾರಿಯನ್ನೇ ಕೊಂದು ಅವರೂರಲ್ಲೇ ಪೋಸ್ಟರ್ ಮೆತ್ತಿ ನಾವೇ ಈ ಕೆಲಸ ಮಾಡಿದ್ದು ಅಂತ ಈ ದೇಶದ ಕ್ರಾಂತಿಕಾರಿಗಳು ಹೇಳಿ ಹೋಗ್ತಾರೆ ಅಂತಂದರೆ ಈ ದೇಶದಲ್ಲಿ ಕ್ರಾಂತಿಕಾರ್ಯ ಎಷ್ಟು ವೇಗವಾಗಿ ನಡೆದಿತ್ತು ಅಂತ. ಈ ಹತ್ಯೆಯಿಂದಾಗಿ ಬಹುಶಃ ಗಾಂಧೀಜಿಗೆ ಮನಸ್ಸಿಗೆ ತುಂಬ ನೋವಾಗಿರ್ಬೋದು. ಹೀಗಾಗಿ ಸಹಜವಾಗಿ ತಮ್ಮ ಹೋರಾಟದ ಹಾದಿಯನ್ನು ಕುಂಠಿತಗೊಳಿಸಿದರು. ಆದರೆ ಸುಭಾಷ್ ಚಂದ್ರ ಬೋಸರು ಮಾತ್ರ ತುಂಬ ಗಂಭೀರವಾಗಿ ಈ ವಿಚಾರದಲ್ಲಿ ಎಚ್ಚರಿಕೆ ವಹಿಸ್ತಿದ್ರು. ಆದರೆ ಸುಭಾಷ್ ಚಂದ್ರ ಬೋಸರು ಎಲ್ಲೋ ಒಂದು ಕಡೆ ಗಾಂಧೀಜಿಯ ಈ ನೀತಿಗಳು ಸರಿ ಕಂಡು ಬರ್ತಿರಲಿಲ್ಲ. ಸುಭಾಷ್ ಚಂದ್ರ ಬೋಸರು ಎಷ್ಟರ ಮಟ್ಟಿಗೆ ಕ್ರಿಟಿಕ್ ಅಂತಂದರೆ, ಗಾಂಧೀಜಿ ಬಿಡಿ, ಅವ್ರು ಯಾರನ್ನೂ ಆ ಥರ ಬಿಟ್ಟವರಲ್ಲ. ತನಗೆ ಇಷ್ಟ ಅಂದರೆ ಇಷ್ಟ ಅಂತ, ಇಷ್ಟ ಆಗಲಿಲ್ಲ ಅಂದರೆ ಇಷ್ಟ ಆಗಲಿಲ್ಲ ಅಂತ ಹೇಳುವಂಥವ್ರವರು. ಹೀಗಾಗಿ ಬಹಳ ಬಾರಿ ಸುಭಾಷ್ ಚಂದ್ರ ಬೋಸ್ ಅವರನ್ನು ಹತ್ತಿರದಿಂದ ನೋಡಿದವರು ಏನೋ ಸ್ವಲ್ಪ ಅಹಂಕಾರಿ ಅಂತ ಅನ್ನಿಸ್ತಿತ್ತು. ನಾನು ಅವ್ರ ಬಗ್ಗೆ ಬರೆದಂಥ ಒಂದು ಹಿಂದಿ ಲೇಖನವನ್ನು ಓದ್ತಿದ್ದೆ. ಸುಭಾಷ್ ಚಂದ್ರ ಬೋಸರನ್ನು ಅವರೊಂದು ಅಧಿವೇಶನದಲ್ಲಿ ಕಂಡಂಥವರು. ಸುಭಾಷ್ ಚಂದ್ರ ಬೋಸರು ಅಧಿವೇಶನದಲ್ಲಿ ಮಾತನಾಡ್ತಿರ್ಬೇಕಾದ್ರೆ ಎದ್ದು ನಿಂತ್ಕೊಂಡ್ರಂತೆ, ಅವರು ಭಾಷಣವನ್ನು ಮಾಡಿದ್ರಂತೆ, ನಡ್ಕೊಂಡು ಹೋದ್ರಂತೆ. ಎಷ್ಟು ಅಹಂಕಾರಿ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಿತ್ತು ಅಂತ ಬರೀತಾರೆ. ಆದರೆ ಸುಭಾಷ್ ಚಂದ್ರ ಬೋಸರ ಜೊತೆ ಜೈಲಿನಲ್ಲಿದ್ದಂಥ ಒಬ್ಬ ವ್ಯಕ್ತಿ ಬರೀತಾರೆ, ಎಷ್ಟು ಅಹಂಕಾರಿ ಅಂತ ಸುಭಾಷ್ ಚಂದ್ರ ಬೋಸರು ಅನ್ನಿಸ್ತಿತ್ತು. ಆದರೆ ಜೈಲಿನಲ್ಲಿ ನಾನೊಂದು 3-4 ದಿನ, ನಾನು ಕೆಲವು ತಿಂಗಳುಗಳ ಕಾಲ ಅವ್ರ ಜೊತೆ ಇರಬೇಕಾದ ಪ್ರಸಂಗ ಬಂತು. ಮೊದಲ 3-4 ದಿನ ಸುಭಾಷ್ ಚಂದ್ರ ಬೋಸರು ಇಂಥವರು ಅಂತ ಕೇಳಿಯೇ ಖುಷಿ ಆಗೋದು, ಮಾತನಾಡ್ಲಿಕ್ಕೆ ಹೆದರಿಕೆ ಆಗ್ತಿತ್ತು. ಆದರೆ ಆಮೇಲೆ ಅವ್ರು ಎಂಥ ಪ್ರೀತಿಸ್ತಾರೆ ಅಂತ ನನಗೆ ಆಮೇಲೆ ಗೊತ್ತಾಯಿತು. ಒಂದು ಸಲ ಇದ್ದಕ್ಕಿದ್ದಂತೆ ಅವನು ಜೈಲಲ್ಲಿದ್ದ ಕೋಣೆಯೊಳಗೆ ಯಾರೋ ಬಾಗಿಲು ಬಡದ್ರಂತೆ. ಒಳಗಿದ್ದಾರಾ ಅಂತ ಯಾರೋ ಕೇಳಿದರು. ಗಾಬರಿಯಾಗಿದ್ದು ಬಂದರೆ ಸುಭಾಷ್ರೇ ಬಂದು ಅವನ ಕೋಣೆಯಲ್ಲಿ ಕೂತ್ಕೊಂಡು ಗಂಟೆಗಟ್ಟಲೆ ಮಾತನಾಡಿ ಹೋಗಿದ್ರು. ಇಷ್ಟು ಸ್ನೇಹಶೀಲ ವ್ಯಕ್ತಿ ಅಂತ ನಂಗೆ ಗೊತ್ತಿರಲಿಲ್ಲ ಅಂತ. ಮೇಲ್ನೋಟಕ್ಕೆ ಸುಭಾಷರನ್ನು ಅಂದಾಜಿಸೋದು ಕಷ್ಟ ಆಗ್ತಿತ್ತು. ಅಂತರ್ಮುಖಿ ವ್ಯಕ್ತಿತ್ವ, ಎಲ್ಲ ಮಾತುಗಳಲ್ಲಿ ಮಗ್ನರಾಗೋರಲ್ಲ. ಅವರು ಮಾತನಾಡಬೇಕು ಅಂದರೆ ಅದು ರಾಷ್ಟ್ರದ ವಿಚಾರ ಇರಬೇಕು ಅಂತ ಎಲ್ರಿಗೂ ಗೊತ್ತಿತ್ತು. ಹೀಗಾಗಿ ಮೇಲ್ನೋಟಕ್ಕೆ ಹಂಗೆ ಕಾಣ್ತಾ ಇದ್ರು. ಇಂಥ ಸುಭಾಷರು ಈಗ ತುಂಬ ಗಂಭೀರವಾಗಿ ತಾವು ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಈ ಸುಭಾಷರನ್ನು ಈಗ ಆಲ್ ಇಂಡಿಯಾ ಯೂತ್ ಕಾನ್ಫರೆನ್ಸ್ನ ಒಂದು ಕಾನ್ಫರೆನ್ಸ್, ದೊಡ್ಡ ಕಾನ್ಫರೆನ್ಸ್ ಮಾಡಿದಾಗ ಅದರ ರಿಸೆಪ್ಷನ್ ಕಮಿಟಿ ಅಧ್ಯಕ್ಷರಾಗಿದ್ದರು. ಮಾತನಾಡಬೇಕು ಅಂತ ಸುಭಾಷರನ್ನು ಕರೆದ್ರು. ಅವರೆಲ್ಲವನ್ನೂ ಸಂಭಾಳಿಸ್ಕೊಂಡು ಹೋಗ್ಬೋದಿತ್ತು. ಆದರೆ ಸುಭಾಷರು ಹೇಳಿದರು, ಈ ದೇಶದಲ್ಲಿ 2 ಥರದ ಸ್ಕೂಲ್ ಆಫ್ ಥಾಟ್ಸ್ ಇದೆ. ಒಂದು ಸೇವಾಗ್ರಾಮ್ ಸ್ಕೂಲ್ ಆಫ್ ಥಾಟ್, ಮತ್ತೊಂದು ಪಾಂಡಿಚೇರಿ ಸ್ಕೂಲ್ ಆಫ್ ಥಾಟ್. ಭಾಳ ಜನರಿಗೆ ಅರ್ಥ ಆಗಿರಬೇಕು. ಸೇವಾಗ್ರಾಮ್ ಸ್ಕೂಲ್ ಆಫ್ ಥಾಟ್ ಅಂತಂದರೆ ಅದು ಗಾಂಧೀಜಿಯವರದ್ದು. ಸೇವಾಗ್ರಾಮದಲ್ಲಿ ಕೂತ್ಕೊಂಡು ಅವ್ರು ಹೇಳುವಂಥ ವಿಚಾರಗಳು. ಎರಡನೇದು ಪಾಂಡಿಚೇರಿ ಸ್ಕೂಲ್ ಆಫ್ ಥಾಟ್ ಅಂದರೆ ಅರವಿಂದರದ್ದು. ಅರವಿಂದರು ಕ್ರಾಂತಿಕಾರ್ಯ ಮಾಡಿಕೊಂಡು ಅವರ ಆನಂತರದ ದಿನಗಳಲ್ಲಿ ಪೂರ್ತಿ ಪ್ರಮಾಣದಲ್ಲಿ ತಾವು ಸನ್ಯಾಸತ್ವವನ್ನು ಸ್ವೀಕರಿಸಿದಂತೆ ಅಲ್ಲಿ ಹೋಗಿ ಕೂತರು, ಪೂರ್ಣ ಪ್ರಮಾಣದಲ್ಲಿ ಧ್ಯಾನಮಗ್ನರಾದರು. ಇವೆರಡನ್ನೂ ಕ್ರಿಟಿಕ್ಕಾಗಿ ಉಲ್ಲೇಖ ಮಾಡ್ತಾ ಸುಭಾಷ್ ಚಂದ್ರ ಬೋಸರು ತುಂಬ ಗಂಭೀರವಾದ ದನಿಯಲ್ಲಿ ಹೇಳಿದರು, ಸೇವಾಗ್ರಾಮ್ ಸ್ಕೂಲ್ ಆಫ್ ಥಾಟ್ ಎಂಥದ್ದು ಅಂತಂದರೆ ಅದರಲ್ಲಿ ಮಾಡರ್ನೈಸೇಷನ್ಗೆ ಅವಕಾಶವೇ ಇಲ್ಲ, ಅದರಲ್ಲಿ ಆಧುನಿಕ ಉದ್ದಿಮೆಗಳಿಗೆ ಅವಕಾಶ ಇಲ್ಲ. ಅವರು ಹೇಗಿದ್ದರೂ ಬುಲಕ್ ಕಾರ್ಟ್ನ ಚಿಂತನೆ, ಎತ್ತಿನ ಗಾಡಿಯ ಕಾಲದ ಚಿಂತನೆಗಳು, ಇಂಥ ಚಿಂತನೆಯನ್ನು ಹೊತ್ಕೊಳ್ಳುವಂಥ ಒಂದು ಸ್ಕೂಲ್ ಆಫ್ ಥಾಟು. ಇನ್ನೊಂದಿದೆ, ಒಂದು ಈ ಸ್ಕೂಲ್ ಆಫ್ ಥಾಟ್ ಅವ್ರು ಹೇಳ್ತಾರೆ ನಾವು ಎತ್ತಿನ ಗಾಡಿಯ ಚಿಂತನೆ ಇಟ್ಕೊಂಡ್ರೆ ಸ್ವಾತಂತ್ರ್ಯ ಬರುತ್ತೆ ಅಂತ ಹೇಳುವಂಥ ಒಂದು ಸ್ಕೂಲ್ ಆಫ್ ಥಾಟು. ಎರಡನೇದು ಇನ್ನೊಂದೇನು ಅಂತಂದರೆ ಯೋಗ ಮತ್ತು ಪ್ರಾಣಾಯಾಮ ಮಾಡಿಬಿಟ್ರೆ ಸ್ವಾತಂತ್ರ್ಯ ಬರುತ್ತೆ ಅಂತ ಹೇಳುವಂಥ ಎರಡನೇ ಸ್ಕೂಲ್ ಆಫ್ ಥಾಟು. ಭಾರತಕ್ಕೆ ಇವೆರಡೂ ಅಗತ್ಯ, ಇವೆರಡಕ್ಕಿಂತ ಹೆಚ್ಚಾಗಿ ಬೇಕಾಗಿರೋದು ಒಂದು. ಅವ್ರು ಹೇಳ್ತಾರೆ, ವಿವೇಕಾನಂದರ ಮಾತನ್ನು ಪುನರುಚ್ಚರಿಸ್ತಾರೆ. ವಿವೇಕಾನಂದರ ಮಾತುಗಳಲ್ಲಿ ಕೇಳಿ ಬರುವಂಥ ದಾಟಿ ಅವ್ರು ಹೇಳ್ತಾರೆ, ನೀವು ಪ್ರಕೃತಿಯನ್ನು ಗೆಲ್ಲಬೇಕಾದ್ರೆ, ಪ್ರಕೃತಿಯನ್ನು ನಿಮ್ಮ ಆಳಾಗಿಸ್ಕೊಳ್ಬೇಕು ಅಂದರೆ ಪ್ರಕೃತಿಯೊಂದಿಗೆ ಹೋರಾಡೋದನ್ನು ಕಲೀರಿ ಅಂತ.
ನೀವು ಪ್ರಕೃತಿಯನ್ನು ಅದನ್ನು ಪ್ರೀತಿಸಿ ಒಲಿಸ್ಕೊಂಡಲ್ಲ, ಪ್ರಕೃತಿಯನ್ನು ಗೆಲ್ಲಬೇಕು ಅನ್ನುವಂಥ ಚಿಂತನೆಯನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ ಅಂತ. ಅಂದರೆ ಆ ಒಂದು ಕಡಕ್ಕುತನ ಅವರಲ್ಲಿತ್ತಲ್ಲ, ಅದು ವ್ಯಕ್ತವಾಯಿತು. ಸಹಜವಾಗಿ ಸುಭಾಷ್ ಚಂದ್ರ ಬೋಸರಿಗೆ ವಿರೋಧಿಗಳು ಜಾಸ್ತಿ ಆಗ್ತಾ ಹೋಗ್ತಿದ್ರು. ಯಾಕೆಂದರೆ ಒಂದು ಕಡೆ ಗಾಂಧೀಜಿಯ ಭಕ್ತರು ಸುಭಾಷರ ಸಹಜ ವಿರೋಧಿಗಳಾಗೋರು, ಎರಡನೇದೀಗ ಅರವಿಂದರ ಭಕ್ತರು ಕೂಡ ಸುಭಾಷರ ವಿರೋಧಿಗಳಾಗ್ಲಿಕ್ಕೆ ನಿಂತು. ಸುಭಾಷರ ಪರಿಸ್ಥಿತಿ ಈ ಥರದ ಹಂತಕ್ಕಿತ್ತು. ಅಷ್ಟಾದರೂ ಕೂಡ ಸುಭಾಷರ ಸ್ನೇಹಶೀಲ ವ್ಯಕ್ತಿತ್ವ ಹೇಗಿತ್ತು ಅಂತಂದರೆ ಎಲ್ಲರನ್ನೂ ಪ್ರೀತಿಯಿಂದ ಒಲಿಸಿಕೊಳ್ಳುವಂಥ ಒಂದು ಕಲೆ ಅವರಿಗಿತ್ತು. ಈ ಹೊತ್ತಿನಲ್ಲೇ ಕಲ್ಕತ್ತಾದ ಅಧಿವೇಶನ ಬಂದಿದ್ದು. ಕಲ್ಕತ್ತಾದ ಕಾಂಗ್ರೆಸ್ ಅಧಿವೇಶನಕ್ಕೆ ಮೋತಿಲಾಲ್ ನೆಹರು ಅಧ್ಯಕ್ಷರಾಗಿದ್ದರು. ಈ ಕಾಂಗ್ರೆಸ್ ಅಧಿವೇಶನ ನಡೆಸುವಂಥ ಜವಾಬ್ದಾರಿ ಸುಭಾಷ್ ಚಂದ್ರ ಬೋಸರಿಗೆ. ಅದೊಂದು ಅದ್ಭುತವಾದ ಅವಕಾಶ. ಸುಭಾಷ್ ಚಂದ್ರ ಬೋಸರು ತಾನು ಹೇಗಿದ್ದರೂ ವಾಲಂಟಿಯರ್ ಟೀಮ್ನ ಮುಖ್ಯಸ್ಥರು ಆಗಿದ್ದರಿಂದ ಸಾವಿರಾರು ಜನ ವಾಲಂಟಿಯರ್ಗಳನ್ನು ತಯಾರು ಮಾಡಿದರು. ಆ ವಾಲಂಟಿಯರ್ಗಳ ಮೂಲಕ ಒಂದು ಅದ್ಭುತವಾದ ಕಾಂಗ್ರೆಸ್ ಅಧಿವೇಶನ ನಡೆಸಿಕೊಟ್ರು. ಈ ಕಾಂಗ್ರೆಸ್ ಅಧಿವೇಶನದಲ್ಲಿ ಸುಭಾಷ್ ಚಂದ್ರ ಬೋಸರನ್ನ ಆ ಇಡೀ ಇದರ ಗವರ್ನರ್ ಜನರಲ್ ಅಂತ ಕರೀತಿದ್ರು. ಅವರು ಆ ಥರದ ಒಂದು ಸೈನ್ಯದ ರೀತಿಯಲ್ಲೇ ಅದನ್ನು ತಯಾರು ಮಾಡಿದರು. ವಾಲಂಟಿಯರ್ ಟೀಮನ್ನು ಟೈಮ್ ಹೇಗೆ ಮ್ಯಾನೇಜ್ಮೆಂಟ್ ಮಾಡಬೇಕು ಪ್ರತಿಯೊಂದನ್ನು ಆ ವಾಲಂಟಿಯರ್ ಟೀಮ್ಗೆ ಹೇಳಿಕೊಟ್ಟು ಇಡೀ ಕಾರ್ಯಕ್ರಮವನ್ನು ಹೇಗೆ ಮಾಡಿದರು ಅಂತಂದರೆ, ಎಷ್ಟೋ ಜನ ಹೇಳ್ತಾರೆ ಅವತ್ತಿನ ಕಾರ್ಯಕ್ರಮ ನೋಡಿದವರು, ಮೋತಿಲಾಲ್ ನೆಹರು ಅಧ್ಯಕ್ಷರಾಗಿದ್ದರಂತೆ, ಅದರ ಮುಂದಿನ ಗಾಡಿಯಲ್ಲಿ ಸುಭಾಷ್ ಚಂದ್ರ ಬೋಸರು ಇನ್ನೊಂದು ಗಾಡಿಯಲ್ಲಿ ನಿಂತ್ಕೊಂಡು ಬರ್ತಿದ್ರೆ ಭಾಳ ಜನರ ಕಣ್ಣುಗಳು ಮೋತಿಲಾಲ್ ನೆಹರುಗಿಂತ ಜಾಸ್ತಿ ಸುಭಾಷ್ ಚಂದ್ರ ಬೋಸರನ್ನೇ ನೋಡ್ತಿದ್ವಂತೆ. ಅಷ್ಟು ಅದ್ಭುತವಾದ ವ್ಯಕ್ತಿತ್ವ ಅವರದ್ದಾಗಿತ್ತು. ಈ ಹಂತದಲ್ಲಿ ಒಂದು ವಿಶೇಷವಾದ ಘಟನೆ ನಡೀತು. 1929ನೇ ವರ್ಷ ಅದು. ಅವತ್ತು ಗಾಂಧೀಜಿ ಹೇಳಿದರು, ಮೊದಲೇ ಒಂದು ನಿರ್ಣಯ ಆಗಿತ್ತು. ಆ ನಿರ್ಣಯ ಏನು ಅಂತಂದರೆ, ಡಿಸೆಂಬರ್ವರೆಗೂ ನಾವು ಕಾಯಬೇಕು. ಅಂದರೆ 1 ವರ್ಷದ ಸಮಯ, 12 ತಿಂಗಳ ಸಮಯ. ಡಿಸೆಂಬರ್ 31ರ ಒಳಗೆ ನಮಗೆ ಬ್ರಿಟಿಷರು ಸ್ವಾತಂತ್ರ್ಯವನ್ನು ಕೊಡಬೇಕು, ಇಲ್ಲದೆ ಹೋದರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ. ಉಗ್ರವಾದ ಹೋರಾಟ ಏನು ಅಂತ ಕೇಳಿದರೆ ಮತ್ತದೇ ನಾನ್ ಕೋಆಪರೇಷನ್ ಮೂವ್ಮೆಂಟ್. ಗಾಂಧೀಜಿ ಇವರಿಗೆ ಅನೇಕ ಬಾರಿ ಮಾಡ್ಕೊಂಡು ಬಂದಿದ್ರಲ್ಲ, ಅದೇ ನಾನ್ ಕೋಆಪರೇಷನ್ ಮುಂದುವರಿಸ್ತೀವಿ, ನಾವು ಟ್ಯಾಕ್ಸ್ ಕಟ್ಟೋದಿಲ್ಲ ಅಂತ ಹೇಳ್ತೀವಿ, ನಿಮ್ಮ ಕೋಆಪರೇಷನ್ ಮಾಡೋದಿಲ್ಲ. 1 ವರ್ಷ ಕಾದು 1 ವರ್ಷಕ್ಕೆ ಅವ್ರು ಕೊಡಲಿಲ್ಲ ಅಂದರೆ ಹೀಗೆ ಮಾಡಬೇಕು ಅಂತ ಹೆಚ್ಚು ಕಡಿಮೆ ಎಲ್ಲರೂ ಒಪ್ಕೊಂಡಿದ್ರು. ಯಾಕೆಂದರೆ ಗಾಂಧೀಜಿ ಹೇಳಿದ ಮೇಲೆ ಯಾರೂ ವಿರೋಧ ಮಾಡುವಂಥ ಪ್ರಮೇಯವೇ ಇರಲಿಲ್ಲ. ಮೋತಿಲಾಲ್ ನೆಹರು ಅವರು ಅದನ್ನೇ ಓದಿದ್ರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ. ಆದರೆ ಮೋತಿಲಾಲ್ ನೆಹರುವಿಗೆ ಸ್ವತಃ ಅದರಲ್ಲಿ ನಂಬಿಕೆ ಇರಲಿಲ್ಲ. ಇನ್ನೇನು ಎಲ್ಲರೂ ಒಪ್ಕೊಂಡು ಎದ್ದೋಗಬೇಕು, ಅಷ್ಟೊತ್ತಿಗೆ ಸುಭಾಷ್ ಎದ್ದು ನಿಂತ್ಕೊಂಡು ವೇದಿಕೆ ಮೇಲೆ ಬಂದು ಹೇಳಿದರು, ಇದಕ್ಕೆ ನನ್ನ ಒಪ್ಪಿಗೆ ಇಲ್ಲ. ಯಾಕೆ ಒಪ್ಪಿಗೆ ಇಲ್ಲ ಅಂತಂದರೆ, ಇಲ್ಲಿರೋ ಎಲ್ರಿಗೂ ಗೊತ್ತು, ಸ್ವತಃ ಮೋತಿಲಾಲ್ ನೆಹರು ಅವರಿಗೆ ಗೊತ್ತು, ಈ 1 ವರ್ಷದಲ್ಲಿ ಅವರು ಸ್ವಾತಂತ್ರ್ಯ ಕೊಡೋದು ನಮಗೆ ಅಸಾಧ್ಯ. ಆ 1 ವರ್ಷದ ನಾವು 12 ತಿಂಗಳನ್ನು ವೇಸ್ಟ್ ಮಾಡೋಕ್ಕಿಂತ ಇಲ್ಲಿಂದ ಒಂದು ನಿರ್ಣಯ ತಗೊಳ್ಳೋಣ. ನಮಗೆ ಬ್ರಿಟಿಷರ ಮೇಲೆ ನಂಬಿಕೆ ಇಲ್ಲ, ಈಗಿಂದೀಗಲೇ ಕೊಡಬೇಕು ಅಂತ ನಾವು ನಿರ್ಣಯ ತಗೋಬೇಕು, ಏನು ಹೇಳ್ತೀರಿ ಅಂತ. ಅವರ ಮಾತಿನ ಹೋಗ ಹೆಂಗಿತ್ತು ಅಂತಂದರೆ ಎಲ್ಲರೂ ಹೌದು ಅನ್ನೋ ಮಟ್ಟಿಗೆ ಹೋಗ್ಬಿಟ್ಟಿದ್ರು. ಆದರೆ ಯಾರೋ ಒಂದಷ್ಟು ಜನ ಮಧ್ಯ ಕೂತಿದ್ದವ್ರು ಹೇಳಿದರು, ನಾವೇನಾದರೂ ಇವನು ಹೇಳಿದ್ದನ್ನು ಒಪ್ಕೊಂಡ್ರೆ ಗಾಂಧೀಜಿ ರಾಜಕೀಯ ಸನ್ಯಾಸ ತೊಗೊಂಡ್ಬಿಡ್ತಾರೆ, ಇದನ್ನು ಒಪ್ಕೊಳ್ಬಾರ್ದು ಅಂತ ಅವರ ನಿರ್ಣಯವನ್ನು ಹಿಂದೆ ತಗೊಳ್ಳುವಂತೆ ಮಾಡಿದರು. ಆದರೆ ಸುಭಾಷ್ ಚಂದ್ರ ಬೋಸರಿಗೆ ಬೇಸರ ಅಂತೂ ಸಹಜವಾಗಿ ಆಗೇ ಆಗುತ್ತೆ. ಆದರೆ ಅದು ಇವರಿಗೆ ನಿವೃತ್ತಿಯ ವಿಚಾರ ಅಂತೂ ಅಲ್ಲ. ಸುಭಾಷ್ ಚಂದ್ರ ಬೋಸರು ಈ ಬೇಸರದ ನಂತರ ಅವರೇನು ಮಾಡಿದರು, ಇದನ್ನು ಇನ್ನೊಂದು ಸ್ವಲ್ಪ ಗಂಭೀರವಾದ ರೂಪದಲ್ಲಿ ತಗೋಬೇಕು ಅಂತ 1 ವರ್ಷ ಅವಕಾಶವನ್ನು ಚೆನ್ನಾಗಿ ಬಳಸ್ಕೊಳ್ಬೇಕು ಅಂತ ಅನೇಕ ಕಾಲೇಜುಗಳಿಗೆ ತಿರುಗಾಡಿದರು. ಸುಭಾಷರ ಈ ಕಾಲೇಜುಗಳ ಮಾತುಗಳನ್ನು ಕೇಳಬೇಕು. ಆವತ್ತಿನ ದಿನಗಳಲ್ಲಿ ತರುಣರು ಕ್ರಾಂತಿಕಾರ್ಯ ಮಾಡ್ಬೋದೋ ಬೇಡವೋ ಅನ್ನೋದ್ರ ಬಗ್ಗೆ ತುಂಬ ಚರ್ಚೆ ನಡೀತಾ ಇತ್ತು. ಸುಭಾಷ್ ಚಂದ್ರ ಬೋಸರು ಹೇಳಿದರು, ಕ್ರಾಂತಿಕಾರ್ಯ ತರುಣರಲ್ಲದೆ ಇನ್ಯಾರು ಮಾಡಬೇಕು? ಇವತ್ತು ನಮ್ಮದು ಇದೆಯಲ್ಲ, ನಮ್ಮ ಹುಡುಗರು ಕಾಲೇಜಿಗೆ ಹೋಗಬೇಕೋ, ಸ್ಟ್ರೈಕ್ ಆದರೆ ಸ್ಟ್ರೈಕಿಗೆ ಹೋಗಬೇಕು ಅಂತ. ಸ್ಟ್ರೈಕಿಗೆ ಕಾಲೇಜ್ ಹುಡುಗರೇ ಬರಲಿಲ್ಲ ಅಂತಂದರೆ ಇನ್ಯಾರು ಹೋಗಬೇಕು? ಈ ಮಾತನ್ನು ಸುಭಾಷ್ ಚಂದ್ರ ಬೋಸರು ಕೇಳಿದ್ದು, ನಾನು ಕೇಳ್ತಿರೋದಲ್ಲ. ಸುಭಾಷ್ ಚಂದ್ರ ಬೋಸರು ಬಹಳ ಹಿಂದೆಯೇ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಕ್ರಾಂತಿಕಾರ್ಯ ಮಾಡಲಿಕ್ಕೆ ತರುಣರಲ್ಲದೆ ಮತ್ಯಾರು ಬರಬೇಕು ಅನ್ನೋ ಪ್ರಶ್ನೆನ ತುಂಬ ಗಂಭೀರವಾದ ದನಿಯಲ್ಲಿ ಸುಭಾಷರು ಕೇಳಿದರು. ಎರಡನೇದು, ಸುಭಾಷರು ಒಂದು ತುಂಬ ಚೆನ್ನಾಗಿ ಹೇಳ್ತಾರೆ, ರೆವಲ್ಯೂಷನ್ಗೂ ಮತ್ತು ಎವಲ್ಯೂಷನ್ಗೂ ಇರುವಂಥ ಡಿಫ್ರೆನ್ಸ್ ಏನು ಅಂತ. ಎವಲ್ಯೂಷನ್ನು ಅತ್ಯಂತ ಬೇಗ ಆದರೆ ಅದು ರೆವಲ್ಯೂಷನ್ ಆಗುತ್ತೆ, ರೆವಲ್ಯೂಷನ್ನೇ ನಿಧಾನವಾಗಾದರೆ ಅದು ಎವಲ್ಯೂಷನ್ ಆಗುತ್ತೆ ಎಂದು ಸುಭಾಷರು. ಹೀಗಾಗಿ ಎವಲ್ಯೂಷನ್ ಮತ್ತು ರೆವಲ್ಯೂಷನ್ ನಡುವೆ ತುಂಬ ಡಿಫ್ರೆನ್ಸ್ ಇಲ್ಲ, ನೀವೆಲ್ಲ ಮುಂದೆ ಬನ್ನಿ ಅದು ರೆವಲ್ಯೂಷನ್ ಆಗುತ್ತೆ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡೋದ್ರಲ್ಲಿ ಸುಭಾಷ್ ಚಂದ್ರ ಬೋಸರು ಯಶಸ್ವಿ ಆಗ್ತಿದ್ರು. ಹೀಗಾಗಿ ಈ ತರುಣರ ಜೊತೆಗೆ ಸುಭಾಷರು ಮಾಡ್ತಿದ್ದಂಥ ಈ ಮಾತುಕತೆಗಳು ತುಂಬ ಪ್ರಭಾವಿಯಾಗಿದ್ವು. ಈ ಹೊತ್ತಿನಲ್ಲೇ ಭಗತ್ ಸಿಂಗ್ ಮತ್ತು ಬಟುಕೇಶ್ವರ ದತ್ತ ಅಸೆಂಬ್ಲಿಯಲ್ಲಿ ಬಾಂಬ್ ಎಸೆದು ಇನ್ನೊಂದು ದೊಡ್ಡ ಕೆಲಸ ಮಾಡಿದರು.
ಅವ್ರ ಅಸೆಂಬ್ಲಿಯಲ್ಲಿ ಬಾಂಬ್ ಎಸೆದಾಗ ಇನ್ಫ್ಯಾಕ್ಟ್ ಎಲ್ಲ ಇದ್ದವರು ಅನೇಕರು ಕಾಂಗ್ರೆಸ್ನ ಸದಸ್ಯರು ಅದರಲ್ಲಿದ್ದರು. ಆದರೆ ಎಷ್ಟು ಚೆನ್ನಾಗಿ ಬಾಂಬ್ ಎಸೆದಿದ್ರು ಅಂತಂದರೆ ಭಗತ್ ಸಿಂಗ್ ಮತ್ತು ಬಟುಕೇಶ್ವರ ದತ್ತ ಯಾರಿಗೂ ಹಾನಿಯಾಗದಂತೆ ಅಂಥ ಜಾಗವನ್ನು ನೋಡಿ ಬಾಂಬ್ ಎಸೆದಿದ್ರು. ಯಾತಕ್ಕೆ ಬಾಂಬ್ ಎಸೆದು ಅರೆಸ್ಟ್ ಆದ್ರಿ ಅಂತ ಕೇಳಿದ್ರು ಅವ್ರು ಹೇಳ್ತಿದ್ರು, ನಿಮ್ಮ ಬ್ರಿಟಿಷ್ ಸರ್ಕಾರ ಕಿವುಡು ಸರ್ಕಾರ, ಕಳೆದ ಅನೇಕ ವರ್ಷಗಳಿಂದ ಇಂಥದ್ದಾಗಬೇಕು ಅಂತ ನಾವು ಕೇಳಿ ಕೇಳಿ ಬೇಸತ್ತು ಹೋಗಿದ್ದೀವಿ. ಅವರು ಬೇಸತ್ತು ಹೋಗ್ಲಿಕ್ಕೆ ಇನ್ನೊಂದು ಕಾರಣ ಏನಿತ್ತು ಅಂದರೆ ಗಾಂಧೀಜಿ 1 ವರ್ಷದ ಟೈಮ್ ಕೊಟ್ಟಿದ್ರಲ್ಲ, ಈ 1 ವರ್ಷದಲ್ಲಿ ಅವ್ರು ಕೇಳೋದಿಲ್ಲ ಅಂತ ಇವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಕೇಳಿಸೋದಕ್ಕೆ ನಾವೇನಾದರೂ ಕೆಲಸ ಮಾಡಬೇಕು ಅಂತ ಭಗತ್ ಸಿಂಗ್ ಯೋಜನೆ ತೊಗೊಂಡು ಬಂದಿದ್ದು. ಆ ಯೋಜನೆಯ ಪ್ರಕಾರ ಅಸೆಂಬ್ಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು. ಬಾಂಬ್ ಬ್ಲಾಸ್ಟ್ ಆದ ನಂತರ ಅವರು ಕೋರ್ಟಿನ ಕಟಕಟೆಯಲ್ಲಿ ನಿಂತು ಕ್ರಾಂತಿಕಾರ್ಯದ ಮಹತ್ವವನ್ನು ಹೇಳಲಿಕ್ಕೆ ಶುರು ಮಾಡಿದ ಮೇಲೆ ಕಾಂಗ್ರೆಸ್ಸಿಗೆ ನಿಜವಾದ ಬಿಸಿ ಮುಟ್ಟಿತು. ಕಾಂಗ್ರೆಸ್ಸು ಹಾಗೆ ನೋಡಿದರೆ ಗಾಂಧೀಜಿ ಪೂರ್ಣ ಸ್ವರಾಜ್ಯದ ಮಾತನಾಡಲಿಕ್ಕೆ ಶುರು ಮಾಡಿದ್ದು ಭಗತ್ ಸಿಂಗ್ ಕೋರ್ಟಿನ ಕಟಕಟೆಯಲ್ಲಿ ನಿಂತ್ಕೊಂಡು ಪೂರ್ಣ ಸ್ವರಾಜ್ಯದ ಮಾತನಾಡಿದಾಗ. ಯಾಕೆಂದರೆ ಎಲ್ಲ ತರುಣರು ಕೂಡ ಭಗತ್ ಸಿಂಗ್ ಮಾತನಾಡಲಿಕ್ಕೆ ಶುರು ಮಾಡಿದ್ರಲ್ಲ, ಅನಿವಾರ್ಯವಾಗಿ ಕಾಂಗ್ರೆಸ್ಸು ಕೂಡ ನಾವು ಪೂರ್ಣ ಸ್ವರಾಜ್ಯ ಕೇಳ್ತೀವಿ ಅಂತ ಹಠ ಹಿಡಿದು ಮಾತನಾಡಬೇಕಾದ ಪರಿಸ್ಥಿತಿ ಬಂತು. ಈ ಹಂತದಲ್ಲಿ ವಿಚಾರಣೆ ನಡೀತಿರಬೇಕಾದ್ರೇ ಇನ್ನೂ ಅನೇಕ ಕ್ರಾಂತಿಕಾರಿಗಳು ಸಿಕ್ಕಿಬಿದ್ದರು. ಆಗಲೇ ಗೊತ್ತಾಗಿದ್ದು ಸ್ಯಾಂಡರ್ಸ್ ಹತ್ಯೆ ಮಾಡಿದ್ದು ಕೂಡ ಭಗತ್ ಸಿಂಗ್ ಆ್ಯಂಡ್ ಪಾರ್ಟಿ ಅಂತ. ಅಲ್ಲಿವರೆಗೂ ಸ್ಯಾಂಡರ್ಸ್ ಹತ್ಯೆ ಮಾಡಿದ್ದು ಯಾರು ಅಂತ ಗೊತ್ತೇ ಇರಲಿಲ್ಲ. ಆ ಇಡೀ ಫೈಲ್ ಕ್ಲೋಸ್ ಆಗಿತ್ತು. ಈಗ ವಾಪಸ್ ಓಪನ್ ಆಗಿ ಸ್ಯಾಂಡರ್ಸ್ ಹತ್ಯೆ ಮಾಡಿದ್ದು ಇವರೇ ಅಂತ ಗೊತ್ತಾಯಿತು. ಪರಿಣಾಮ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಮೂವರಿಗೂ ನೇಣು ಶಿಕ್ಷೆ ಘೋಷಣೆ ಆಯಿತು. ಆದರೆ ಒಳಗೆ ಕ್ರಾಂತಿಕಾರಿಗಳಿದ್ರಲ್ಲ, ಈ ಕ್ರಾಂತಿಕಾರಿಗಳು ಕೈದಿಗಳ ಜೊತೆ ಬ್ರಿಟಿಷರ ವ್ಯವಹಾರ ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೆ, ಈ ವಿಚಾರ ಗೊತ್ತಿರಲಿ ಅನ್ನೋ ಕಾರಣಕ್ಕೋಸ್ಕರವೇ ಉಲ್ಲೇಖ ಮಾಡ್ತಿದ್ದೀನಿ. ಬಹಳ ಜನರಿಗೆ ಉಪವಾಸ ಸತ್ಯಾಗ್ರಹ ಅಂದರೆ ಯಾರು ಅಂತಂದರೆ ನಮ್ಗೆ ಗೊತ್ತಿರೋದು ಒಂದೇ ಹೆಸರು, ಮಹಾತ್ಮ ಗಾಂಧೀಜಿ ಅಂತ. ಆದರೆ ಮಹಾತ್ಮ ಗಾಂಧೀಜಿಯಿಂದ ಪ್ರೇರೇಪಣೆ ತೊಗೊಂಡು ಉಪವಾಸ ಸತ್ಯಾಗ್ರಹ ಮಾಡಿದವರು ಬೇಕಾದಷ್ಟಿದ್ದಾರೆ. ಇನ್ಫ್ಯಾಕ್ಟ್ ಮಹಾತ್ಮ ಗಾಂಧೀಜಿಗಿಂತ ಜಾಸ್ತಿ ದಿನಗಳ ಕಾಲ ಉಪವಾಸ ಮಾಡಿದವರಿದ್ದಾರೆ. ಎಷ್ಟರ ಮಟ್ಟಿಗೆ ಅಂತಂದರೆ ಜತೀಂದ್ರನಾಥ್ ಮುಖರ್ಜಿಯವರು ಅವರು ಎಷ್ಟರ ಮಟ್ಟಿಗೆ ಆ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡ್ತಾ ಉಪವಾಸ ಮಾಡಿದರು ಅಂತಂದರೆ 61 ದಿನಗಳ ಕಾಲ ಉಪವಾಸ ಮಾಡಿ ದೇಹತ್ಯಾಗ ಮಾಡಿಬಿಟ್ರು. ಅವರ ದೇಹತ್ಯಾಗದ ಸುದ್ದಿ ಇಡೀ ದೇಶಕ್ಕೆ ಹಬ್ಬಿತ್ತಲ್ಲ, ಅದು ಕೂಡ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿತ್ತು. ಅದಾದ ನಂತರ ಭಗತ್ ಸಿಂಗ್, ರಾಜ್ಗುರು, ಸುಖದೇವರಿಗೆ ನೇಣಿಗೇರಿಸೋ ಪ್ರಸಂಗ ಬಂದಾಗಲೂ ಕೂಡ ಕಾಂಗ್ರೆಸ್ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ತೋರ್ಲಿಕ್ಕಾಗಲಿಲ್ಲ. ಮತ್ತದೇ ನಾನು ಹೇಳಿದ ಕಾರಣ, ಅವರ ದಾರಿ ಬೇರೆ, ನಮ್ಮ ದಾರಿ ಬೇರೆ, ಹೀಗಾಗಿ ನಾವು ಅವ್ರಿಗೇನೂ ಕೇಳಲಿಕ್ಕಾಗಲ್ಲ ಅನ್ನುವಂಥ ಮಟ್ಟಿಗೆ ಕಾಂಗ್ರೆಸ್ ಬಂದುಬಿಟ್ಟಿತ್ತು. ಒಟ್ಟಾರೆ ಇದೂ ಕೂಡ, ಅವರ ಸಾವು ಕೂಡ ಹೀಗೆ ಹೋಯಿತು. ಆದರೆ ಕ್ರಾಂತಿಕಾರಿಗಳಾಗುವಂಥ ಮನಸ್ಸು ಪ್ರತಿಯೊಬ್ಬ ತರುಣನಲ್ಲೂ ಉದಯಿಸ್ತಲ್ಲ, ಸುಭಾಷ್ ಚಂದ್ರ ಬೋಸರು ಅದನ್ನು ಗ್ರಹಿಸದೇ ಇರಲಿಲ್ಲ. ಅತ್ತ ಸುಭಾಷ್ ಚಂದ್ರ ಬೋಸರು ಈ ಎಲ್ಲ ತರುಣರನ್ನು ಒಗ್ಗೂಡಿಸ್ತಾ ಈ 1 ವರ್ಷದಲ್ಲಿ ಏನಾದರೂ ಕೆಲಸ ಮಾಡಬೇಕು ಅನ್ನೋ ಹಠ ಹಿಡಿದಿದ್ರು. 1929 ಡಿಸೆಂಬರ್ 31ಕ್ಕೂ ಕೂಡ ಭಾರತಕ್ಕೆ ಸ್ವಾತಂತ್ರ್ಯ ಸಿಗೋ ಲಕ್ಷಣ ಬರದೇ ಹೋದಾಗ ಅವತ್ತಿನ ದಿನವೇ ಭಾರತದ ಧ್ವಜವನ್ನು ಹಾರಿಸಿ ನಾವು ಸ್ವತಂತ್ರರು ಅಂತ ಘೋಷಣೆ ಮಾಡ್ತೀವಿ ಅಂತ ಹೊರಟರು. ಸುಭಾಷ್ ಚಂದ್ರ ಬೋಸರಿಗೆ ಒಟ್ಟಾರೆ ಇದು ಬೇಸರ ಆಗಿ ಸುಭಾಷ್ ಚಂದ್ರ ಬೋಸರು ಹೇಳ್ತಾರೆ, ಯಾಕೋ ಇದು ಸರಿ ಹೋಗ್ತಿಲ್ಲ ಅಂತ. ಅದರೊಳಗೆ ಒಂದು ಪ್ರತ್ಯೇಕ ಸಂಘಟನೆಯನ್ನು ಸುಭಾಷ್ ಚಂದ್ರ ಬೋಸರು ಕಟ್ಟಿಕೊಂಡ್ರು. ಸುಭಾಷ್ ಚಂದ್ರ ಬೋಸರು ಈ ಸಂದರ್ಭದಲ್ಲೇ ಭಾರತದಲ್ಲಿ ಒಂದು ದೊಡ್ಡ ವ್ಯಾಪಕವಾದ ಆಂದೋಲನ, ಈ ಧ್ವಜವನ್ನು ಹಾರಾಟ ಮಾಡಬೇಕಾದ ಪ್ರಸಂಗ ಬಂದಾಗ ತುಂಬ ಚೆನ್ನಾಗಿತ್ತು. 1930ನೇ ಇಸ್ವಿನಲ್ಲಿ ನಾವು ಧ್ವಜ ಹಾರಾಟ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ. 1930 ಜನವರಿ 2ಕ್ಕೆ ಕಾಂಗ್ರೆಸ್ ನಿರ್ಧಾರ ಮಾಡ್ತು, ಜನವರಿ 26ನೇ ತಾರೀಕು ದೇಶದ ಎಲ್ಲ ಕಡೆ ತಿರಂಗ ಹಾರಿಸಬೇಕು. ಆ ನಿರ್ಧಾರ ತಗೊಂಡಾಗ ಗಾಂಧೀಜಿ ಸರ್ಕಾರಕ್ಕೊಂದು ಪತ್ರ ಬರೆದ್ರು. ಎಷ್ಟು ಚೆನ್ನಾಗಿದೆ ನೋಡಿ, ಗಾಂಧೀಜಿ ಕೆಲವೊಂದು ಸಲ ಏನು ಮಾಡ್ತಿದ್ರು ಹೇಳಕ್ಕೆ ಬರಲ್ಲ. ಈ ದೇಶದಲ್ಲಿ ದೊಡ್ಡ ದೊಡ್ಡ ಕ್ರಾಂತಿಕಾರ್ಯ ನಡೆದಾಗ, ಅನೇಕ ಹುತಾತ್ಮರು ಪ್ರಾಣವನ್ನು ಕಳ್ಕೊಂಡಾಗ ಗಾಂಧೀಜಿ ಯಂಗ್ ಇಂಡಿಯಾದಲ್ಲಿ ಅಡುಗೆ ಬಗ್ಗೆ ಲೇಖನ ಬರೆಯೋರು. ಅನೇಕ ಹೋರಾಟಗಳು ನಡಿಬೇಕಾದ್ರೆ ಗಾಂಧೀಜಿ ಯಂಗ್ ಇಂಡಿಯಾದಲ್ಲಿ ಹುಡುಕಿ ಯಾವುದೋ ಸೊಪ್ಪಿನ ಬಗ್ಗೆ, ಗೋವಿನ ಬಗ್ಗೆ ಲೇಖನ ಬರೀತಿದ್ರು ಹೊರತು ಈ ಥರದ ವಿಚಾರಗಳ ಬಗ್ಗೆ ಮುಟ್ತಿರಲಿಲ್ಲ. ಅವರ ಚಿಂತನೆಗಳು ಬೇರೆನೇ ಇದ್ದಿರ್ಬೋದು, ಅದನ್ನು ಅರ್ಥ ಮಾಡ್ಕೊಳ್ಳೋದು ಇವತ್ತಿನ ದಿನದಲ್ಲಿ ಕೂತ್ಕೊಂಡು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಆದರೆ ಈ ಸಂದರ್ಭದಲ್ಲಿ ಎಲ್ಲ ಕಡೆ ರಾಷ್ಟ್ರಧ್ವಜವನ್ನು ಹಾರಿಸಬೇಕು ಅಂತ ನಿರ್ಧಾರ ಮಾಡಿದ ಸಂದರ್ಭದಲ್ಲಿ ಗಾಂಧೀಜಿ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದು ನಮ್ಮದೊಂದಷ್ಟು ಬೇಡಿಕೆಗಳಿವೆ, ನೀವು ಈಡೇರಿಸ್ಕೊಡ್ಬೇಕು ಅಂತ ಕೇಳಿಕೊಂಡ್ರು. ಆ ಬೇಡಿಕೆಗಳು ಏನಿರ್ಬೋದು ಅಂದರೆ, ರಾಷ್ಟ್ರಧ್ವಜ ಹಾರಿಸಲಿಕ್ಕೆ ನೀವು ಅನುಮತಿ ಕೊಡಬೇಕು ಅಂತಲ್ಲ, ಗಾಂಧೀಜಿ ಕೇಳಿದರು ಪೂರ್ಣ ಪಾನ ಮುಕ್ತ ಮಾಡಬೇಕು ಈ ರಾಷ್ಟ್ರವನ್ನು ಅಂತ. ಅವರ ಬೇಡಿಕೆಗಳಲ್ಲೊಂದು ಟ್ಯಾಕ್ಸನ್ನು ಕಡಿಮೆ ಮಾಡಬೇಕು, ರೆವಿನ್ಯೂ ಟ್ಯಾಕ್ಸ್ಗಳನ್ನು ಕಡಿಮೆ ಮಾಡಬೇಕು, ಉಪ್ಪನ್ನು ತಯಾರು ಮಾಡಿಕೊಳ್ಳಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಈ ಥರದ ವಿಚಾರಗಳನ್ನು ಇಟ್ಕೊಂಡು ಬಹುಶಃ 11 ಅಂಶಗಳಿದ್ವು ಅಂತ ಅನಿಸುತ್ತೆ. ಈ ಥರದ 11 ಸಾಮಾನ್ಯ ಅಂಶಗಳನ್ನು ಇಟ್ಟರು. ಎಲ್ಲಿವರೆಗೂ ಬೇಸರ ಆಗಿತ್ತು ಅಂತಂದರೆ, ಸುಭಾಷ್ರು ಮತ್ತು ಜವಾಹರ್ಲಾಲ್ ನೆಹರು ಕೂತ್ಕೊಂಡು ಮಾತನಾಡ್ತಿದ್ರಂತೆ. ಜವಾಹರ್ಲಾಲ್ ನೆಹರು ಸ್ವತಃ ಕೇಳಿದ್ರಂತೆ, ಸ್ವಾತಂತ್ರ್ಯ ಅನ್ನೋ ನಮ್ಮ ಪದಕ್ಕೆ ಗಾಂಧೀಜಿ ಅರ್ಥ ಬೇರೆ ಏನಾದರೂ ಇಟ್ಕೊಂಡಿದ್ದಾರೋ ಹೇಗೆ ಅಂತ.
ನಮ್ಗೆ ಅರ್ಥನೇ ಆಗಲ್ಲ ಅಂತ ಜವಾಹರ್ಲಾಲ್ ನೆಹರು ಹೇಳಿದ್ದನ್ನು ಸುಭಾಷ್ ಚಂದ್ರ ಬೋಸರು ಉಲ್ಲೇಖ ಮಾಡೋ ಮಟ್ಟಿಗೆ ಗಾಂಧೀಜಿ ಬಗ್ಗೆ ಅನುಮಾನ ಪಡುವಷ್ಟು. ಆದರೆ ಬ್ರಿಟಿಷ್ ಸರ್ಕಾರ ಅದನ್ನು ಕೇರ್ ಮಾಡಲಿಲ್ಲ. ಆದರೆ ಗಾಂಧೀಜಿಯನ್ನು ನಾವು ಸಾಮಾನ್ಯ ಅಂತ ಗಣಿಸುವಂತೆಯೂ ಇಲ್ಲ. ಎಂಥ ಅಪರೂಪದ ವ್ಯಕ್ತಿ ಅಂತಂದರೆ ಒಂದು ಇಶ್ಯೂನ ಹಿಡ್ಕೊಂಡು ಇಡೀ ದೇಶವನ್ನು ಒಟ್ಟು ಮಾಡುವಂಥ ಅಪರೂಪದ ತಾಕತ್ತಿತ್ತು ಅವರಿಗೆ. ಸರ್ಕಾರ ಇವ್ರ ಮಾತನ್ನು ಕೇಳಲಿಲ್ಲ, ಟ್ಯಾಕ್ಸನ್ನು ತೆಗಿಲಿಕ್ಕೆ ಒಪ್ಕೊಳ್ಳಿಲ್ಲ ಅಂತ ಗೊತ್ತಾದಾಗ ಗಾಂಧೀಜಿ ತುಂಬ ಗಂಭೀರವಾಗಿ ಹೇಳಿದರು, ನಾನೊಂದು ಹೋರಾಟ ಮಾಡಲಿಕ್ಕೆ ಹೊರಟಿದ್ದೀನಿ, ನೀವು ಉಪ್ಪಿಗೂ ತೆರಿಗೆ ಹಾಕ್ತೀರಾ, ನಾನು ಉಪ್ಪು ತಯಾರು ಮಾಡುವಂಥ ಹೋರಾಟ ಮಾಡ್ತೀನಿ ಅಂತ ದಂಡಿ ಸತ್ಯಾಗ್ರಹಕ್ಕೆ ಯೋಚನೆ ಮಾಡಿದರು. ತನ್ನ ಜೊತೆ ಕೆಲವು ಜನರನ್ನು ಕರ್ಕೊಂಡು ದಂಡಿಗೆ ಯಾತ್ರೆ ಹೋಗ್ತೀನಿ ಅಂತ ಹೊರಟರು. ಮೊದಲು ಇದು ಎಷ್ಟು ವಿಚಿತ್ರವಾಗಿತ್ತು ಅಂತಂದರೆ ಈ ಥರ ಎಲ್ಲರೂ ನಕ್ಕರು. ಆ ಸಂದರ್ಭದಲ್ಲಿ ಈ ಪಟೇಲರು ಜೈಲಲ್ಲಿದ್ದರು. ಪಟೇಲರು ಹೇಳ್ತಾರೆ, ದೇವರು ಬಚಾವ್ ಮಾಡ್ದಾನ, ನಾನು ಜೈಲಲ್ಲಿದ್ದೀನಿ, ಇಲ್ಲದಿದ್ದರೆ ಈ ಪುಣ್ಯಾತ್ಮನ ಜೊತೆ ಹೋಗಬೇಕಾಗ್ತಿತ್ತಲ್ಲ ನಾನು ಅಂತ. ನನಗೆ ಇದರಲ್ಲಿ ಒಂಚೂರು ನಂಬಿಕೆ ಇಲ್ಲ ಅಂತ ಪಟೇಲರು ಅಂದ್ಕೊಂಡಿದ್ರು. ಅವರೇ ಹೇಳ್ಕೊಳ್ತಾರೆ ಒಂದು ಕಡೆ. ಆದರೆ ಗಾಂಧೀಜಿಯ ಚಿಂತನೆಗಳನ್ನು ಅರ್ಥ ಮಾಡ್ಕೊಳ್ಳೋದು ಭಾಳ ಕಷ್ಟ. ವಿಚಿತ್ರವಾದ ವ್ಯಕ್ತಿ ಮಹಾತ್ಮ ಗಾಂಧೀಜಿ. ಆ ವ್ಯಕ್ತಿ ಆ ದಂಡಿ ಸತ್ಯಾಗ್ರಹವನ್ನು ಮಾಡ್ತೀನಿ, ಹೋರಾಟ ಮಾಡ್ತೀನಿ, ಉಪ್ಪನ್ನು ತಯಾರಿಸಿ ನಾನು ಕಾನೂನು ಭಂಗ ಮಾಡ್ತೀನಿ ಅಂತ ಒಂದು ಯಾತ್ರೆ ಹೊರಟರು. ಆ ಯಾತ್ರೆ ಬಹುಶಃ 284 ಕಿಲೋಮೀಟರ್ಗಳ ಯಾತ್ರೆ ಇರ್ಬೋದು. ಅಷ್ಟು ದೀರ್ಘವಾದ ಯಾತ್ರೆಗೆ ಗಾಂಧೀಜಿ ಹೊರಟರು. ದಾರಿಯುದ್ದಕ್ಕೂ ಗಾಂಧೀಜಿ ಆ ಉಪ್ಪನ್ನು ತಯಾರು ಮಾಡ್ತೀನಿ, ದಂಡಿಗೆ ಹೋಗಿ ಅನ್ನುವಂಥ ವಿಚಾರ ಕಾಡ್ಗಿಚ್ಚಿನಂತೆ ಹೇಗೆ ಹಬ್ತು ಅಂತಂದರೆ, ಎಲ್ಲೆಲ್ಲಿ ಉಪ್ಪನ್ನು ತಯಾರು ಮಾಡ್ಲಿಕ್ಕೆ ಸಾಧ್ಯವೋ ಅಲ್ಲೆಲ್ಲ ಜನ ಬಂದು ಉಪ್ಪು ತಯಾರು ಮಾಡ್ತೀವಿ, ನಾವು ನಿಂತ್ಕೊಂಡು, ಎಲ್ಲರೂ ನಿಂತ್ಕೊಂಡ್ರು. ಇಡೀ ದೇಶದಲ್ಲಿ ಒಂದು ಉಪ್ಪು ಕ್ರಾಂತಿಯ ಕಿಡಿ ಹಬ್ಬಿಸ್ಬಿಡ್ತು. ಗಾಂಧೀಜಿನ ಬ್ರಿಟಿಷರು ಬಂಧಿಸಿ ಜೈಲಿಗೆ ಹಾಕಿದರು. ಗಾಂಧೀಜಿನ ಜೈಲಿಗೆ ಹಾಕಿದರೆ ಎಲ್ಲ ಮುಗಿಯುತ್ತೆ ಅಂದ್ಕೊಂಡ್ರೆ, ಗಾಂಧೀಜಿನ ಜೈಲಿಗೆ ಹಾಕಿದ ನಂತರ ಇನ್ನೂ ಒಳ್ಳೆಯದಾಯಿತು. ಎಲ್ಲೋ ಮಧ್ಯದಲ್ಲಿ ಈ ಆಂದೋಲನವನ್ನು ತಡೆಗಟ್ಟೋರು ಯಾರೂ ಇಲ್ಲ. ಈ ಆಂದೋಲನ ವ್ಯಾಪಕವಾಗಿ ಹಬ್ಬಿಡ್ತು. ಜೈಲಲ್ಲಿದ್ದ ಪಟೇಲರಿಗೆ, ಜೈಲಿನಲ್ಲಿದ್ದ ಸುಭಾಷರಿಗೆ ಎಷ್ಟು ಖುಷಿ ಅಂತಂದರೆ, ಒಂದು ಉಪ್ಪು ಇಂಥ ಕ್ರಾಂತಿಕಾರ್ಯದ ಕೆಲಸ ಮಾಡಿಬಿಡ್ತಲ್ಲ, ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಬರೋ ಸಮಯ ಹತ್ತಿರ ಬಂತು ಅಂತ ಅಂದ್ಕೊಂಡ್ರು. ಅಲ್ಲೊಂದು ಸಮಸ್ಯೆ ಆಯಿತು. ಅಷ್ಟೊತ್ತಿಗೆ ಇರ್ವಿನ್ ಭಾರತಕ್ಕೆ ಬಂದ. ಇರ್ವಿನ್ ಗಾಂಧೀಜಿ ಜೊತೆ ಮಾತುಕತೆ ಮಾಡ್ತೀನಿ ಅಂತಂದ. ಗಾಂಧೀಜಿ ಹೇಳಿದ್ರು, ಎಲ್ಲ ಈ ಹೋರಾಟವನ್ನು ನಿಲ್ಲಿಸ್ಬಿಡಿ, ನಾನು ಮಾತುಕತೆಗೆ ಹೋಗ್ತೀನಿ ಅಂದ್ಬಿಟ್ರು. ಬ್ರಿಟಿಷರು ಯಾವತ್ತೂ ಮಾತುಕತೆ ಆಡಿದರೂ ಕೂಡ ಆ ಮಾತುಕತೆಯಲ್ಲಿ ವಿಶೇಷವಾದ ಶಕ್ತಿ ಯಾವತ್ತೂ ಇರ್ತಿರಲಿಲ್ಲ ಅಂತ ಗೊತ್ತಿದ್ದು ಕೂಡ ಗಾಂಧೀಜಿ ಮಾತುಕತೆಗೆ ಹೊರಟರು. ಮಾತುಕತೆಗೆ ಹೋದ ಪರಿಣಾಮ ಗಾಂಧೀಜಿ ಮಾತುಕತೆಯಲ್ಲಿ ಅತ್ಯಂತ ಕಡಿಮೆ ಲಾಭ ಪಡ್ಕೊಂಡ್ರು. ಆ ಲಾಭಗಳೆಂಥದ್ದು ಅಂದರೆ, ರಾಜಕೀಯ ಕೈದಿಗಳು ಯಾರು ಒಳಗಿದ್ದಾರೋ ಅವ್ರನ್ನ ಬಿಡ್ತೀವಿ, ಉಪ್ಪನ್ನು ಕರಾವಳಿಯ ಕೆಲವು ಭಾಗಗಳಲ್ಲಿ ತಯಾರು ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಅನುಮತಿ ಕೊಡ್ತೀವಿ, ಈ ಥರ ಸಣ್ಣ ಪುಟ್ಟದನ್ನು ಕೊಟ್ಟು ಒಂದು ದೊಡ್ಡ ಹೋರಾಟವನ್ನೇ ಮಟ್ಟ ಹಾಕ್ಬಿಟ್ರು. ಎಷ್ಟು ಹೊಟ್ಟೆ ಉರಿದಿರಬೇಕು ಇವರಿಗೆಲ್ಲ. ಸುಭಾಷ್ ಚಂದ್ರ ಬೋಸರು ಹೊರಗೇನೋ ಬಂದರು ನಿಜ, ಆದರೆ ಮನಸ್ಸಿನಲ್ಲಿ ತುಂಬ ನೋವಿತ್ತು ಅವರಿಗೆ, ಎಂಥ ಅನ್ಯಾಯ ಆಗೋಯ್ತಲ್ಲ ಅಂತ. ಸುಭಾಷ್ ಚಂದ್ರ ಬೋಸರು ಮತ್ತೊಂದಷ್ಟು ಚಟುವಟಿಕೆ ಮಾಡಿ ಮರು ವರ್ಷ ಮತ್ತೆ ಜನವರಿ 26ಕ್ಕೆ ಫ್ಲ್ಯಾಗ್ ಹಾಯ್ಸ್ಟ್ ಮಾಡಬೇಕು ಅಂತ ಮುಂದಕ್ಕೆ ಹೋದಾಗ ಮತ್ತೆ ಜೈಲಿಗೆ ಹಾಕಿಟ್ರು ಅವರನ್ನು. ಸುಭಾಷ್ ಚಂದ್ರ ಬೋಸರು ಈ ಬಾರಿ ಜೈಲಿನಲ್ಲಿದ್ದಾಗ ಈ ಬಾರಿ ಮತ್ತೊಂದು ವಿಶೇಷವಾದ ಘಟನೆ ನಡೀತು. ಈ ಬಾರಿ ಮತ್ತೆ ಗಾಂಧೀಜಿಯನ್ನು ಬ್ರಿಟಿಷರು ಪೂರ್ವಭಾವಿಯಾಗಿ ಬಂಧಿಸಿ ಜೈಲೊಳಗೆ ಹಾಕಿದರು. ಇದೇ ಥರದ ಒಂದು ಘಟನೆ ವಿಚಾರದಲ್ಲಿ ಗಾಂಧೀಜಿನ ಜೈಲಿಗೆ ಹಾಕಿದ ನಂತರ ಎಲ್ಲ ಸುಭಾಷರ ಥರದವರು, ಪಟೇಲ್ ಥರದವರು ಎಲ್ಲ ಜೈಲಿಗೆ ಹೋದ ನಂತರ ಹೋರಾಟ ಮಾಡೋರು ಯಾರೂ ಇಲ್ಲ ಕಾಂಗ್ರೆಸ್ ನಾಯಕರು ಅಂತ ಗೊತ್ತಾಗಿ ಇಡೀ ಭಾರತ ಸುಮ್ಮನಾಗೋಗಿತ್ತು. ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಆ ಹೊತ್ತಿನಲ್ಲಿ ಇಡೀ ದೇಶ ಒಂದು 8-10 ದಿನಗಳ ಕಾಲ ಏನೂ ಮಾಡದೆ ಸುಮ್ಮನಿದ್ಬಿಟ್ಟಿತ್ತು. ಬ್ರಿಟಿಷರಿಗೂ ಖುಷಿ, ಇನ್ನೇನೂ ಆಗಲ್ಲ ಅಂತ. ಆದರೆ ಸ್ವಯಂ ಸ್ಫೂರ್ತಿತರಾಗಿ ಜನ ಹೇಗಾಯಿತು ಅಂತಂದರೆ, ನಮ್ಮನ್ನು ಜೈಲಿಗೆ ಹಾಕಿ ಅಂತ ಬಂದರು. ಸರ್ಕಾರದ ಲೆಕ್ಕಾಚಾರವೇ ಹೇಳುತ್ತೆ 32,500 ಸಾವಿರ ಜನ ಒಂದೇ ದಿನ ಜೈಲು ತುಂಬಿದರು ಅಂತ. ಆದರೆ ಹೋಗ್ತಾ ಹೋಗ್ತಾ ಈ ಸಂಖ್ಯೆ ಎಷ್ಟು ಬೆಳೀತು ಅಂತಂದರೆ, ಲಕ್ಷಾಂತರ ಜನ ಜೈಲು ತುಂಬುವಂಥ ಪರಿಸ್ಥಿತಿ ಬಂತು. ದೇಶದಲ್ಲಿ ಮತ್ತೊಂದು ಆಂದೋಲನ ಒಂದೇ ವರ್ಷದಲ್ಲಿ ಶುರುವಾಗ್ಬಿಡ್ತು. ಈಗ ಮತ್ತೆ ಖುಷಿ ಇವರಿಗೆ, ಇನ್ನೊಂದು ಆಂದೋಲನ ಶುರುವಾಗ್ಬಿಟ್ಟಿದೆ, ಭಾರತಕ್ಕೆ ಮತ್ತೆ ಸ್ವಾತಂತ್ರ್ಯ ಹತ್ತಿರ ಬಂತು ಅಂತ ಅಂದ್ಕೊಳ್ಳೋ ವೇಳೆಗೆ ಮತ್ತು ಅದೇ ಕಥೆ ನಡೀತು. ಮತ್ತು ಗಾಂಧೀಜಿ ಎದುರಿಗೆ ಬಂದರು. ಈಗ ಗಾಂಧೀಜಿ ಎದುರಿಗೆ ಬಂದು ಮಾಡಿದ್ದೇನು ಅಂತಂದರೆ, ಈ ದಲಿತರಿಗೋಸ್ಕರ ಅವರಿಗೆ ಪ್ರತ್ಯೇಕ ಪ್ರಾತಿನಿಧ್ಯ ಕೊಡುವಂಥ, ಪ್ರತ್ಯೇಕ ಎಲೆಕ್ಟೋರಲ್ ಬೋರ್ಡ್ ಕೊಡುವಂಥ, ಅವರಿಗೆ ಪ್ರತ್ಯೇಕ ಪ್ರಾತಿನಿಧ್ಯ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಬ್ರಿಟಿಷರು ಜಾರಿಗೆ ತರ್ತಾರೆ ಅಂತ ಗೊತ್ತಾಗಿದ್ದ ತಕ್ಷಣ ಗಾಂಧೀಜಿ ಅದರ ವಿರೋಧ ಮಾಡ್ತಾ ತಾವು ಉಪವಾಸಕ್ಕೆ ಕೂತರು. ಗಾಂಧೀಜಿ ಉಪವಾಸಕ್ಕೆ ಕೂತ ತಕ್ಷಣ ಇಡೀ ದೇಶ ಈ ಹೋರಾಟ ಬಿಡ್ತು, ಈ ಪುಣ್ಯಾತ್ಮನು ಉಳಿಸ್ಕೊಳ್ಳಿಕ್ಕೋಸ್ಕರ ನಾವೇನು ಮಾಡಬೇಕು ಅಂತ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತು. 5 ದಿನದ ಉಪವಾಸದ ನಂತರ ಅಂಬೇಡ್ಕರ್ ಕೂಡ ಓಡಿ ಬಂದರು. ಅಂಬೇಡ್ಕರ್ ಈ ಮಸೂದೆಯ ಪರವಾಗಿದ್ದವರು, ಆದರೆ ಅಂಬೇಡ್ಕರ್ ಕೂಡ ನಾನು ಅದನ್ನು ಬಿಡ್ಲಿಕ್ಕೆ ತಯಾರಾಗಿದ್ದೀನಿ, ನೀವು ಉಪವಾಸ ನಿಲ್ಲಿಸಿ ಅಂತ ಕೇಳ್ಕೊಳ್ಳಿಕ್ಕೆ ಬಂದರು. ಆ ಥರದ ಪ್ರೆಷರ್ ಜನರ ಕಡೆಯಿಂದ ಇತ್ತು. ಅಂದರೆ ಗಾಂಧೀಜಿ ಯಾವ ಥರದ ಲೀಡರ್ ಆಗಿದ್ದರು ಆವತ್ತಿನ ದಿನಗಳಲ್ಲಿ ಅಂತ ಈ ಕ್ಷಣದಲ್ಲಿ ಕೂತ್ಕೊಂಡು ಯೋಚನೆ ಮಾಡಬೇಕು. ಇಡೀ ದೇಶ ಒಕ್ಕೊರಲಿಂದ ಗಾಂಧೀಜಿ ಉಪವಾಸ ನಿಲ್ಲಿಸಬೇಕು ಅಂತ ಕೇಳ್ತಿತ್ತು. ಅಂಬೇಡ್ಕರ್
ಅಂಬೇಡ್ಕರ್ ಅವ್ರ ಮೇಲೂ ಎಂಥ ಪ್ರೆಷರ್ ಬಂತು ಅಂತಂದರೆ 5 ದಿನ ಅದನ್ನು ತಾಳ್ಕೊಂಡ್ರು ಆಗಲೇ ಇಲ್ಲ. ಮತ್ತೆ ಹೋಗಿ ಗಾಂಧೀಜಿ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡು ಬಹುಶಃ ಒಂದು 15 ವರ್ಷಗಳ ಕಾಲ ಆ ಒಪ್ಪಂದ ಜಾರಿಯಲ್ಲಿತ್ತು. ಆ ಒಪ್ಪಂದಕ್ಕೆ ಅವರು ನಾನಾಯಿತು ನೀವು ಹೇಳಿದಂತೆ ಕೇಳ್ತೀನಿ ಅಂತ ಹೇಳಬೇಕಾಗಿ ಬಂತು. ಗಾಂಧೀಜಿ ಉಪವಾಸ ಬಿಟ್ಟರು, ಇನ್ನು ಸ್ವಲ್ಪ ದಿನದಲ್ಲಿ ಮತ್ತೆ ಉಪವಾಸ ಶುರು ಮಾಡಿದರು. ಈ ದೇಶದಲ್ಲಿ ಅಸ್ಪೃಶ್ಯತಾ ನಿವಾರಣೆ ಸರಿ ಹೋಗಲಿಲ್ಲ, ನೀವೆಲ್ಲ ಸರಿಯಾಗಿ ಮಾಡ್ತಿಲ್ಲ ಅಂಥೇಳಿ 21 ದಿನಗಳ ಕಾಲ ಉಪವಾಸ ಮಾಡಿದರು. ಒಂಥರ ಗಾಂಧೀಜಿ ಉಪವಾಸದ ಯಾತ್ರೆ ಯಾವಾಗಲೂ ಮಾಡ್ತಾನೇ ಇರೋರು. ಆ ಉಪವಾಸದ ಕಡೆ ಜನ ತಿರುಗಿಬಿಡೋರು. ಯಾವುದೋ ಒಂದು ದೊಡ್ಡ ಚಿಂತನೆಯನ್ನು ಗಾಂಧೀಜಿ ತಮ್ಮ ಉಪವಾಸದ ಮೂಲಕ ಬೇರೆ ಕಡೆ ಕರ್ಕೊಂಡು ಬಂದುಬಿಡ್ತಿದ್ರು. ಅನುಮಾನವೇ ಇಲ್ಲ, ಗಾಂಧೀಜಿಯನ್ನು ಈ ದೃಷ್ಟಿಯಿಂದ ನೋಡಿದಾಗ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಮಾಡಿದಂಥ ಶ್ರೇಷ್ಠ ನಾಯಕ ಅಂತ ಒಪ್ಕೊಳ್ಳೇಬಹುದು. ಆದರೆ ಸ್ವಾತಂತ್ರ್ಯದ ವಿಚಾರಕ್ಕೆ ಬಂದಾಗ ಇಡೀ ಈ ಚಿಂತನೆಯನ್ನು ಈ ಕಡೆ ಶಿಫ್ಟ್ ಮಾಡಿಬಿಡ್ತಾರಲ್ಲ ಅನ್ನುವಂಥ ಬೇಸರ ಸದಾಕಾಲ ಇದ್ದಿದ್ದೆ. ಈ ಹಂತದಲ್ಲಿ ಮತ್ತೆ ಜೈಲಲ್ಲಿದ್ದಂಥ ಸುಭಾಷ್ ಚಂದ್ರ ಬೋಸರು ಅವರು ಜೈಲಿನಲ್ಲಿದ್ದಾಗಲೇ ಅವರಿಗೆ ಆರೋಗ್ಯ ತುಂಬ ಹದಗೆಟ್ಟು ಹೋಯಿತು. ಈ ಬಾರಿ ಆರೋಗ್ಯ ಎಷ್ಟರ ಮಟ್ಟಿಗೆ ಹದಗೆಡ್ತು ಅಂತಂದರೆ ಸುಭಾಷರನ್ನು ನೋಡ್ಕೊಳ್ಳಿಕ್ಕೂ ಅಲ್ಲಿ ಯಾವುದೇ ವ್ಯವಸ್ಥೆ ಇರಲಿಲ್ಲ. ಸುಭಾಷರನ್ನು ಬಿಡಬೇಕು ಅಂತ ಎಲ್ಲ ಕಡೆ ಗಲಾಟೆಗಳು ನಡೀತಾ ಇದ್ವು. ಗಾಂಧೀಜಿ ಯಾವುದೇ ಮಾತನ್ನು ಆಡುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಗಾಂಧೀಜಿ ಸುಮ್ಮನೆ ಆಗೋಗಿದ್ರು. ಸುಭಾಷರನ್ನು ಬಿಡಿಸುವಂಥ ಯಾವ ಕೆಲಸವೂ ಎಲ್ಲೂ ನಡೀಲಿಲ್ಲ. ಕೊನೆಗೆ ಸರ್ಕಾರ ಸುಭಾಷ್ ಚಂದ್ರ ಬೋಸರಿಗೆ ಹೇಳ್ತು, ನಿಮ್ಮ ಖರ್ಚಿನಲ್ಲೇ ನೀವು ಯುರೋಪಿಗೆ ಹೋಗೋದಾದರೆ, ಹಿಂದೆ ಒಂದು ಏನು ಆಫರ್ ಕೊಟ್ಟಿತ್ತೋ ಅದೇ ಆಫರ್ ಮತ್ತೆ ಕೊಡ್ತು, ನಿಮ್ಮ ಖರ್ಚಿನಲ್ಲೇ ನೀವು ಯುರೋಪಿಗೆ ಹೋಗೋದಾದರೆ ನಾವು ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ, ಹೋಗ್ಬೋದು. ಆದರೆ ಕಂಡೀಷನ್ ಏನು ಅಂತಂದರೆ ಇನ್ನೆಲ್ಲೂ ನಿಲ್ಲಬಾರ್ದು, ಡೈರೆಕ್ಟ್ ಯುರೋಪ್ಗೆ ಹೋಗಬೇಕು. ಇನ್ನೆಲ್ಲೂ ನಿಲ್ಲಬಾರ್ದು ಅಂದರೆ ಅರ್ಥ, ನೀವು ಭಾರತದಲ್ಲೆಲ್ಲಾದರೂ ನಿಂತ್ಕೊಂಡು ಅಪ್ಪ ಅಮ್ಮನ ಮಾತನಾಡಿಸೋದು, ಗೆಳೆಯರನ್ನ ಮಾತನಾಡಿಸೋದು ಏನೂ ಇಲ್ಲ, ನೇರವಾಗಿ ಹೋಗಬೇಕು. ಎಂಥ ಪಾಪಿಗಳು ಅಂದರೆ ಹೋಗೋಕ್ಕಿಂತ ಮುಂಚೆ ಅಪ್ಪ ಅಮ್ಮನ ಮಾತನಾಡಿಸ್ಲಿಕ್ಕೂ ಬಿಡಲಿಲ್ಲ. ಸುಭಾಷ್ ಚಂದ್ರ ಬೋಸರು ಹಡಗು ಹತ್ತುವಾಗ 100 ಜನ ಪೊಲೀಸರು ಸುತ್ತಲೂ ನಿಂತಿದ್ದರು. ಅವರು ಎಲ್ಲೂ ಕಣ್ಣು ಹಾಯಿಸುವಂತೆಯೂ ಇಲ್ಲ. ಆ ಥರ ಮಾಡಿ ಅವರನ್ನು ಹಡಗು ಹತ್ತಿಸಿ ಯುರೋಪಿಗೆ ದಬ್ಬಿದ್ರು. ಸುಭಾಷ್ ಚಂದ್ರ ಬೋಸರು ಗೆಳೆಯರ ಹತ್ರ ಹಣ ತಗೊಂಡು ತಾನು ಯುರೋಪಿಗೆ ಹೋಗಬೇಕಾದ ಪರಿಸ್ಥಿತಿ. ಯುರೋಪಿಗೆ ಹೋದ ಸುಭಾಷರು ಆಸ್ಟ್ರಿಯಾದಲ್ಲಿ ಕೆಲವು ದಿನಗಳ ಕಾಲ ಇದ್ದು ಆರೋಗ್ಯ ಸುಧಾರಿಸಿಕೊಂಡು ಅಲ್ಲಿಂದ ವಿಯೆನ್ನಾಕ್ಕೆ ಬಂದರು. ಸುಭಾಷ್ ಚಂದ್ರ ಬೋಸರು ವಿಯೆನ್ನಾಕ್ಕೆ ಬಂದಾಗ, ಅದು ಯುರೋಪಿನಲ್ಲಿರುವಂಥ ಕೆಲವು ರಾಷ್ಟ್ರಗಳಲ್ಲಿ ಒಂದು, ಈ ವಿಯೆನ್ನಾಕ್ಕೆ ಬಂದಾಗ ವಿಯೆನ್ನಾದಲ್ಲಿ ಅವರಿಗೆ ಭೇಟಿಯಾಗಿದ್ದು ಸರ್ದಾರ್ ಪಟೇಲ್ರ ಅಣ್ಣ ವಿಠಲ್ ಭಾಯ್ ಪಟೇಲ್. ಬಹಳ ಜನರಿಗೆ ವಿಠಲ್ ಭಾಯ್ ಪಟೇಲ್ರ ಪರಿಚಯವೇ ಇಲ್ಲ. ವಿಠಲ್ ಭಾಯ್ ಪಟೇಲ್ ಎಂಥವರು ಅಂತಂದರೆ ಒಂಥರ ನೋಡಿದರೆ ಸರ್ದಾರ್ ಪಟೇಲ್ರಷ್ಟೇ ಮುತ್ಸದ್ಯಾತ. ಅವರಿಬ್ಬರು ತುಂಬ ಒಳ್ಳೆಯ ಸಹೋದರರು. ಅವರು ಒಬ್ಬರಿಗೊಬ್ಬರು ಪೂರ್ಣ ಪ್ರಮಾಣದಲ್ಲಿ ತ್ಯಾಗ ಮಾಡಿದವರು. ಅವ್ರ ಮನೆಯಲ್ಲಿ ಪಟೇಲ್ರ ಮನೆಯಲ್ಲಿ ಪಟೇಲ್ರು, ವಿಠಲ್ ಭಾಯ್ ಪಟೇಲ್ರು ದೊಡ್ಡವರು, ಸರ್ದಾರ್ ಪಟೇಲ್ರು ಕಿರಿಯರು. ಮನೆಯಲ್ಲಿ ವಾತಾವರಣ ಹೇಗಿತ್ತು ಅಂತಂದರೆ ವಿದೇಶಕ್ಕೆ ಹೋಗಿ ಲಾ ಅಧ್ಯಯನ ಮಾಡಬೇಕು ಅಂತ ಯಾರಾದರೂ ಒಬ್ಬರಿಗೆ ಚಾನ್ಸು. ಸರ್ದಾರ್ ಪಟೇಲ್ರು ಹೇಳಿದರು, ನೀನೇ ಹೋಗ್ಬಾ, ನಾನು ಹೋಗಿ ಬರೋದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ ತಾನು ಕೆಲಸಕ್ಕೆ ನಿಂತು ಅಣ್ಣನ ಕಳಿಸ್ಕೊಟ್ರು. ಅಣ್ಣ ವಾಪಸ್ ಬಂದ ಮೇಲೆ ತಮ್ಮನ್ನು ಕಳಿಸ್ಕೊಟ್ರು. ಇವರು ತಮ್ಮ ಹೋದರು. ಇಬ್ಬರಲ್ಲೂ ಒಂದು ಒಪ್ಪಂದ ಆಗಿತ್ತು. ಒಪ್ಪಂದ ಏನು ಅಂತಂದರೆ, ನಮ್ಮ ಮನೆಯಲ್ಲಿ ಒಬ್ಬರು ಮನೆ ನೋಡ್ಕೋಬೇಕು, ಇನ್ನೊಬ್ಬರು ದೇಶದ ಕೆಲಸಕ್ಕೆ ಹೋಗಬೇಕು, ಪೊಲಿಟಿಕ್ಸಿಗೆ ಹೋಗಬೇಕು. ಕೂಡಲೇ ಅಣ್ಣ ಹೇಳಿದ್ರು, ನಾನೇ ಪೊಲಿಟಿಕ್ಸ್ಗೆ ಹೋಗ್ತೀನಿ, ಮನೆಯಲ್ಲಿರು ಅಂತ. ಹಾಗೇ ಇತ್ತು. ಸರ್ದಾರ್ ಪಟೇಲರು ಮನೆಯಲ್ಲೇ ಇದ್ದರು. ಆದರೆ ಯಾವತ್ತೋ ಒಂದು ದಿನ ಗಾಂಧೀಜಿ ಗುಜರಾತಿಗೆ ಬಂದರು. ಗಾಂಧೀಜಿನ ನೋಡಿ ತಡ್ಕೊಳ್ಳಿಕ್ಕಾಗದೆ ಸರ್ದಾರ್ ಪಟೇಲರು ತಾವು ಪೊಲಿಟಿಕ್ಸಿಗೆ ಬಂದುಬಿಟ್ರು. ಗಾಂಧೀಜಿಯ ಬಲಗೈ ಆಗಿದ್ದವರು. ಇಂಥ ವಿಠಲ್ ಭಾಯ್ ಪಟೇಲ್, ಈ ಸರ್ದಾರ್ ಪಟೇಲ್ರ ಹಿರಿಯಣ್ಣ, ಈಗ ವಿಯೆನ್ನಾದಲ್ಲಿದ್ದರು. ವಿಯೆನ್ನಾದಲ್ಲಿ ಆರೋಗ್ಯ ಸರಿ ಇಲ್ಲ ಅಂತ ಅವರಿದ್ದಾಗ ಸುಭಾಷ್ ಚಂದ್ರ ಬೋಸರ ಸಂಪರ್ಕ ಅವರಿಗಾಯಿತು. ಸುಭಾಷ್ ಚಂದ್ರ ಬೋಸರನ್ನು ಮೊದಲಿಂದಲೂ ಗಮನಿಸ್ತಾ ಇದ್ದ ವಿಠಲ್ ಭಾಯ್ ಪಟೇಲ್ರಿಗೆ ಅಲ್ಲವ್ರ ಮಾತುಗಳನ್ನು ಹಂಚಿಕೊಳ್ಳಿಕ್ಕೆ ತುಂಬ ಅವಕಾಶ ಸಿಕ್ತು. ಬಹುಶಃ ಭಾರತದಲ್ಲಾದರೆ ಮಾತನಾಡಲಿಕ್ಕೆ ಆಗ್ತಿತ್ತೋ ಇಲ್ವೋ, ಆ ವಿಯೆನ್ನಾದಲ್ಲಿ ಯಾವುದೋ ಒಂದು ಹಾಸ್ಪಿಟಲ್ಲಿ, ಒಂದು ಮನೆಯಲ್ಲಿ ಅವ್ರು ಕೂತ್ಕೊಂಡು ಎಷ್ಟು ಮಾತನಾಡಿದರು ಅಂತಂದರೆ ಈ ದೇಶದ ನಾಯಕರ ಅನೇಕ ಸಮಸ್ಯೆಗಳನ್ನು ಕೂಡ ವಿಶ್ಲೇಷಣೆ ಮಾಡುವಷ್ಟರ ಮಟ್ಟಿಗೆ ಅವರಿಗೆ ಮಾತು. ವಿಠಲ್ ಭಾಯ್ ಪಟೇಲರು ಎಂಥವರು ಅಂತಂದರೆ ಈ ಹಂತದಲ್ಲಿ ಸ್ವಲ್ಪ ಗಮನಿಸಬೇಕು. ಈ ದೇಶಕ್ಕೋಸ್ಕರ ಎಂತೆಂಥವ್ರು ಏನೇನು ಕೆಲಸ ಮಾಡಿದ್ದಾರೆ, ನಮಗೆ ಈ ಹೆಸರುಗಳು ಯಾರು, ಇವರು ಮಾಡಿದ್ದೇನು ಅಂತಲೇ ಗೊತ್ತಿಲ್ಲ. ವಿಠಲ್ ಭಾಯ್ ಪಟೇಲರು ವಿದೇಶಕ್ಕೆ ಹೋಗಿ ಬರೀ ಸುಮ್ಮನಿರ್ತಿರಲಿಲ್ಲ. ಕೆಲವೇ ತಿಂಗಳುಗಳಲ್ಲಿ ಆ ಲೆಕ್ಕಾಚಾರ ಕೊಡ್ತಾರೆ, 85 ಉಪನ್ಯಾಸಗಳನ್ನು ಅಮೇರಿಕಾದಂತ ಕೊಟ್ಟರಂತೆ. ಏನು ಉಪನ್ಯಾಸ ಅಂತಂದರೆ, ನಮ್ಮ ಭಾರತ ಸಾಮಾನ್ಯವಾದ್ದಲ್ಲ, ಅತ್ಯಂತ ಶ್ರೇಷ್ಠ ರಾಷ್ಟ್ರ ಅನ್ನುವಂಥ ಉಪನ್ಯಾಸಗಳನ್ನು ಅಲ್ಲಿ ಕೊಟ್ಟರು. ಯಾತಕ್ಕೆ ಕೊಟ್ಟರು ಅಂತಂದರೆ, ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಭಾರತ ಅಂದರೆ ನಿಕೃಷ್ಟವಾಗಿ ನೋಡ್ತಾರೆ, ಅವರಿಗೆ ಭಾರತ ಅಂದರೆ ಸರಿಯಾಗಿ ತೋರಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ತಿರುಗಾಟ ಮಾಡಿ ಅವ್ರ ದೇಹ ಜರ್ಜರಿತವಾಗಿ ವಿಯೆನ್ನಾದಲ್ಲಿ ಬಂದು ಮಲ್ಕೊಂಡಿದ್ರು. ಅವ್ರನ್ನ ನೋಡ್ಕೊಳ್ಳಲಿಕ್ಕೆ ಸುಭಾಷರು ಅತ್ಯಂತ ಪ್ರೀತಿಯಿಂದ ಅವರು ಆರೈಕೆ ಮಾಡಿದರು. ಆರೈಕೆ ಮಾಡ್ತಾ ಅವ್ರ ಜೊತೆ ಅನೇಕ ವಿಚಾರಗಳ ಚರ್ಚೆ ಮಾಡ್ತಾ ಮಾಡ್ತಾ ವಿಠಲ್ ಭಾಯ್ ಪಟೇಲ್ರಿಗೂ ಅನ್ನಿಸ್ತು, ಈ ಮನುಷ್ಯನಲ್ಲಿ ನಿಜವಾದ ಸತ್ವ ಇದೆ, ಈತ ಏನಾದರೂ ಮಾಡಬಲ್ಲ ಅಂತ. ಒಂದು ಸಲ ಅವರಿಬ್ಬರೂ ಸೇರಿಕೊಂಡು ಈ ದೇಶದಲ್ಲಿ ಗಾಂಧೀಜಿ ಈ ಹೋರಾಟಗಳನ್ನು ಅಡ್ಡಾದಿಡ್ಡಿಯಾಗಿ ಎಲ್ಲೆಲ್ಲೋ ತೊಗೊಂಡು ಹೋಗ್ತಿದ್ದಾರೆ ಅಂತ ತುಂಬ ಚರ್ಚೆ ಮಾಡಿ ಇಬ್ಬರೂ ಸೇರಿ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದರು. ಆ ಹೇಳಿಕೆ ಏನಿತ್ತು ಅಂತಂದರೆ, ಗಾಂಧೀಜಿ ಈ ಥರದ ರಾಜಕೀಯ ವಿಚಾರಗಳಲ್ಲಿ ಅಸಮರ್ಥತೆಯನ್ನು ತೋರಿಸ್ತಿದ್ದಾರೆ,
ಸಂತರಾಗಿ ಅತ್ಯಂತ ಶ್ರೇಷ್ಠರು ಸರಿ, ಆದರೆ ರಾಜಕೀಯ ವಿಚಾರಗಳಲ್ಲಿ ಅಸಮರ್ಥತೆ ತೋರಿಸ್ತಿದ್ದಾರೆ. ಈಗ ಹೊಸದೊಂದು ಕ್ರಿಯಾಶೀಲ ಶಕ್ತಿ, ಕ್ರಿಯಾಶೀಲವಾಗಿರುವಂಥ ಒಂದು ಚೈತನ್ಯ ಕಾಂಗ್ರೆಸ್ಸಿಗೆ ಬೇಕಾಗಿದೆ. ಗಾಂಧೀಜಿಗೆ ಅದು ಸರಿ ಬರದೆ ಹೋದರೆ, ಅವ್ರು ಬಳಸಿದ ಸಾಲಿದು, ಅದು ಸರಿ ಬರದೆ ಹೋದರೆ ಗಾಂಧೀಜಿಗೆ ವಿರಮಿಸಲಿಕ್ಕೆ ಕಾಂಗ್ರೆಸ್ಸು ಅವಕಾಶ ಮಾಡಿಕೊಡಬೇಕು ಅಂತ. ಹಂಗೆ ಬರೆದು ಈಗಿನ ಹೋರಾಟದ ದಿಕ್ಕು ಹೇಗಿರಬೇಕು ಅಂತ ಇಬ್ಬರು ಸೇರಿ ಒಂದು ಜಂಟಿ ಹೇಳಿಕೆಯನ್ನು ಕೊಟ್ಟರು. ಆ ಜಂಟಿ ಹೇಳಿಕೆಯನ್ನು ಅವರು ಕೊಟ್ಟ ನಂತರ ಒಬ್ಬ ಅಲ್ಲಿನ ಪತ್ರಕರ್ತ ಬಂದು ಮಾತನಾಡಿಸ್ತಾನೆ. ವಿಠಲ್ ಭಾಯ್ ಪಟೇಲರು, ಸುಭಾಷ್ ಬೋಸರು, ಆ ಪತ್ರಕರ್ತ ಸುಭಾಷ್ ಬೋಸರಿಗೆ ಪ್ರಶ್ನೆ ಕೇಳ್ತಾನೆ. ಸುಭಾಷ್ ಬೋಸರೇ ಏನೇ ಹೇಳಿ ಮಾತುಕತೆಯಿಂದಲೇ ಪರಿಹಾರ. ಸುಭಾಷ್ ಹೇಳಿದ್ರು ಸಾಧ್ಯನೇ ಇಲ್ಲ, ಎಷ್ಟು ದಿನ ಅಂತ ಮಾತುಕತೆ ನಡೆಸೋದು, ಮಾತುಕತೆಯಿಂದ ಪರಿಹಾರ ಸಾಧ್ಯ ಇಲ್ಲ ಅಂದ ತಕ್ಷಣ ಅವ್ನು ಕೇಳ್ತಾನೆ, ಹಾಗಂತ ಕ್ರಾಂತಿ ಯುದ್ಧಗಳೇ ಆಗಬೇಕೇನು? ಆ ಪತ್ರಕರ್ತ ಕೇಳಿದ ಪ್ರಶ್ನೆಗೆ ಸುಭಾಷ್ ಏನು ಉತ್ತರ ಕೊಟ್ಟರು ಗೊತ್ತಾ? ಸುಭಾಷ್ರು ಹೇಳ್ತಾರೆ, ಭಾರತದ ಕೋಟ್ಯಂತರ ತರುಣರು ಭಾರತ ಮಾತೆಗೋಸ್ಕರ, ತನ್ನ ರಾಷ್ಟ್ರದ ಮುಕ್ತಿಗೋಸ್ಕರ ರಕ್ತ ಬಸಿಲಿಕ್ಕೆ ತಯಾರಾಗಿಲ್ಲ ಅಂದ್ಕೊಂಡಿದ್ದಾರೆ ಏನು ಅಂತಂದ ತಕ್ಷಣ ವಿಠಲ್ ಭಾಯ್ ಪಟೇಲರ ಕಣ್ಣು ಅಗಲಾಗಿ ವಿಠಲ್ ಭಾಯ್ ಪಟೇಲ್ ಹೇಳ್ತಾರೆ, ಹೀ ಈಸ್ ಸ್ಪೀಕಿಂಗ್ ದ ಲ್ಯಾಂಗ್ವೇಜ್ ಆಫ್ ಯಂಗ್ ಇಂಡಿಯನ್ ಅಂತ. ಆತ ತರುಣ ಭಾರತೀಯನ ಮಾತನಾಡ್ತಾ ಇದ್ದಾನೆ, ನೋಡಿ ಆ ಮಾತು ಹೇಗಿದೆ ಅಂತ. ಅಷ್ಟಾದರೂ ವಿಠಲ್ ಭಾಯ್ ಪಟೇಲ್ ಸ್ವಲ್ಪ ಸಮಾಧಾನ ಮಾಡಿದರು, ಸಮಾಧಾನವಾಗಿರು ಅಂತ. ಆದರೆ ಸುಭಾಷ್ ಚಂದ್ರ ಬೋಸರು ಆ ಕುದಿ ಇತ್ತು ಮತ್ತು ವೇಗ ಇತ್ತು, ಆದಷ್ಟು ಬೇಗ ಅದನ್ನು ಗಳಿಸ್ಕೊಳ್ಬೇಕು, ನಮ್ಮ ಸಾಮರ್ಥ್ಯ ಇದೆ ಅಂತ ಎಲ್ಲ ಗೊತ್ತಿದ್ದ ಸುಭಾಷರಿಗೆ ಆ ವೇಗ ಇತ್ತು. ಈ ಪರಿಸ್ಥಿತಿ ಹೇಗಾಯಿತು ಅಂತಂದರೆ, ಆ ಹೇಳಿಕೆ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಸುದ್ದಿ ಮಾಡ್ತು, ಅನೇಕ ರಾಷ್ಟ್ರಗಳಲ್ಲಿ ಅದಕ್ಕೆ ಅಪಾರವಾದ ಬೆಲೆ ಸಿಕ್ತು. ಭಾರತದಲ್ಲಿ ಈ ಥರದೊಂದು ಹೇಳಿಕೆ ಕೊಟ್ಟರು ಅಂತಲೂ ಗೊತ್ತಾಗಲಿಲ್ಲ. ಯಾಕೆ ಗೊತ್ತಾಗಲಿಲ್ಲ ಅಂತಂದರೆ, ಗಾಂಧೀಜಿ ಉಪವಾಸದಲ್ಲಿದ್ದರು. ಈ ದೇಶದ ಎಲ್ಲ ಜನರಿಗೂ ಗಾಂಧೀಜಿನ ಉಪವಾಸದಿಂದ ಬಿಡಿಸೋದು ಹೇಗೆ ಅಂತ ಟೆನ್ಷನ್ ಇತ್ತೆ ಹೊರತು ಈ ಥರದೊಂದು ಹೇಳಿಕೆ ಇದೆ ಅಂತ ನೋಡಬೇಕು ಅಂತಲೂ ಅನಿಸಿರಲಿಲ್ಲ. ಕೆಲವರಿಗೆ ಮಾತ್ರ ಅದು ಗಮನಕ್ಕೆ ಬಂದಿರಬಹುದು, ಉಳಿದಂತೆ ಇದು ಗಮನಕ್ಕೆ ಬರೋ ಪ್ರಮೇಯವೇ ಇರಲಿಲ್ಲ. ಸುಭಾಷರು ಅಲ್ಲಿದ್ದಾಗಲೇ ಆ ಹೊತ್ತಿನಲ್ಲೇ ಒಂದು ಅವಘಡ ನಡೀತು. ಅವಘಡ ಏನು ಅಂದರೆ, ವಿಠಲ್ ಭಾಯ್ ಪಟೇಲರು ಅಲ್ಲೇ ಕೊನೆಯುಸಿರು ಎಳೆದರು. ಆದರೆ ವಿಠಲ್ ಭಾಯ್ ಪಟೇಲರು ಎಂಥ ಸೂಕ್ಷ್ಮಮತಿ ಅಂತಂದರೆ, ತಾವು ಕೊನೆ ಉಸಿರು ಎಳೆಯೋಕ್ಕಿಂತ ಮುಂಚೆ ಒಂದು ವಿಲ್ ಮಾಡಿಸಿದ್ರು. ಆ ವಿಲ್ನಲ್ಲಿ ತನ್ನ ಇಡೀ ಆಸ್ತಿಯಲ್ಲಿ ಸಣ್ಣ ಪುಟ್ಟ ಒಂದೆರಡು ಖರ್ಚುಗಳಿಗೆ ಬೇಕಾದಷ್ಟನ್ನು ತೆಗೆದು ಉಳಿದ ಅಷ್ಟು ಆಸ್ತಿಯನ್ನು ಸುಭಾಷರ ಹೆಸರಿಗೆ ಬರೆದ್ಬಿಟ್ರು. ಸುಭಾಷರ ಹೆಸರಿಗೆ ಬರೋದು ಏನು ಹೇಳ್ತಾರೆ ಅಂತಂದರೆ, ಸುಭಾಷರ ಮುಂದಿನ ಕಾರ್ಯಗಳಿಗೆ ಈ ಹಣವನ್ನು ಉಪಯೋಗಿಸ್ಕೊಳ್ಬೇಕು, ಅವ್ರು ಯಾರು ನಾಮಿನಿ ಮಾಡ್ತಾರೋ ಅವ್ರು ತೊಗೋಬೋದು, ಈ ಥರ ಒಂದಷ್ಟು ಕ್ಲಾಸನ್ನು ಹಾಕಿ, ಕ್ಲಾಸ್ 5 ಅದರಲ್ಲಿ ಅದನ್ನು ಹಾಕಿ ಕೊಟ್ಟರು. ಇದು ಮುಂದೆ ಅಲ್ಲೋಲ ಕಲ್ಲೋಲ ಆಯಿತು. ನಾನು ಅದನ್ನು ಇಲ್ಲೇ ಹೇಳ್ತೀನಿ. ಎಂಥ ವಿಚಿತ್ರವಾದ ಸಂಗತಿ ಅಂತಂದರೆ, ಸುಭಾಷ್ ಚಂದ್ರ ಬೋಸರಿಗೆ ಆ ವಿಲ್ ಸಿಕ್ತು. ಸುಭಾಷ್ ಚಂದ್ರ ಬೋಸರು ಅದನ್ನು ತೊಗೊಂಡು ಬಂದರು. ತೊಗೊಂಡು ಬಂದ ನಂತರ ಸುಭಾಷರಿಗೆ ವಿರುದ್ಧವಾಗಿ ನಿಂತದ್ದು ಸರ್ದಾರ್ ಪಟೇಲರು. ಸರ್ದಾರ್ ಪಟೇಲರು ಹೇಳ್ತಾರೆ, ಇದು ಇತಿಹಾಸದ ಒಂದು ವಿಲಕ್ಷಣ ಪ್ರಸಂಗ. ಸರ್ದಾರ್ ಪಟೇಲರು ಹೇಳ್ತಾರೆ, ಸುಭಾಷರು ನಮ್ಮ ಅಣ್ಣನಿಗೆ ಮೋಸ ಮಾಡಿದ್ದನ್ನು ಬರ್ಕೊಂಡಿದ್ದಾರೆ. ಅವರು ಕೊಡೋ ಕಾರಣಗಳು ಚೆನ್ನಾಗಿವೆ. ಕ್ಲಾಸ್ 5 ಮೊದಲಿದೆ. ಯಾಕೆ ಮೊದಲಿದೆ? ಅದನ್ನು ಮೊದಲು ಮಾಡ್ಕೊಂಡು ಉಳಿದಿದ್ದನ್ನೆಲ್ಲ ಆಮೇಲೆ ಹಾಕ್ಕೊಂಡಿದ್ದಾರೆ ಅವರು. ಒಂದು ಎರಡನೇದವ್ರು ಹೇಳ್ತಾರೆ, ನಮ್ಮ ಅಣ್ಣನ ಗುಜರಾತಿ ಗೆಳೆಯರು ಅನೇಕರು ಅಲ್ಲಿದ್ದರು, ಇದಕ್ಕೆ ಸಾಕ್ಷಿಯಾಗಿ ಸೈನ್ ಮಾಡಿರೋರೆಲ್ಲ ಬಂಗಾಳಿಗಳೇ ಯಾಕೆ? ಅಂದರೆ ಸುಭಾಷರೇ ಏನೋ ಮಾಡಿದ್ದಾರೆ ಅಂತ. 6 ವರ್ಷಗಳ ಕಾಲ ಕೋರ್ಟ್ನಲ್ಲಿ ಕೇಸ್ ನಡೆದಿದೆ. ಇದು 6 ವರ್ಷಗಳ ಕೇಸಿನ ನಂತರ ಈ ಕೋರ್ಟ್ನಲ್ಲಿ ಅಭಿಪ್ರಾಯ ಏನು ಬಂತು ಅಂತಂದರೆ, ಇದು ಸುಭಾಷರಿಗೆ ಸೇರಬೇಕಾದ್ದಲ್ಲ ಅಂತ ನಿರ್ಧಾರ ತಗೊಂಡು ಕೋರ್ಟ್ ಹೇಳಿತು. ಮತ್ತು ಏನು ಮಾಡಬೇಕು ಅಂತ ನಿಶ್ಚಯ ಮಾಡಿದಾಗ ಪಟೇಲರು ಹೇಳಿದರು, ಇದರಿಂದ ಏನು ದುಡ್ಡಿದೆಯೋ ಅದನ್ನು ನಾನು ಒಂದು ಟ್ರಸ್ಟಿಗೆ ಕೊಡ್ತೀನಿ, ಆ ಟ್ರಸ್ಟ್ ರಾಷ್ಟ್ರದ ಕೆಲಸ ಮಾಡ್ಕೊಂಡು ಹೋಗಲಿ ಅಂತ ಸೇವಾ ಕಾರ್ಯಗಳಿಗೆ ಅದನ್ನು ಬಳಸ್ಬಿಡ್ತಾರೆ. ಈ ರಿಸಲ್ಟ್ ಬಂದ ದಿನ, ಕೋರ್ಟ್ ರಿಸಲ್ಟ್ ಬಂದಿದ್ದ ದಿನ ಸುಭಾಷರು ಬಹಳ ಬೇಸರದಿಂದ ನೊಂದ್ಕೊಂಡ್ರಂತೆ. ಯಾಕಂದರೆ ಸುಭಾಷರು ಅದನ್ನು ಜಗತ್ತಿನಾದ್ಯಂತ ಭಾರತದ ಪ್ರಚಾರಕ್ಕೆ ಅದನ್ನು ಬಳಸ್ಕೊಳ್ಬೇಕು ಅಂತ ಇಟ್ಕೊಂಡಿದ್ರು. ಆದರೆ ದುರ್ದೈವ ಆ ದುಡ್ಡು ಅವ್ರಿಗೆ ಸಿಗಲಿಲ್ಲ. ಬಿಡಿ. ಸುಭಾಷರು ವಿಯೆನ್ನಾದಲ್ಲಿದ್ದಾಗ ಮತ್ತು ಆ ಭಾಗದಲ್ಲಿ ಅಲ್ಲಿ ಜೆಕೋಸ್ಲೋವಾಕಿಯಾ, ಪೋಲೆಂಡಿಗೆ ಹೋದರು. ಇದೆಲ್ಲ ಸುತ್ತ ತಿರುಗಾಟ ಮಾಡಬೇಕಾದ್ರೆ ಒಂದು 2-3 ಘಟನೆಗಳು ಅವ್ರ ಕಣ್ಮುಂದೆ ಬಂದವು. ಅದರಲ್ಲಿ ಮೊದಲನೇದು, ಭಾರತದ ಬಗ್ಗೆ ಜಗತ್ತಿನಾದ್ಯಂತ ಕೆಟ್ಟ ಅಭಿಪ್ರಾಯಗಳನ್ನು ಬಿಂಬಿಸ್ತಿದ್ದಾರೆ. ಇದು ಅವತ್ತಷ್ಟೇ ಇಲ್ಲದೆ ಇವತ್ತು ನಡೆಯುತ್ತೆ. ಸುಭಾಷ್ ಇದ್ರ ಬಗ್ಗೆ ಕೂಲಂಕಷವಾದ ಒಂದು ವಿಶ್ಲೇಷಣೆ ನಡೆಸ್ತಾರೆ. ಇದು ತುಂಬ ಗಂಭೀರವಾದ ಚಿಂತನೆ. ಇವತ್ತಿಗೂ ಕೂಡ ಈ ರಾಷ್ಟ್ರದ ನಾಯಕರು ಇದ್ರ ಬಗ್ಗೆ ತುಂಬ ವಿಶೇಷವಾದ ಯೋಚನೆ ಮಾಡಬೇಕಾದಂಥ ಅಗತ್ಯ ಇದೆ. ಸುಭಾಷರು ಹೇಳ್ತಾರೆ, ಪ್ರತಿಯೊಂದು ರಾಷ್ಟ್ರವೂ ಹಂಗೆ ಮಾಡುತ್ತೆ, ಇತರ ರಾಷ್ಟ್ರದ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನು ಕೊಡುತ್ತೆ, ಅದೇ ವೇಳೆಗೆ ತನ್ನ ರಾಷ್ಟ್ರದ ಬಗ್ಗೆ ಒಳ್ಳೆಯ ಅಭಿಪ್ರಾಯನ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲೂ ಕೊಡೋ ಪ್ರಯತ್ನ ಮಾಡುತ್ತೆ. ಯುರೋಪ್ ಅಂತೂ, ವಿಶೇಷವಾಗಿ ಈ ಬ್ರಿಟಿಷರಂತೂ ಭಾರತದ ಬಗ್ಗೆ ಎಷ್ಟು ಕೆಟ್ಟ ಅಭಿಪ್ರಾಯಗಳನ್ನು ಹೇಳಿದರು ಅಂತಂದರೆ ಜಗತ್ತಿನಾದ್ಯಂತ ಸುಭಾಷರು ಅನೇಕ ಕಡೆ ಹೋಗಿ ಅದನ್ನು ಧಿಕ್ಕರಿಸುವಂಥ ಒಂದು ಸಾಹಸವನ್ನು ಮಾಡ್ತಿದ್ರು. ಅದಕ್ಕೆ ಸುಭಾಷರು ಹೇಳ್ತಿದ್ರು, ಭಾರತದ ಮೊದಲ ಆದ್ಯತೆಯ ಕೆಲಸ ಏನು ಅಂತಂದರೆ, ಜಗತ್ತಿನಲ್ಲೆಲ್ಲ ವಿಶೇಷವಾಗಿ ಯುರೋಪ್ ಮತ್ತು ಅಮೆರಿಕಾಗಳಲ್ಲಿ ಭಾರತದ ಬಗ್ಗೆ ಕೆಟ್ಟ ಅಭಿಪ್ರಾಯಗಳನ್ನು ಇವ್ರು ಏನು ಹೇಳ್ತಾರೋ ಅದನ್ನು ಧಿಕ್ಕರಿಸುವಂಥ ಒಂದು ಸಾಮರ್ಥ್ಯ ನಾವು ತೋರಿಸಬೇಕು. ಒಂದನೇದು.
ಎರಡನೇದು, ಇದನ್ನು ಧಿಕ್ಕರಿಸಿದ ನಂತರ ಸರಿಯಾದ ವಿಚಾರ ಏನು ಅಂತ ಹೇಳಬೇಕು. ಮೂರನೇದವ್ರು ಹೇಳ್ತಾರೆ, ಇಷ್ಟಲ್ಲದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಭಾರತೀಯರ ಸಾಧನೆ ಏನು ಅನ್ನೋದನ್ನು ನಾವು ಜಗತ್ತಿಗೆ ತೋರಿಸಬೇಕು. ಸುಭಾಷರಲ್ಲಿ ಕೂತ್ಕೊಂಡಿದ್ದೀನಿ ಯೋಚನೆ ಮಾಡಿದರು, ಇದಕ್ಕೊಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ಸ್ ಕೊಟ್ಟರು ಸುಭಾಷರು. ಏನು ಮಾಡಬೇಕು? ಅಮೇರಿಕ ಮತ್ತು ಯುರೋಪಿನ ಭಾಷೆಗಳಲ್ಲಿ ನಾವು ಭಾರತದ ಕುರಿತಂತೆ ಒಳ್ಳೆ ಸಾಹಿತ್ಯವನ್ನು ಮುದ್ರಿಸಿ ನಾವು ಪ್ರಚಾರ ಮಾಡಬೇಕು ಒಂದು. ಎರಡನೇದು, ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ನಮ್ಮ ಖರ್ಚಿನಲ್ಲಿ ಭಾರತೀಯತೆಯ ಕುರಿತಂತೆ ವಿಚಾರ ಸಿಗಬಲ್ಲಂಥ ಲೈಬ್ರರಿ ಮಾಡಬೇಕು. ಜಗತ್ನಲ್ಲಿ ಎಲ್ಲೇ ಅಂತಾರಾಷ್ಟ್ರೀಯ ಮಟ್ಟದ ಸಮಾವೇಶ ಆದರೂ ಭಾರತೀಯರು ಬಿಡದೆ ಭಾಗವಹಿಸಬೇಕು. ಸುಭಾಷರು ಹೇಳುವಂಥ ವಿಚಾರಗಳು. ಸುಭಾಷರು ಹೇಳ್ತಾರೆ, ಜಗತ್ನಲ್ಲಿ ಯಾವುದೇ ಮೂಲೆಯಲ್ಲಿ ಯಾವುದೇ ಥರದ ವಿಚಾರ ಆದರೂ ಭಾರತದ ಪರವಾಗಿ ಒಂದು ದನಿ ಅಲ್ಲಿರುವಂತೆ ನೋಡ್ಕೋಬೇಕು. ಈ ಥರದ ಅನೇಕ ಸೂತ್ರಗಳನ್ನು ಸುಭಾಷರು ಹಾಕ್ಕೊಂಡು ಈ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು ಅಂದರು. ನಾನು ಯಾಕೆ ಇದನ್ನು ಉಲ್ಲೇಖ ಮಾಡ್ತಿದ್ದೀನಿ ಅಂತಂದರೆ, ಸುಭಾಷರು ಆರ್ಡಿನರಿ ಹೋರಾಟಗಾರರಲ್ಲ, ಸುಮ್ಮನೆ ಹೋರಾಟ ಮಾಡಿಬಿಡೋದು, ಹೋರಾಟ ಮಾಡಿದ ನಂತರ ಸ್ವಾತಂತ್ರ್ಯ ಬಂದ್ಬಿಡೋದು ಅಂದ್ಕೊಂಡವರಲ್ಲ. ಸ್ವಾತಂತ್ರ್ಯ ಬಂದ ನಂತರ ಏನಾಗಬೇಕು ಅನ್ನೋದರ ಪರಿಕಲ್ಪನೆ ಕೂಡ ಅಷ್ಟೇ ಸ್ಪಷ್ಟವಾಗಿತ್ತು. ಅವ್ರ ಮನಸ್ಸಲ್ಲಿ ಎಷ್ಟು ನಿಚ್ಚಳವಾಗಿತ್ತು ಅಂದರೆ, ಸ್ವಾತಂತ್ರ್ಯ ಬರೋದು ಖಾತ್ರಿ, ಬಂದಮೇಲೆ ನಾವೇನೇನು ಮಾಡಬೇಕು ಅನ್ನೋ ಪರಿಕಲ್ಪನೆ ಇತ್ತಲ್ಲ, ಇದು ಅತ್ಯಂತ ಸ್ಪಷ್ಟವಾಗಿತ್ತು. ಈ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡಿದರು. ಲಂಡನ್ನಲ್ಲಿ ಆಗ ಒಂದು 2 ಮೂವಿ ಪ್ರದರ್ಶನ ಆಗ್ತಿತ್ತು. ಆ ಮೂವಿಯಲ್ಲಿ ಒಂದು ಬೆಂಗಾಲಿ ಅಂತ ಮೂವಿ, ಮತ್ತೊಂದು ಇಂಡಿಯಾ ಸ್ಪೀಕ್ಸ್ ಅಂತ ಒಂದು ಮೂವಿ. ಈ 2 ಮೂವಿಯಲ್ಲಿ ಭಾರತವನ್ನು ಕೆಟ್ಟದಾಗಿ ಪ್ರೆಸೆಂಟ್ ಮಾಡ್ತಿದ್ರು. ಸುಭಾಷರು ಬಿಡದೆ ಎಷ್ಟರ ಮಟ್ಟಿಗೆ ಅದರ ವಿರುದ್ಧ ಹೋರಾಟ ನಡೆಸಿದ್ರು ಅಂತಂದರೆ, ಆ 2 ಮೂವಿಗಳ ಸಾರ್ವಜನಿಕ ಪ್ರದರ್ಶನವನ್ನು ರದ್ದು ಮಾಡಬೇಕಾದ ಪರಿಸ್ಥಿತಿ ಬಂತು. ಇದು ಸುಭಾಷರ ಸಾಧನೆಗಳು. ಅವರು ವಿದೇಶದಲ್ಲಿದ್ದಾಗಲೂ ಕೂಡ ಸುಮ್ಮನೆ ಇರಲಿಲ್ಲ. ಸರ್ಕಾರ ಅವ್ರನ್ನ ಕಳಿಸ್ಕೊಟ್ಟಿದ್ದು ಯಾಕೆಂದರೆ ನಿಮ್ಮ ಹೆಲ್ತ್ ಚೆನ್ನಾಗಿಲ್ಲ, ಅಲ್ಲಿ ಸುಮ್ಮನಿರಿ ಅಂತ. ಆದರೆ ಸರ್ಕಾರಕ್ಕೆ ಎಷ್ಟರ ಮಟ್ಟಿಗೆ ಕುತ್ತಿಗೆಗೆ ಬಂದುಬಿಟ್ಟಿತ್ತು ಅಂತಂದರೆ, ಸುಭಾಷರು ಯಾರ್ಯಾರು ಬ್ರಿಟಿಷರ ವಿರೋಧಿಗಳಿದ್ದಾರೋ ಅವರನ್ನು ಮುಲಾಜಿಲ್ಲದೆ ಭೇಟಿ ಮಾಡಿದ್ದಾರೆ. ಅನೇಕ ಬಾರಿ ವೇಷ ಬದಲಾಯಿಸಿ ಭೇಟಿ ಮಾಡಿದ್ದಾರೆ ಅಂತ ಕೂಡ ಅನೇಕರು ಹೇಳ್ತಾರೆ. ಹೀಗೆ ಭೇಟಿ ಮಾಡಿದ್ರಲ್ಲಿ ಅವರು ಬರ್ಲಿನ್ಗೆ ಹೋಗಿದ್ದರು, ಜರ್ಮನಿಗೆ ಹೋಗಿದ್ದರು. ಜರ್ಮನಿಯ ದೂತಾವಾಸದ ಅನೇಕ ಅಧಿಕಾರಿಗಳನ್ನು ಭೇಟಿಯಾಗಿ ಬಂದರು. ಅವರು ರಷ್ಯಾಕ್ಕೊಂದು ಹೋಗಲಿಲ್ಲ. ಯಾಕೆಂದರೆ ಅವರಿಗೆ ವಿಠಲ್ ಭಾಯ್ ಪಟೇಲ್ ಹೇಳಿದ್ರು, ನೀನು ರಷ್ಯಾಕ್ಕೆ ಹೋದರೆ ಕಮ್ಯುನಿಸ್ಟ್ ಜೊತೆ ಮಾತನಾಡಿದರೆ ಭಾರತದಲ್ಲಿ ನಿನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರ್ಬೋದು, ಅದಕ್ಕೋಸ್ಕರ ಹೋಗಬೇಡ ಅಂತ ಹೇಳಿದರು. ಹೀಗಾಗಿ ರಷ್ಯಾಕ್ಕೆ ಬಿಟ್ಟು ಉಳಿದಂತೆ ಹೆಚ್ಚು ಕಡಿಮೆ ಎಲ್ಲ ಭಾಗಗಳನ್ನು ಸುತ್ತಾಡ್ಕೊಂಡು ಬಂದರು. ಇಟಲಿಗೆ ಹೋದರೆ ಮುಸೋಲಿನಿ ಸಿಕ್ಕ. ಮುಸೋಲಿನಿ ಜೊತೆ ಮಾತನಾಡ್ತಿರ್ಬೇಕಾ ಮುಸೋಲಿನಿ ಕೇಳ್ತಾನೆ, ಭಾರತದ ಹೋರಾಟ ಯಾವ ಥರ ಇರಬೇಕು ಅಂತ ಬಯಸ್ತೀರಿ? ಸುಭಾಷ್ ಹೇಳಿದ್ರು, ನಿಸ್ಸಂಶಯವಾಗಿ ಕ್ರಾಂತಿಕಾರಿ ಹೋರಾಟದಲ್ಲೇ ನನಗೆ ನಂಬಿಕೆ ಇರೋದು. ಮುಸೋಲಿನಿ ಮುಂದಿನ ಪ್ರಶ್ನೆ ಕೇಳ್ತಾನೆ, ನಿಮ್ದು ಹಾಗೇನಾದರೂ ಕ್ರಾಂತಿಕಾರಿ ಹೋರಾಟ ಅಂತಿದ್ರೆ ಪೂರ್ಣ ಪ್ರಮಾಣದಲ್ಲಿ ನಿಮಗೆ ಸಹಾಯ ಮಾಡಲಿಕ್ಕೆ ನಾನು ತಯಾರಾಗಿದ್ದೀನಿ ಎಂದ ಮುಸೋಲಿನಿ. ಆಗಲೇ ಶುರು ಅವರದ್ದು, ಅವ್ರ ಕೆಲಸ ಏನು ಸುಮ್ಮನೆ ಇರಲಿಲ್ಲ ಅವರು. ಹಂಗಂದವನು ಅವ್ನು ಮುಂದಿನ ಪ್ರಶ್ನೆ ಕೇಳ್ತಾನೆ, ನೀವು ಈ ಕ್ರಾಂತಿಕಾರ್ಯ ಹೇಗಿರಬೇಕು ಅನ್ನೋ ಯೋಜನೆ ತಯಾರಿಸ್ಕೊಂಡಿದ್ದೀರಾ? ಸುಭಾಷರು ಮೊದಲನೇ ಬಾರಿಗೆ ಸೈಲೆಂಟ್ ಆದರು. ಅವ್ರು ಹೇಳ್ತಾರೆ, ಇನ್ನೂ ಯೋಜನೆ ತಯಾರಾಗಲಿಲ್ಲ. ಕೂಡಲೇ ಹೇಳ್ತಾನೆ ಅವನು, ಮೊದಲು ಯೋಜನೆ ತಯಾರಿಸಿ, ಅದಕ್ಕೆ ಏನೇನು ಸಹಕಾರ ಬೇಕೋ ನಮ್ಮಿಂದ ದಯವಿಟ್ಟು ತಗೊಳ್ಳಿ, ಭಾರತ ಸ್ವತಂತ್ರವಾಗೋದನ್ನು ನಾನು ನೋಡಬೇಕು ಅಂತ ಮುಸೋಲಿನಿ ಹೇಳ್ತಾನೆ. ಸುಭಾಷರಿಗೆ ಭಾಳ ಖುಷಿ. ಅವರು ಇಟಲಿಯಲ್ಲಿದ್ದಾಗ ಮ್ಯಾಝನಿನ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಿದರು, ತುಂಬ ಪ್ರೇರೇಪಣೆಗೊಂಡರು. ಸುಭಾಷರು ಆಸ್ಟ್ರಿಯಾದಲ್ಲಿದ್ದಾಗ ಜರ್ಮನ್ ಭಾಷೆಯನ್ನು ಕಲಿತಿದ್ರಂತೆ. ಈ ಜರ್ಮನ್ ಭಾಷೆಯನ್ನು ಸ್ವಲ್ಪ ಗಂಟೆ 1 ಗಂಟೆ 2 ಗಂಟೆ ಕೂತ್ಕೊಂಡು ಜರ್ಮನ್ ಭಾಷೆ ಕಲ್ತಿದ್ರ ಪ್ರಭಾವ ಹೆಂಗಿತ್ತು ಅಂತಂದರೆ, ಸುಭಾಷ್ ಚಂದ್ರ ಬೋಸರು ಈ ಜರ್ಮನ್ ಭಾಷೆಯನ್ನು ಆಮೇಲೆ ಎಷ್ಟು ಚೆನ್ನಾಗಿ ಬಳಸ್ತಿದ್ರು ಅಂದರೆ, ಜರ್ಮನ್ ಭಾಷೆಯಲ್ಲಿ ಭಾಷಣ ಮಾಡಲಿಕ್ಕೆ ಬರ್ತಿತ್ತು. ಹೀಗಾಗಿ ಮುಂದೆ ಅವರು ದೇಶ ಬಿಟ್ಟು ಹೊರಗೆ ಹೋದಾಗ ಈ ಮಧ್ಯ ಏಷ್ಯಾ ಭಾಗದಲ್ಲಿ, ಆ ಭಾಗದಲ್ಲೆಲ್ಲ ಅವ್ರ ಪ್ರಭಾವ ವ್ಯಾಪಕವಾಗಲಿಕ್ಕೆ ಅತ್ಯಂತ ಪ್ರಮುಖವಾದ ಕಾರಣ ಇದು ಒಂದಾಗಿತ್ತು. ಅನೇಕ ಬಾರಿ ಭಗವಂತ ಎಷ್ಟು ಸಹಕಾರ ಮಾಡ್ತಾನೆ ಅಂತಂದರೆ, ಮೊದಲನೇ ಬಾರಿಗೆ ವಿದೇಶಕ್ಕೆ ಹೋಗೋ ಅಂದಾಗ ಸುಭಾಷ್ ಹೇಳಿದರು, ನಾನು ವಿದೇಶಕ್ಕೆ ಹೋಗೋದು ಅಂತಂದರೆ ನಾನೇ ದೇಶ ಬಿಟ್ಟು ಹೊರಡೋದಕ್ಕೆ ರಹದಾರಿ ಪಡ್ಕೊಂಡಂತೆ ಅಂತ ಹೇಳಿದರು. ಆದರೆ 2ನೇ ಬಾರಿ ಹಾಗೆ ಹೇಳಲಿಲ್ಲ. ಅವರು ವಿದೇಶಕ್ಕೆ ಹೋದರು. ಅದರ ಲಾಭ ಈ ಥರದ ದಿಕ್ಕಿನಲ್ಲಿ ಸುಭಾಷರಿಗೆ ಆಗುತ್ತೆ ಅಂತ ಯಾರೂ ಎಣಿಸಿರಲಿಲ್ಲ. ಈ ಹೊತ್ತಿನಲ್ಲಿ ಸರಿಯಾಗಿ ಸುಭಾಷರಿಗೆ ಒಂದು ಪುಸ್ತಕ ಬರೆದರು, ಇಂಡಿಯನ್ ಸ್ಟ್ರಗಲ್ ಅಂತ ಪುಸ್ತಕ. 1920ರಿಂದ 34ರವರೆಗಿನ ಈ ನಡುವಿನ ಘಟ್ಟದಲ್ಲಿ ದೇಶದಲ್ಲಿ ಯಾವ್ಯಾವ ಥರದ ಹೋರಾಟ ನಡೀತು ಅನ್ನೋದನ್ನು ಬರೀಲಿಕ್ಕೆ ಸುಭಾಷರು ಕೂತ್ಕೊಂಡ್ರು. ಹಾಗೆ ಬರಿಬೇಕಾದ್ರೆ ಅವ್ರಿಗೆ ತುಂಬ ಆತ್ಮೀಯವಾಗಿ ಸಹಕಾರ ಮಾಡಿದವಳು ಎಮಿಲಿ ಶಂಕೆಲ್ ಅಂತ. ಆ ಎಮಿಲಿ ಶಂಕೆಲ್ಗೆ ಫ್ರೆಂಚ್ ಗೊತ್ತಿತ್ತು, ಆಕೆಗೆ ಜರ್ಮನ್ ಭಾಷೆ ಬರ್ತಿತ್ತು, ಇಂಗ್ಲೀಷ್ನಲ್ಲಿ ಪಾಂಡಿತ್ಯ ಇತ್ತು. ತುಂಬ ಮುಗ್ಧ ಸ್ವಭಾವದ, ತುಂಬ ಶುದ್ಧ ಹೃದಯದ ಹೆಣ್ಮಗಳು. 1937ರಲ್ಲಿ ಸುಭಾಷರು, ಬಹುಶಃ 37ರಲ್ಲೇ ಇರ್ಬೋದು, ಸುಭಾಷರು ಆಕೆಯನ್ನು ಆಮೇಲೆ ಮದುವೆ ಆಗ್ತಾರೆ. ಸುಭಾಷರು ಎಮಿಲಿ ಶಂಕೆಲ್ನ. ಅದು ಅವರ ಜೀವನದ ಒಂದು ವಿಶೇಷವಾದ ಘಟ್ಟ. ವಿದೇಶಕ್ಕೆ ಹೋದಾಗ ನಡೆದಂಥ ಪರಿಚಯ. ಸುಭಾಷರ ಈ ಎಲ್ಲ ಮುಗಿಯೋ ವೇಳೆಗೆ, ಇವೆಲ್ಲ ಆಗೋ ವೇಳೆಗೆ ಭಾರತದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಜವಾಹರ್ಲಾಲ್ ನೆಹರು ಏನು ಆಯ್ಕೆಯಾಗಿದ್ದರು, ಅವರು 2ನೇ ಬಾರಿ ಆಯ್ಕೆಯಾಗುವಂಥ ಪ್ರಸಂಗ ಬಂತು. ಇದ್ರ ಕುರಿತಂತೆ ಒಂದು ಸ್ವಲ್ಪ ಹೇಳಬೇಕು. ಗಾಂಧೀಜಿ ಮತ್ತು ನೆಹರೂರವರ ಸಂಪರ್ಕ ಇದೆಯಲ್ಲ, ಒಂದು ವಿಚಿತ್ರವಾದ ಸಂಗತಿ ಅದು. 1929ರಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರು ಯಾರಾಗಬೇಕು ಅನ್ನೋ ಪ್ರಶ್ನೆ ಬಂದಾಗ, 1930
31 ಬಹುಶಃ. ಕಾಂಗ್ರೆಸ್ನ ಅಧ್ಯಕ್ಷರು ಯಾರಾಗಬೇಕು ಅಂತ ಬಂದಾಗ ಕಾಂಗ್ರೆಸ್ನಲ್ಲಿ 2 ಪಂಗಡ ಯಾವಾಗಲೂ ಇತ್ತು, ಒಂದು ಬಲಪಂಥೀಯರದ್ದು, ಒಂದು ಎಡಪಂಥೀಯರದ್ದು. ಎಡಪಂಥೀಯರ ಲೀಡರಲ್ಲಿ ಸುಭಾಷರು ಯಾವಾಗಲೂ ಅಗ್ರಣಿ, ಯಾವಾಗಲೂ ಇವರನ್ನು ಧಿಕ್ಕರಿಸಿ ಮಾತನಾಡೋದು. ಈ ನೆಹರು ಇದ್ರಲ್ಲ, ಇವರು ಎಡಪಂಥೀಯರಲ್ಲಿ ಕಾಣಿಸ್ಕೊಳ್ತಾ ಇದ್ರು, ಬಲಪಂಥೀಯರಲ್ಲೂ ಕಾಣಿಸ್ಕೊಳ್ತಿದ್ರು. ಹೀಗಾಗಿ ನೆಹರೂನ ಇಬ್ಬರು ಒಪ್ಕೊಳ್ಳೋರು. ನೆಹರು ನಮ್ಮವರು ಅಂತ ಇವರು ಕರಿತಿದ್ರು, ನೆಹರು ನಮ್ಮವನು ಮಾಡ್ಕೋಬೇಕು ಅಂತ ಅವರು ಒದ್ದಾಡ್ತಿದ್ರು. ಹೀಗಾಗಿ ಕಾಂಗ್ರೆಸ್ನ ಅಧ್ಯಕ್ಷರು ಯಾರಾಗಬೇಕು ಅನ್ನೋ ಚರ್ಚೆ ಬಂದಾಗ ಎಲ್ಲರೂ ಹೇಳಿದರು ಕಾಂಗ್ರೆಸ್ನ ಅಧ್ಯಕ್ಷರು ಈ ಬಾರಿ ಗಾಂಧೀಜಿನೇ ಆಗಬೇಕು ಅಂತ. ಗಾಂಧೀಜಿ ಧಿಕ್ಕರಿಸಿದ್ರು, ನಾನು ಆಗೋದೇ ಇಲ್ಲ. ಮತ್ತಾರು ಅಂದಾಗ ಎಲ್ಲರೂ ಅಂದ್ಕೊಂಡ್ರು ಈ ಬಾರಿ ಮೋಸ್ಟ್ಲಿ ರಾಜೇಂದ್ರ ಪ್ರಸಾದರ ಹೆಸರನ್ನು ಅಥವಾ ಪಟೇಲ್ರ ಹೆಸರನ್ನು ಹೇಳ್ಬೋದು ಅಂದ್ಕೊಂಡ್ರೆ ಗಾಂಧೀಜಿ ಎರಡೂ ಹೆಸರನ್ನು ಹೇಳಿದೆ. ಪಟೇಲ್ರ ಹೆಸರನ್ನು ಕೂಡ ಪಕ್ಕಕ್ಕೆ ತಳ್ಳಿ ಗಾಂಧೀಜಿಯ ನಿಷ್ಠಾವಂತ ಸೈನಿಕ ಅಂತ ಯಾರಾದರೂ ಇದ್ದರೆ, ಬಲಗೈ ಬಂಟ ಅಂತಿದ್ರೆ ಪಟೇಲ್ರು. ಗಾಂಧೀಜಿ ಹೇಳಿದ್ದನ್ನು ಯಾವ ಕಾರಣಕ್ಕೂ ಧಿಕ್ಕರಿಸದೆ ಚಾಚು ತಪ್ಪದೆ ಮಾಡಿದವರು ಪಟೇಲ್ರು ಮಾತ್ರ. ಅಂಥವ್ರ ಹೆಸರನ್ನು ಬದಿಗೆ ಸರಿಸಿ ಗಾಂಧೀಜಿ ಇದ್ದಕ್ಕಿದ್ದಂತೆ ಆಗಿನ್ನೂ 39 ವರ್ಷ ಪ್ರಾಯದವರಾಗಿದ್ದ ಜವಾಹರ್ಲಾಲ್ ನೆಹರು ಹೆಸರನ್ನು ಹೇಳಿಬಿಟ್ರು. ಅವಾಗ ಸುಭಾಷರು ಅಲ್ಲೇ ಇದ್ದರು. ಸುಭಾಷರಿಗೂ ಅಚ್ಚರಿ, ಜವಾಹರ್ಲಾಲ್ನ ಹೆಸರು ಹೇಳಿಬಿಟ್ರಲ್ಲ ಇವರು ಅಂತ, ಎಂಥ ವಿಚಿತ್ರವಾದ ಸಂಗತಿ ಆಯ್ತಲ್ಲ ಅಂತ ಸುಭಾಷರು ಗಾಬರಿ ಪಟ್ಕೊಳ್ಳುವಂಥ ಪರಿಸ್ಥಿತಿ. ಆದರೆ ಗಾಂಧೀಜಿಗೆ ಒಂದು ವಿಚಾರ ಇತ್ತು, ನೆಹರು ಎಡಪಂಥೀಯರ ಹತ್ರ ವಾಲ್ತಿದ್ದಾರೆ, ಅವ್ರನ್ನ ನಾನೀಗ ಅಧ್ಯಕ್ಷನಾಗಿ ಮಾಡಿಬಿಟ್ರೆ ನೆಹರು ನನ್ನ ಪರವಾಗಿರ್ತಾರೆ ಅಂತ ಗೊತ್ತಿತ್ತು ಅವರಿಗೆ. ಯಾರನ್ನು ಹೆಂಗೆ ಹೋಲಿಸ್ಕೊಳ್ಬೇಕು ಅಂತ. ಗಾಂಧೀಜಿ ಕಡಿಮೆ ಬುದ್ಧಿವಂತರಲ್ಲ. ಗಾಂಧೀಜಿ ಅವರನ್ನು ಹೇಗೆ ಹೋಲಿಸ್ಕೊಳ್ಬೇಕು ಅಂತ ಒಂದು ಅಂದಾಜು ಮಾಡಿದರು. ನೆಹರು ಈ ಕಡೆ ಎಳೆದ ನಂತರ ಅಂದ್ಕೊಂಡಂತೆ ಆಯಿತು. ನೆಹರು ಗಾಂಧೀಜಿಯ ಮಾತುಗಳನ್ನು ಮಾತನಾಡಲಿಕ್ಕೆ ಶುರು ಮಾಡಿಬಿಟ್ರು. ನೆಹರು ಎಷ್ಟರ ಮಟ್ಟಿಗೆ ಗಾಂಧೀಜಿ ಪರವಾಗಿ ಆನಂತರದ ದಿನಗಳಲ್ಲಿ ಆದರು ಅಂತಂದರೆ, ನೆಹರುಗೂ ಮತ್ತು ಸುಭಾಷರಿಗೂ ಕಂಡುಬರುವಂಥ ಡಿಫ್ರೆನ್ಸ್ ಇದು. ನೆಹರು ಗಾಂಧೀಜಿಯ ಅನುಯಾಯಿ, ಸುಭಾಷರು ಚಿತ್ತರಂಜನ್ ದಾಸರ ಅನುಯಾಯಿ. ನೆಹರು ಗಾಂಧೀಜಿಯ ಅನುಯಾಯಿ ಅಂತ ತೋರಿಸ್ಕೊಳ್ಳಿಕ್ಕೆ ತುಂಬ ಪ್ರಯಾಸ ಪಡ್ತಿದ್ರು. ಅದಕ್ಕೆ ಗಾಂಧೀಜಿ ಥರ ಬಟ್ಟೆ ಹಾಕ್ಕೊಳ್ಳೋದು, ಗಾಂಧೀಜಿ ಥರ ಟೋಪಿ ಹಾಕ್ಕೊಳ್ಳೋದು, ನಾನು ಗಾಂಧೀಜಿ ಥರ ಅಂತ ತೋರಿಸ್ಕೊಳ್ಳೋ ಪ್ರಯತ್ನ. ಅಂತರಂಗಿಕವಾಗಿ ಇರಬೇಕು ಅಂತಿಲ್ಲ, ಭಾಳ ಜನ ಹಂಗಿರ್ತಾರೆ, ತೋರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿರ್ತಾರೆ, ಒಳಗೆ ಎಷ್ಟಿದೆಯೋ ಗೊತ್ತಿಲ್ಲ, ದೇವರೇ ಬಲ್ಲ. ಆದರೆ ಸುಭಾಷರು ಚಿತ್ತರಂಜನ್ ದಾಸರನ್ನ ಉಸಿರಾಡ್ತಿದ್ರು, ಚಿತ್ತರಂಜನ್ ದಾಸರ ಥರ ವೇಷ ಹಾಕ್ತಿರಲಿಲ್ಲ. ಈ ಎರಡನ್ನೂ ಗಮನಿಸಬೇಕು. ನಮ್ಗೆ ಬಹಳ ಬಾರಿ ಯಾರು ನಮ್ಮ ಥರ ಕಾಣ್ತಾರೋ ನಮ್ಮವರು ಅಂತ ಅನಿಸುತ್ತೆ, ಆದರೆ ಆಂತರಂಗಿಕವಾಗಿ ಏನಿದೆ ಅನ್ನೋದಿದೆಯಲ್ಲ ಅದು ಬಹಳ ಮುಖ್ಯವಾದ ಸಂಗತಿ. ಆದರೆ ಬಹಳ ಬಾರಿ ಇದು ನಮ್ಗೆ ಗೊತ್ತಾಗಲ್ಲ. ನೆಹರು ತುಂಬ ಆಪ್ತ ಅಂತ ಗಾಂಧೀಜಿ ತಿಳ್ಕೊಂಡು ನೆಹರು ಕೇಳಿದ್ದನ್ನೆಲ್ಲ ಕೊಟ್ಟರು. ಮೊದಲನೇ ಬಾರಿಗಂತೂ ನೆಹರುವಿಗೆ ಅಚಾನಕ್ಕಾಗಿ ಅದು ಒಲಿದು ಬಂತು. ಆದರೆ ಅಚಾನಕ್ಕಾಗಿ ಒಲಿದು ಬಂದ ನಂತರ ನೆಹರು ಹೇಳಿದರು, ಎರಡನೇ ಬಾರಿಗೆ ನಾನು ಕಂಟಿನ್ಯೂ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಅವನನ್ನು ಧಿಕ್ಕರಿಸುವಂಥ ಪರಿಸ್ಥಿತಿಯೇ ಇಲ್ಲ, ಯಾರಿಗೂ ಇಷ್ಟ ಇರಲಿಲ್ಲ. ಆದರೆ ಅನಿವಾರ್ಯವಾಗಿ ಎರಡನೇ ಬಾರಿ ಕೊಡಬೇಕಾದ ಪರಿಸ್ಥಿತಿ ಬಂತು. ಎರಡನೇ ಬಾರಿನೂ ಕೊಟ್ಟರು. ಈಗ ಲಕ್ನೋನಲ್ಲಿ ಅಧಿವೇಶನ ಆಗಬೇಕು. ಇಲ್ಲಿದ್ದಂಥ ಸುಭಾಷ್ ಚಂದ್ರ ಬೋಸರು ಹೇಳ್ತಾರೆ, ನಾನು ಬಂದರೆ ನಿನಗೆ ಅನುಕೂಲ ಆಗುತ್ತೆ ಅನ್ನೋದಾದರೆ ನಾನು ಖಂಡಿತ ಬರಲಿಕ್ಕೆ ತಯಾರಾಗಿದ್ದೀನಿ ಅಂತ. ಅಧಿವೇಶನಕ್ಕೆ ಹೊರಟು ನಿಂತರೆ ಸರ್ಕಾರ ಹೇಳ್ತು, ನೀವು ಬಂದರೆ ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಅಂತ. ಸುಭಾಷರು ಕೇರೆ ಮಾಡಲಿಲ್ಲ, ಭಾರತಕ್ಕೆ ಹೋದರು. ಭಾರತಕ್ಕೆ ಬಂದ ತಕ್ಷಣ ಅಷ್ಟೇ ಪ್ರಾಂಪ್ಟಾಗಿ ಸರ್ಕಾರ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ಬಿಡ್ತು. ಈಗ ಅರೆಸ್ಟ್ ಮಾಡಿದ ತಕ್ಷಣ ದೇಶದಾದ್ಯಂತ ಅಲ್ಲೋಲ ಕೊಲ್ಲೋಲ, ಸುಭಾಷರನ್ನು ಅರೆಸ್ಟ್ ಮಾಡಿದ್ದಾರಲ್ಲ ಅನ್ನೋ ಕಾರಣಕ್ಕೋಸ್ಕರ. ಯಾವ ಥರದ ಪರಿಸ್ಥಿತಿ ಅಂದರೆ, ಸದನದಲ್ಲೂ ಗಲಾಟೆಯಾಗಿ ಸುಭಾಷ್ ಚಂದ್ರ ಬೋಸರನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿದರು. ಎಲ್ಲ ಹರತಾಳಗಳು ನಡೆದವು. ಕೊನೆಗೂ ಸುಭಾಷ್ ಚಂದ್ರ ಬೋಸರನ್ನ ಜೈಲಿನಿಂದ ಹೊರಗೆ ಬಿಟ್ಟರು. ಹೊರಗೆ ಬಿಟ್ಟ ನಂತರ ಸುಭಾಷ್ ಚಂದ್ರ ಬೋಸರು ಗಾಂಧೀಜಿ ಜೊತೆಗೆ ಸ್ವಲ್ಪ ಒಡನಾಟವನ್ನು, ರ್ಯಾಪೋರ್ಟ್ನ ಸ್ವಲ್ಪ ಸರಿ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿದರು. ಈಗ ಸುಭಾಷರಿಗೂ ಅನಿಸಿತ್ತು, ಗಾಂಧೀಜಿ ಜೊತೆ ಸರಿಯಾಗಿದ್ದುಕೊಂಡೇ ನಮ್ಗೆ ಮಾಡಬೇಕಾದ ಕೆಲಸ ಮಾಡ್ಕೋಬೇಕು, ಇಲ್ಲಾಂದರೆ ಏನೂ ಉಪಯೋಗ ಇಲ್ಲ ಅಂತ ಸುಭಾಷರು ತಮ್ಮ ವ್ಯಕ್ತಿತ್ವದಲ್ಲಿ ಗಾಂಧೀಜಿಯ ಕುರಿತಂತೆ ಸ್ವಲ್ಪ ಬದಲಾವಣೆಗಳನ್ನು ತಂದುಕೊಂಡ್ರು. ಚೆನ್ನಾಗಿ ಮಾತನಾಡಿಸ್ತಾ ಇದ್ರು, ಸ್ವಲ್ಪ ಹತ್ತಿರಕ್ಕೆ ತಂದುಕೊಳ್ಳೋ ಪ್ರಯತ್ನ ಮಾಡ್ತಿದ್ರು. ಇದರ ಲಾಭವೂ ಆಯಿತು. ಮುಂದಿನ ವರ್ಷದ ಎಲೆಕ್ಷನ್ ಬಂದಾಗ, ಮುಂದಿನ ವರ್ಷ ಅಧ್ಯಕ್ಷರು ಯಾರಾಗಬೇಕು ಅನ್ನೋ ಸಂದರ್ಭದಲ್ಲಿ ಒಂದು ವಿಶೇಷವಾದ ಮೀಟಿಂಗ್ ಕರೆದಿದ್ರು. ಆ ಮೀಟಿಂಗ್ ಕಲ್ಕತ್ತಾದಲ್ಲೇ ಆಯಿತು. ಕಲ್ಕತ್ತಾದಲ್ಲಿ ಗಾಂಧೀಜಿ ಏನು ಮಾಡಿದರು, ಸುಭಾಷರು ಮನೆಯಲ್ಲೇ ಉಳ್ಕೊಂಡ್ರು. ಏನು ವಿಚಿತ್ರವಾದ ಸಂಗತಿ, ಒಬ್ರಿಗೊಬ್ಬರು ವೈರಿ ಅಂತ ಹೇಳ್ಕೊಳ್ಳೋದು. ಇಬ್ಬರು ಚೆನ್ನಾಗಿ ಮಾತನಾಡೋರು, ಆದರೆ ಸೈದ್ಧಾಂತಿಕವಾಗಿ ಇಬ್ಬರು ಬದ್ಧ ವೈರಿಗಳು ಅಂತ ಕರೆಯೋರು. ಅವ್ರ ಮನೆಯಲ್ಲಿ ಕೆಲವು ದಿನಗಳ ಕಾಲ ಗಾಂಧೀಜಿ ಇದ್ದಾಗ ಗಾಂಧೀಜಿ ಜೊತೆಗೆ ತುಂಬ ಚರ್ಚೆ ಮಾಡುವಂಥ ಅವಕಾಶ ಸಿಕ್ತು. ಮುಂದೇನಾಗಬೇಕು ಅಂತ ತುಂಬ ಚರ್ಚೆ ನಡೀತಿತ್ತು. ಎಲ್ಲರ ಒಕ್ಕೊರಲಿನ ಆಸೆ ಈ ಬಾರಿ ಅಧ್ಯಕ್ಷರು ಸುಭಾಷರಾಗಬೇಕು ಅಂತ. ಸುಭಾಷರು ತುಂಬ ತಲೆ ಕೆಡಿಸ್ಕೊಂಡಿರಲಿಲ್ಲ. ಸುಭಾಷ್ ಈ ಬಾರಿ ಮತ್ತೆ ಯುರೋಪಿಗೆ ಹೋದರು. ಯುರೋಪಿಗೆ ಹೋದವರು ಲೇಬರ್ ಪಾರ್ಟಿ ಮತ್ತು ಉಳಿದ ಪಾರ್ಟಿಗಳ ಜೊತೆಗೆ ವಿಶೇಷವಾದ ಚರ್ಚೆ ನಡೆಸಿ ತಮ್ಗೆ ಬೇಕಾದಂಥ ಕೆಲಸ ಮಾಡ್ಕೊಳ್ಳಿಕ್ಕೆ ಏನೇನು ಮಾಡ್ಬೋದು ಅಂತ ಚರ್ಚೆ ಮಾಡ್ತಿರ್ಬೇಕಾದ್ರೆ ಅವ್ರಿಗೊಂದು ವಿಶೇಷವಾದ ಸುದ್ದಿ ಬಂತು, ಕಾಂಗ್ರೆಸ್ಸು ಮುಂದಿನ ಅಧ್ಯಕ್ಷರನ್ನಾಗಿ ಸುಭಾಷರನ್ನು ಆರಿಸ್ಕೊಂಡಿದೆ ಅಂತ. ಬಹಳ ಖುಷಿಯಾದ ಸಂಗತಿ, ಇಡೀ ದೇಶಕ್ಕೆ ಖುಷಿ ಕೊಡುವಂಥ ಸಂಗತಿ. ಸುಭಾಷರೀಗ ಅಧ್ಯಕ್ಷರಾಗಿ ಕಾಂಗ್ರೆಸ್ನಂಥ ಒಂದು ದೊಡ್ಡ ಸಂಸ್ಥೆಯನ್ನು ಮುನ್ನಡೆಸುವಂಥ ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊತ್ತುಕೊಂಡು ಅವರು ಭಾರತಕ್ಕೆ ಬರಬೇಕಾದ್ರೆ ಭಾಳ ಖುಷಿಯಾಗೋದು. ಆ ಭಾರತಕ್ಕೆ ಬರೋ ಆ ಪ್ರಮೇಯದಲ್ಲಿ ಈಗಾಗಲೇ ನೋಡಿ ಅವ್ರ ಜೊತೆ ಕೋರ್ಟ್ನಲ್ಲಿ ಪಟೇಲ್ರ ಗಲಾಟೆ ನಡೀತಿದೆ. ಆದರೆ ಪಟೇಲರು ಎಷ್ಟು ಶುದ್ಧ ಹೃದಯರು ಅಂತಂದರೆ, ಈಗ ಈ ಬಾರಿ ಅಧಿವೇಶನ ನಡೀತಾ ಇರೋದು ಪಟೇಲ್ರ ಕ್ಷೇತ್ರದಲ್ಲಿ.
ಗುಜರಾತ್ನಲ್ಲಿ ನಡೀತಾ ಇರೋದು. ಅಧ್ಯಕ್ಷರು ಯಾರು ಅಂತಂದರೆ ಸುಭಾಷ್ ಚಂದ್ರ ಬೋಸರು. ಇವರ ಅಧ್ಯಕ್ಷತೆಯ ಈ ಕೆಲಸ ನಡೆಸಲಿಕ್ಕೋಸ್ಕರ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕಾದವರು ಪಟೇಲರು ಎಂಥ ಅದ್ಧೂರಿ ವ್ಯವಸ್ಥೆಯನ್ನು ಮಾಡಿದರು ಅಂತಂದರೆ ಅಲ್ಲೂ ಸಾವಿರಾರು ಸಂಖ್ಯೆಯ ವಾಲಂಟಿಯರ್ಸ್ ಸೇರಿಕೊಂಡ್ರು. ಅತ್ಯಂತ ಅದ್ಭುತವಾದ 51ನೇ ಅಧಿವೇಶನ ಅಂತೆ ಕಾಂಗ್ರೆಸ್ದದು. 51 ಬಾಗಿಲುಗಳನ್ನು ಮಾಡಿದ್ರಂತೆ. ಆ ಅಧಿವೇಶನವನ್ನು ಊಹಿಸಬೇಕು ಹೇಗಿದ್ದಿರ್ಬೋದು ಅಂತ. ಎಲ್ಲ ಬಿದಿರಿನಲ್ಲಿ ಹೊಸ ನಗರವನ್ನೇ ನಿರ್ಮಾಣ ಮಾಡಿದರು. ವಿಠಲ್ ಭಾಯ್ ನಗರ ಅಂತ ಅದಕ್ಕೆ ಹೆಸರು ಕೊಟ್ಟಿದ್ದರು. ಬಿದಿರಿನಲ್ಲೇ ಪೂರ್ಣ ಪ್ರಮಾಣದಲ್ಲಿ ಎಲ್ಲದರ ನಿರ್ಮಾಣ ಆಗಿತ್ತು. ಎಲ್ರಿಗೂ ಉಳ್ಕೊಳ್ಳಿಕ್ಕೆ ವಿಶೇಷವಾದ ವ್ಯವಸ್ಥೆಯನ್ನು ಸುಭಾಷ್ ಚಂದ್ರ ಬೋಸರಿಗೂ ಮಾಡಿಕೊಡ್ಲಾಗಿತ್ತು. ಸುಭಾಷ್ ಚಂದ್ರ ಬೋಸರಂತೂ ಭಾಳ ಖುಷಿಪಟ್ಟರು. ಆ ಕಾಂಗ್ರೆಸ್ ಅಧಿವೇಶನದ ಪಾರ್ಟ್ ಒಂದಾದರೆ ಅಧಿವೇಶನದಲ್ಲಿ ಇವರು ಮಾಡಿದ ತಯಾರಿಯ ಪಾರ್ಟಿನ ಬಗ್ಗೆ ದೊಡ್ಡ ಚರ್ಚೆ ನಡೆಯುತ್ತೆ. ಇವತ್ತಿಗೂ ಕೂಡ ಅದ್ರ ಬಗ್ಗೆ ಅನೇಕ ಪುಟಗಟ್ಟಲೆ ಸಾಹಿತ್ಯ ಅದರ ಬಗ್ಗೆ ಸಿಗುತ್ತೆ. ಆ ಥರದ ವ್ಯವಸ್ಥೆಯನ್ನು ಪಟೇಲರು ಮಾಡಿದರು. ಸುಭಾಷ್ ಚಂದ್ರ ಬೋಸರು ಅಧ್ಯಕ್ಷರಾಗಿದ್ದರು. ಅಧ್ಯಕ್ಷೀಯ ಭಾಷಣದಲ್ಲಿ ಸುಭಾಷ್ ಚಂದ್ರ ಬೋಸರು ಇದುವರೆಗೂ ಯಾವ ಕಾಂಗ್ರೆಸ್ ಅಧ್ಯಕ್ಷನೂ ಮಾಡದೇ ಇರೋಂಥ ಅಪರೂಪದ ಭಾಷಣ ಮಾಡಿದರು. ಕೆಲವಾರು ಸಂಗತಿಗಳಿವೆ. ಅವರ ಭಾಷಣದ ಕೆಲವೊಂದು ಪಾರ್ಟ್ಗಳನ್ನು ಉಲ್ಲೇಖ ಮಾಡ್ತೀನಿ. ಸುಭಾಷ್ ಚಂದ್ರ ಬೋಸರ ದೂರದೃಷ್ಟಿ ಏನು ಅಂತ ಅರ್ಥ ಆಗುತ್ತೆ. ಒಂದು ಚಿಂತನೆ ಸುಭಾಷ್ ಚಂದ್ರ ಬೋಸರು ಹೇಳ್ತಾರೆ, ಈ ಬ್ರಿಟಿಷ್ ಸಾಮ್ರಾಜ್ಯದ ಅವನತಿ ತುಂಬ ಹತ್ತಿರ ಬಂದಿದೆ, ಅನುಮಾನವೇ ಇಲ್ಲ. ಮೊದಲನೇ ಮಾತನ್ನು ಅವ್ರು ಹೇಳ್ತಾರೆ. ಎರಡನೇ ಹಂತದಲ್ಲಿ ಸುಭಾಷ್ ಚಂದ್ರ ಬೋಸರು ಅವ್ರು ಹೇಳ್ತಾರೆ ಈ ಬ್ರಿಟಿಷ್ ಸರ್ಕಾರ ಎಲ್ಲಿಂದ ಈ ಥರದ ಯಾವುದೇ ಸಾಮ್ರಾಜ್ಯವಾದಿ ಸರ್ಕಾರ ತಾನು ಯಾವುದೇ ದೇಶವನ್ನು ಬಿಟ್ಟು ಹೋಗೋಕ್ಕಿಂತ ಮುಂಚೆ ಆ ದೇಶವನ್ನು ತುಂಡು ಮಾಡಿ ಹೋಗುತ್ತೆ. ಪ್ಯಾಲೆಸ್ತೇನಿನ ಹೆಸರಿನಲ್ಲಿ ಪ್ಯಾಲೆಸ್ತೇನ್ ಕೊಡಬೇಕು ಅಂತಂದಾಗ ಅರಬ್ ಮತ್ತು ಜೂಗಳ ನಡುವೆ ಕಿತ್ತಾಟ ಹಚ್ಚಿ ತುಂಡು ಮಾಡಿ ಹೋಗುತ್ತೆ. ಹೇಗೆ ಹೋಗುತ್ತೋ ಹಾಗೆ ಹೋಗುತ್ತೆ. ಐರ್ಲೆಂಡಿನ ವಿಚಾರಕ್ಕೆ ಬಂದಾಗ ಆಲ್ಸ್ಟರ್ನ ಹೇಗೆ ತುಂಡು ಮಾಡ್ತೋ ಹಾಗೆ ಭಾರತದಲ್ಲೂ ಕೂಡ ತುಂಡರಿಸುವ ಕೆಲಸ ನಡೆಯುತ್ತೆ. ಪ್ರತಿಯೊಂದು ಸಾಮ್ರಾಜ್ಯಶಾಹಿ ರಾಷ್ಟ್ರಗಳು ಹೀಗೆ ಮಾಡ್ತವೆ. ಆದರೆ ತುಂಡು ಮಾಡೋದರಲ್ಲಿ, ಡಿವೈಡ್ ಆ್ಯಂಡ್ ರೂಲ್ ಮಾಡೋದರಲ್ಲಿ ಬ್ರಿಟಿಷರನ್ನು ಸಮಗಟ್ಟಿಸುವಂಥ ಮತ್ತೊಂದು ರಾಷ್ಟ್ರ ಇಲ್ಲ ಅಂತ ಅವ್ರು ಮಾತನಾಡಿದರು. ಅವ್ರ ದೂರದೃಷ್ಟಿನ ಯೋಚನೆ ಮಾಡಿ. ಅವತ್ತಿಗೆ ಪಾಕಿಸ್ತಾನದ ಪರಿಕಲ್ಪನೆ ಜಿನ್ನಾಗೂ ಇರಲಿಲ್ಲ. ಅವತ್ತಿಗೆ ಈ ಥರದೊಂದು ಪ್ರತ್ಯೇಕ ರಾಷ್ಟ್ರದ ಪರಿಕಲ್ಪನೆ ಯಾರಾದರೂ ಮಾಡ್ಬೋದು ಅಂತ ಯಾರಿಗೂ ಅನಿಸಿರಲಿಲ್ಲ. ಆದರೆ ಇವರು ಯೋಚನೆ ಮಾಡಿದರು. ಮೂರನೇ ಹಂತದಲ್ಲಿ ಅವ್ರು ಹೇಳ್ತಾರೆ, ಸತ್ಯಾಗ್ರಹ ಮತ್ತು ಶಾಂತಿಯುತವಾದ ಹೋರಾಟ ನಡಿಬೇಕು. ಇದನ್ನು ಪ್ಯಾಸಿವ್ ಹೋರಾಟ ಅಂತ ಯಾವ ಕಾರಣಕ್ಕೂ ಕರಿಬೇಡಿ, ಇದು ಆ್ಯಕ್ಟಿವ್ ಹೋರಾಟ. ಆದರೆ ನಮ್ಮ ಆ್ಯಕ್ಟಿವಿಟಿ ಹೇಗಿರಬೇಕು ಅಂತಂದರೆ, ನಮ್ಮ ಕೆಲಸಗಳು ಹೇಗಿರಬೇಕು ಅಂತಂದರೆ ನಾನ್ ವೈಲೆಂಟ್ ಆಗಿರಬೇಕು. ಈ ಮಾತನ್ನು ಅವ್ರು ಹೇಳಿದರು. ಅಂದರೆ ಗಾಂಧೀಜಿಯ ಪರವಾದ ಒಂದು ಚಿಂತನೆ ಇತ್ತು. ಆನಂತರದ ಭಾಷಣದ ಮುಂದುವರೆದ ಭಾಗದಲ್ಲಿ ಸುಭಾಷರು ಹೇಳ್ತಾರೆ, ಈ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಿದೆ, ಅಭಿವೃದ್ಧಿ ಕುಂಠಿತವಾಗುತ್ತೆ, ಅಗತ್ಯ ಬಿದ್ದರೆ ಜನಸಂಖ್ಯೆಗೆ ಕಡಿವಾಣ ಹಾಕುವಂಥ ಕೆಲಸ ಮಾಡಬೇಕು. ಇದುವರೆಗೂ ಈ ದೇಶದಲ್ಲಿ ಯಾರೂ ಆ ಮಾತನ್ನು ಆಡಿರಲಿಲ್ಲ. ಸುಭಾಷರು ಈ ಮಾತನ್ನು ಆಡಿದರು. ಅವರ ಅಧ್ಯಕ್ಷೀಯ ಭಾಷಣದಲ್ಲಿ ಹೇಳಿದರು. ಸುಭಾಷರು ಹೇಳಿದರು, ಈ ದೇಶದಲ್ಲಿ ಒಂದು ಯೋಜನಾ ಆಯೋಗವನ್ನು ನಾವು ಮಾಡಬೇಕು. ಈ ಯೋಜನಾ ಆಯೋಗ ಹೇಗಿರಬೇಕು ಅಂತಂದರೆ, ಈ ದೇಶದಲ್ಲಿ ಶಿಕ್ಷಣದ ಕುರಿತಂತೆ, ಈ ದೇಶದಲ್ಲಿ ಬಡತನ ನಿರ್ಮೂಲನೆಯ ಕುರಿತಂತೆ, ಉದ್ಯೋಗವನ್ನು ಹೆಚ್ಚಿಸುವ ಕುರಿತಂತೆ, ಈ ಥರದ ಅನೇಕ ವಿಚಾರಗಳ ಕುರಿತಂತೆ ಒಂದು ಯೋಜನೆ ಸ್ಪಷ್ಟವಾಗಿ ರೂಪುಗೊಳ್ಳಬೇಕು ಅಂತ ಸುಭಾಷರು ಹೇಳಿದರು. ಮತ್ತು ಸುಭಾಷರ ಒತ್ತಾಸೆಯ ಫಲವಾಗಿ ಈ ದೇಶದಲ್ಲಿ ಯೋಜನಾ ಆಯೋಗ ನಿರ್ಮಾಣಗೊಳ್ತು. ಜವಾಹರ್ಲಾಲ್ ನೆಹರು ಅದರ ಮೊದಲ ಚೇರ್ಮನ್ ಆದರು. ಆದರೆ ದುರ್ದೈವ, ಯಾವತ್ತೂ ಜವಾಹರ್ಲಾಲ್ ನೆಹರು ಇಂಥದ್ದೊಂದು ಯೋಜನಾ ಆಯೋಗ, ಇವತ್ತಿಗೂ ಏನು ಯೋಜನಾ ಆಯೋಗ ಇದೆಯಲ್ಲ, ಇದರ ಪರಿಕಲ್ಪನೆ ಮೂಲವಾಗಿ ಹುಟ್ಟಿದ್ದೇ ಸುಭಾಷರ ಮೂಸೆಯಲ್ಲಿ. ಆದರೆ ಸುಭಾಷ್ ಚಂದ್ರ ಬೋಸರು ಇದರ ಪರಿಕಲ್ಪನೆಯ ಕರ್ತಾರರು ಅಂತ ಯಾವತ್ತಿಗೂ ಜವಾಹರ್ಲಾಲ್ ನೆಹರು ಹೇಳಲೇ ಇಲ್ಲ. ಆದರೆ ಸಂತೋಷದ ಸಂಗತಿ ಅಂತಂದರೆ, ಪಟ್ಟಾಭಿ ಸೀತಾರಾಮಯ್ಯನವರು ಕಾಂಗ್ರೆಸ್ನ ಇತಿಹಾಸದ ಕುರಿತಂತೆ ಬರೆದಾಗ ಅದರಲ್ಲಿ ಹೇಳ್ತಾರೆ, ಈ ಥರದೊಂದು ಯೋಜನಾ ಆಯೋಗದ ಪರಿಕಲ್ಪನೆಯನ್ನು ಕೊಟ್ಟಿದ್ದೇ ಸುಭಾಷರು. ಅವ್ರ ಕಾರಣದಿಂದಾಗಿ ಇವತ್ತಿಗೂ ಕೂಡ ಯೋಜನಾ ಆಯೋಗಗಳು ನಡೀತವೆ ಅಂತ. ನಾವು ಮಾತೆತ್ತರದ ಮೆಲೋನ್ವೀಸ್ ಅಂತ ಹೇಳ್ತೀವಿ, ನೆಹರು ಅಂತ ಹೇಳ್ತೀವಿ. ಆದರೆ ಇದರ ಹಿಂದೆ ಇದ್ದಂಥ ಬ್ರೈನ್ ಇದೆಯಲ್ಲ, ಇದು ಸುಭಾಷರು ಅಂತ ಬಹಳ ಬಾರಿ ಅರಿವಾಗಲ್ಲ. ಸುಭಾಷರು ಹೇಳ್ತಾರೆ, ಈ ದೇಶದಲ್ಲಿ ಬಡತನ ನಿವಾರಣೆ ಆಗಬೇಕು ಅಂತಂದರೆ ಕೃಷಿಗೆ ಆದ್ಯತೆ ದೊರೆಯಬೇಕು ಅಂತಂದರೆ ಲ್ಯಾಂಡ್ ಲಾರ್ಡಿಸಮ್ ತೆಗಿಬೇಕು ಅಂತ. ಕಾಂಗ್ರೆಸ್ನ ಅಧಿವೇಶನದಲ್ಲಿ ಈ ಥರದ ಭಾಷಣ ನಡೆಯೋದು ಅಪರೂಪದಲ್ಲಿತ್ತು. ಆದರೆ ಸುಭಾಷರು ಈ ಥರದೊಂದು ಅದ್ಭುತವಾದ ಭಾಷಣ ಮಾಡಿದರು. ಎಲ್ಲ ಕಡೆ ಚರ್ಚೆಗೆ ಬರುವಂಥ ಭಾಷಣ ಆಯ್ತದು. ತುಂಬ ವಿಶೇಷವಾಗಿತ್ತು. ಸುಭಾಷರು ಎಲ್ಲೂ ಕೂಡ ಆ ಇಡೀ ವರ್ಷ ಗಾಂಧೀಜಿ ಜೊತೆಗೆ ರಬ್ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ತಂದುಕೊಳ್ಳಿಲ್ಲ. ಏನು ವಿಚಾರ ಇದ್ದರೂ ಗಾಂಧೀಜಿ ಹತ್ರ ಓಡೋಗ್ತಿದ್ರು, ಕೇಳ್ತಿದ್ರು. ಆದರೆ ತಾವೇನು ಮಾಡಬೇಕು ಆ ಕೆಲಸ ಮಾಡಿದರು. ಇಡೀ ದೇಶ ಪ್ರವಾಸ ಮಾಡಿದರು. ದೇಶದ ಎಲ್ಲ ಕಾಂಗ್ರೆಸ್ ವಿಭಾಗಗಳನ್ನು ಮಾತನಾಡಿಸಿದರು. ಎಲ್ಲರ ಜೊತೆ ಒಂದು ವಿಶ್ವಾಸವನ್ನು ತಗೊಂಡ್ರು. ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಒಂದು ಅದ್ಭುತವಾದ ಒಂದು ಸಂಘಟನೆಯ ನಿರ್ಮಾಣ ಮಾಡುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡ್ರು. ಅಷ್ಟರ ವೇಳೆಗೆ ಸರಿಯಾಗಿ ಇವರ ಅಧಿಕಾರಾವಧಿ ಮುಗೀತು. ಸಹಜವಾಗಿ ಇದ್ರ ಹಿಂದೆಯೇ ನೆಹರು 2ನೇ ಅವಧಿ ಕೇಳಿದಾಗ ಕೊಟ್ಟಿದ್ದರು. ಸುಭಾಷರು ಕೇಳಿದರು, ಈಗ ನನಗೂ ಒಂದು ಆಸೆ ಇದೆ, 2ನೇ ಅವಧಿಗೆ ನಾನೇ ಆಗಬೇಕು ಅಂತಿದ್ದೀನಿ, ಅನುಮತಿ ಕೊಡಿ ಎಂದರು. ಕೊಡಲೇಬೇಕಿತ್ತು. ಸುಭಾಷರಂಥ ಏಬಲ್ ಕ್ಯಾಂಡಿಡೇಟಿಗೆ ಕೊಡಲ್ಲ ಅಂತ ಹೇಳೋಕ್ಕೆ ಯಾವ ಕಾರಣವೂ ಇರಲಿಲ್ಲ. ಆದರೆ ಗಾಂಧೀಜಿ ಹೇಳಿದರು, ನನಗಿಷ್ಟ ಇಲ್ಲ,
ಗಾಂಧೀಜಿ ತುಂಬ ಹತ್ತಿರದಿಂದ ಗಮನಿಸಿದರು, ಈ ಮನುಷ್ಯ ಏನು ಮಾಡ್ಬೋದು, ಈ ಮನುಷ್ಯನಲ್ಲಿ ಆ ಉಗ್ರತೆ ಇದೆಯಲ್ಲ ಅದನ್ನು ಹೇಗಾದರೂ ಮಾಡಿ ಹಿಡಿಬೇಕು ಅಂತಂದರೆ ಅವನನ್ನು ಅವಾಯ್ಡ್ ಮಾಡಬೇಕು ಅಂತ ಒಂದು ಹಠ ಇತ್ತು, ಅಥವಾ ಗಾಂಧೀಜಿ ಮನಸ್ಸಿನಲ್ಲಿ ಏನಿತ್ತೋ ಅದು ಗಾಂಧೀಜಿಗೆ ಮಾತ್ರ ಗೊತ್ತು. ಪಟ್ಟಾಭಿ ಸೀತಾರಾಮಯ್ಯನವರು ಒಂದಷ್ಟು ಮಾತುಗಳನ್ನು ಹೇಳಿದರು, ಇದಕ್ಕೋಸ್ಕರ ಇರ್ಬೋದು, ಅದಕ್ಕೋಸ್ಕರ ಇರ್ಬೋದು, ಹಿಂಗಿರ್ಬೋದು, ಈ ಇರಬಹುದುಗಳನ್ನೇ ಮಾತನಾಡಿದ್ದಾರೆ ಹೊರತು ನಿಜವಾದ್ದೇನು ಅಂತ ಯಾರಿಗೂ ಗೊತ್ತಿಲ್ಲ. ಗಾಂಧೀಜಿ ಸ್ಪಷ್ಟವಾಗಿ ಹೇಳಿದರು, ನನಗಿದಿಷ್ಟ ಇಲ್ಲ. ಅವ್ರು ಹೇಳಿದ್ರು, ಯಾಕೆ ಇಷ್ಟ ಇಲ್ಲ, ನಾನು ಆಗಬೇಕು ಅಂತಿದ್ದೀನಿ, ಆಗ್ತೀನಿ, ಪ್ರಜಾಪ್ರಭುತ್ವದ ಮಾದರಿಯಲ್ಲೇ ಮಾಡಿ, ನಾನು ತಯಾರಾಗಿದ್ದೀನಿ ಎಲೆಕ್ಷನ್ಗೆ ನಿಂತ್ಕೊಳ್ಳಿಕ್ಕೆ ಅಂತಂದರು. ಮೊದಲು ಮೌಲಾನಾ ಆಜಾದ್ರನ್ನ ಕೇಳ್ಕೊಂಡ್ರು. ಮೌಲಾನಾ ಆಜಾದ್ರ ಈ ವಾತಾವರಣವನ್ನು ನೋಡಿ ನನಗೆ ಯಾಕೋ ಹೆಲ್ತ್ ಸರಿ ಇಲ್ಲ, ಅದಕ್ಕೆ ನಾನು ಎಲೆಕ್ಷನ್ಗೆ ನಿಂತ್ಕೊಳ್ಳಲ್ಲ ಅಂದರು. ಭಾಳ ಬುದ್ಧಿವಂತರವರು. ಅದಾದಮೇಲೆ ಪಟೇಲ್ರನ್ನ ಕೇಳಿಕೊಂಡ್ರು. ಬಹುಶಃ ಪಟೇಲರು ಆ ಕ್ಷಣದಲ್ಲಿ ತೊಗೊಂಡಿದ್ದ ಪಟೇಲರು ಕೂಡ ನಾಮಿನೇಷನ್ ಫೈಲ್ ಮಾಡಿದರು. ಅದರ ಜೊತೆಗೆ ಪಟ್ಟಾಭಿ ಸೀತಾರಾಮಯ್ಯನವ್ರನ್ನೂ ಗಾಂಧೀಜಿ ಸಜೆಸ್ಟ್ ಮಾಡಿದರು. ಪಟ್ಟಾಭಿ ಸೀತಾರಾಮಯ್ಯನವ್ರು ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಪಟೇಲರು ತಮ್ಮ ಹೆಸರನ್ನು ವಾಪಸ್ ತೊಗೊಂಡ್ರು, ಪಟ್ಟಾಭಿ ಸೀತಾರಾಮಯ್ಯನವ್ರು ಉಳ್ಕೊಂಡ್ರು. ನೆಹರು ಕೂಡ ತಾವು ಸುಭಾಷ್ರ ವಿರುದ್ಧ ಪ್ರತಿಸ್ಪರ್ಧಿಯಾಗಿ ನಿಲ್ತೀವಿ ಅನ್ನೋದಕ್ಕೆ ಒಪ್ಕೊಳ್ಳಿಲ್ಲ. ಈಗ ಉಳ್ಕೊಂಡಿದ್ದು ಪಟ್ಟಾಭಿ ಸೀತಾರಾಮಯ್ಯನವ್ರು ಮಾತ್ರ. ಸುಭಾಷ್ರಿಗೆ ಎದುರಾಗಿ ಡಾಕ್ಟರ್ ಪಟ್ಟಾಭಿ ಸೀತಾರಾಮಯ್ಯನವರು. ಪಟ್ಟಾಭಿ ಸೀತಾರಾಮಯ್ಯನವರು ಯಾರು ಕ್ಯಾಂಡಿಡೇಟು ಅಂತಂದರೆ ಗಾಂಧೀಜಿಯವ್ರ ಕ್ಯಾಂಡಿಡೇಟು. ಸುಭಾಷ್ ಚಂದ್ರ ಬೋಸರು ಯಾರು ಕ್ಯಾಂಡಿಡೇಟು ಅಂತ ಹೇಳ್ಕೊಳ್ಳಿಕ್ಕೆ ಯಾರೂ ಇಲ್ಲ. ಪಟ್ಟಾಭಿ ಸೀತಾರಾಮಯ್ಯನವರು ನಿಲ್ಲಬೇಕಾದ್ರೆ ಅದಕ್ಕಿಂತ ಮುಂಚೆ ಒಂದು ಘಟನೆ ನಡೀತು. ವರ್ಕಿಂಗ್ ಕಮಿಟಿಲಿರೋ ಅಷ್ಟು ಜನ ಒಂದು ಪತ್ರ ಬರೆದರು. ಆ ಪತ್ರದಲ್ಲಿ ಹೇಳಿದರು, ಇದುವರೆಗೂ ಕಾಂಗ್ರೆಸ್ನಲ್ಲಿ ಯಾವ ಆಯ್ಕೆ ವಿಧಾನ ಬಳಸಲಾಗ್ತಿತ್ತೋ ಅದಕ್ಕಿಂತ ಭಿನ್ನವಾದ ವಿಧಾನಕ್ಕೆ ನಾವು ಒಪ್ಪಿಗೆ ಕೊಡಲ್ಲ. ನಾವೆಲ್ಲ ಯುನಾನಿಮಸ್ಲಿ ಆಯ್ಕೆಯಾಗಬೇಕು ಅಂತ, ಸರ್ವಾನುಮತದ ಆಯ್ಕೆಯಾಗಬೇಕು ಅಂತ ಬಯಸೋರು. ಹೀಗಾಗಿ ಇದಕ್ಕೆ ಒಪ್ಪಿಗೆ ಇಲ್ಲ. ಇದುವರೆಗೂ ಆಯ್ಕೆ ಆಗ್ತಿದ್ದ ವಿಧಾನ ಯಾವುದು? ಗಾಂಧೀಜಿ ಹೇಳಿದವ್ರು ಆಗಬೇಕು ಅಂತ. ಈಗ ಅದಿಲ್ಲ ಅಂತ ಇವರು ಒಪ್ಪಿ ಹೇಳೋದು. ಆದರೆ ಇವ್ರು ಹೇಳ್ತಾರೆ, ಅದು ಹೆಂಗೆ ಸಾಧ್ಯ ಆಗುತ್ತೆ, ಪ್ರಜಾಪ್ರಭುತ್ವದ ಮಾದರಿ ಎಲೆಕ್ಷನ್ ಮಾಡಿ, ಆಗೋದಾಗಲಿ, ಏನಾಗುತ್ತೋ ನೋಡೋಣ ಅಂತ. ಆದರೆ ಸುಭಾಷ್ ಎಷ್ಟು ಕ್ಯಾಲ್ಕುಲೇಟಿವ್ ಆಗಿದ್ರು ಅಂತಂದರೆ, ಒಬ್ಬರ ಜೊತೆ ಅವ್ರು ಮಾತನಾಡ್ತಾ ಹೇಳ್ತಾರೆ, ನನ್ನ ಲೆಕ್ಕಾಚಾರ ನನಗೆ ಹೇಳುತ್ತೆ ನಾನೇ ಅಂಕಿ ಆಧಾರದ ಮೇಲೆ ಗೆಲ್ತೀನಿ ಅಂತ. ಸುಭಾಷ್ ಚಂದ್ರ ಬೋಸರ ಕೆಲಸ ಅಷ್ಟಿತ್ತು. ವರ್ಕಿಂಗ್ ಕಮಿಟಿಗೆ ಎಲ್ಲರೂ ಸುಭಾಷ್ ಚಂದ್ರ ಬೋಸರನ್ನು ಬಿಟ್ಟು ಹೊರಡಲಿಕ್ಕೆ ತಯಾರಾಗಿ ಹೋಗಿದ್ರು, ಬಿಟ್ಟಿದ್ರು. ಇನ್ಫ್ಯಾಕ್ಟ್ ಗಾಂಧೀಜಿ ಅಂತೂ ಎಷ್ಟರ ಮಟ್ಟಿಗೆ ಬರೆದಿದ್ರು ಅಂದರೆ ನೋಡಿ, ಇತಿಹಾಸ ಎಷ್ಟು ಚೆನ್ನಾಗಿ ರಿಪೀಟ್ ಆಗುತ್ತೆ. ನೀವು ಸುಮ್ಮನೆ ಯೋಚನೆ ಮಾಡಿದ್ದು ಹೆಂಗೆ ನಡೆಯುತ್ತೆ. ಗಾಂಧೀಜಿ ಮೇಲೆ ಕೂತ್ಕೊಂಡು ಹರಿಜನದಲ್ಲಿ ಒಂದು ಆರ್ಟಿಕಲ್ ಬರೀತಾರಾಗ, ಆ ಆರ್ಟಿಕಲಲ್ಲಿ ಏನು ಬರೀತಾರೆ, ಸುಭಾಷರ ಬಗ್ಗೆಯೂ ಏನು ಬರಲ್ಲ, ಪಟ್ಟಾಭಿ ಸೀತಾರಾಮಯ್ಯನವ್ರ ಬಗ್ಗೆಯೂ ಏನು ಬರೆಯಲ್ಲ. ಗಾಂಧೀಜಿ ಹೇಳ್ತಾರೆ, ಇತ್ತೀಚೆಗೆ ಕಾಂಗ್ರೆಸ್ನಲ್ಲಿ ಅನುಶಾಸನ ಹಾಳಾಗಿ ಹೋಗ್ತಿದೆ. ಈ ಪತ್ರಗಳು ಹೆಂಗಿರ್ಬೋದು ಯೋಚನೆ ಮಾಡಿ. ಈ ಪತ್ರಗಳ ಸಿಮಿಲಾರಿಟೀಸಿನ ಸ್ವಲ್ಪ ಗಮನಕ್ಕೆ ತಂದುಕೊಳ್ಳಿ. ಇತ್ತೀಚೆಗೆ ಕಾಂಗ್ರೆಸ್ನಲ್ಲಿ ಅನುಶಾಸನ ಹಾಳಾಗಿ ಹೋಗ್ತಿದೆ. ಮನಸ್ಸಿಗೆ ಬಯಸಿದವರೆಲ್ಲ ಮಾತನಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ರೋಮ್ ಪತನಗೊಳ್ಳೋಕ್ಕಿಂತ ಮುಂಚೆ ಹೀಗೆ ಆಗಿತ್ತು, ಆದರೆ ಕಾಂಗ್ರೆಸ್ ಹಾಗೆ ಪತನಗೊಳ್ಳೋದಿಲ್ಲ. ಆದಷ್ಟು ಬೇಗ ಅನುಶಾಸನ ಮರಳಿ ಬರುತ್ತೆ ಅಂತ ನನಗೆ ವಿಶ್ವಾಸ ಇದೆ ಅಂತ ಬರೆದ್ರು. ಇತ್ತೀಚೆಗೊಂದು ಪತ್ರ ಬಂತಲ್ಲ ಅಡ್ವಾಣಿಯವ್ರದ್ದು, ಅದು ಹೀಗೆ ಇತ್ತು. ಏನು ಹೇಳಬೇಕೋ ಅದನ್ನು ಹೇಳೋದು ಬಿಟ್ಟು ಉಳಿದಿದ್ದೆಲ್ಲವನ್ನು ಸುತ್ತು ಬಳಸಿ ಎಲ್ಲ ಹೇಳುವಂಥ ಪ್ರಯತ್ನ. ಗಾಂಧೀಜಿನೂ ಹಾಗೆ ಮಾಡಿದವರು. ಇತಿಹಾಸ ಹೀಗೆ ರಿಪೀಟ್ ಆಗೋದು. ಗಾಂಧೀಜಿ ಆ ಪತ್ರವನ್ನು ನೋಡಿ ಎಲ್ರಿಗೂ ಗೊತ್ತಾಯಿತು ಗಾಂಧೀಜಿ ಹೇಗೆ ಮಾಡಿದರು ಅಂತಂದರೆ, ಆನಂತರದ ದಿನಗಳಲ್ಲಿ ಅನೇಕ ಸುದ್ದಿ ಹೊರಗೆ ಬಂತು. ವರ್ಕಿಂಗ್ ಕಮಿಟಿಯವರು ವಿಧಾನದ ಬಗ್ಗೆ ಏನು ಮಾತನಾಡಿದ್ರೋ ಆ ಪತ್ರವನ್ನೂ ಬರೆದವರು ಗಾಂಧೀಜಿನೇ ಅಂತ. ಆ ಪತ್ರವನ್ನು ಬರೆದು ಅವ್ರ ಹತ್ರ ಸೈನ್ ಹಾಕ್ಸ್ಕೊಂಡು ಕೊಟ್ಟಿದ್ರು ಗಾಂಧೀಜಿ ಅಂತ. ಒಟ್ಟಾರೆ ಶತಾಯ ಗಾಂಧೀಜಿ ನನಗೆ ಸುಭಾಷ್ ಬೇಡ ಅಂತ ಕೂತ್ಬಿಟ್ಟಿದ್ರು. ಹೀಗಾಗಿ ಪಕ್ಕಾ ಯುದ್ಧರಂಗ ನಿರ್ಮಾಣ ಆಗಿತ್ತು. ಒಂದು ಕಡೆ ಸುಭಾಷರು, ಮತ್ತೊಂದು ಕಡೆ ಗಾಂಧೀಜಿ. ಪಟ್ಟಾಭಿ ಸೀತಾರಾಮಯ್ಯನವರು ಅಲ್ವೇ ಅಲ್ಲ. ಈಗ ಪಟ್ಟಾಭಿ ಸೀತಾರಾಮಯ್ಯನವರು ಸೋತರೆ ಅದು ಪಟ್ಟಾಭಿ ಸೀತಾರಾಮಯ್ಯನವರು ಸೋಲಲ್ಲ, ಸ್ವತಃ ಗಾಂಧೀಜಿಯ ಸೋಲು ಅಂತ. ನಡೆದೇ ಬಿಡ್ತು ಎಲೆಕ್ಷನ್ ನಡೆದ ಮೇಲೆ ರಿಸಲ್ಟ್ ಬಂದಾಗ ಅಚ್ಚರಿಯಾಗಿತ್ತು. ಸುಭಾಷ್ ಚಂದ್ರ ಬೋಸರಿಗೆ 1580 ಓಟು ಬಂದಿತ್ತು. ಇವರಿಗೆ ಪಟ್ಟಾಭಿ ಸೀತಾರಾಮಯ್ಯನವರಿಗೆ 1375 ಓಟು ಬಂದಿತ್ತು. ಸಾಕಷ್ಟು ಓಟುಗಳಿಂದನೇ ಗೆದ್ದುಬಿಟ್ಟಿದ್ರು. ಇಡೀ ದೇಶ ಅಚ್ಚರಿಗೆ ಬಿತ್ತು, ಗಾಂಧೀಜಿ ಸೋತರಲ್ಲ ಅಂತ. ಗಾಂಧೀಜಿ ಆಗಲೂ ಅಡ್ಜಸ್ಟ್ ಮಾಡ್ಕೊಳ್ಬೋದಿತ್ತು, ಹೋಗಲಿ ಬಿಡಿ ಅಂತ ಹೇಳ್ಬೋದಿತ್ತು. ಆದರೆ ಗಾಂಧೀಜಿ ಹೇಳಿದರು, ಇದು ನನ್ನ ಸೋಲು, ನನ್ನ ಮೇಲೆ ವಿಶ್ವಾಸ ಇಲ್ಲ ಅನ್ನೋದರ ಸಂಕೇತ ಅಂತ. ಪ್ರಜಾಪ್ರಭುತ್ವ ರೀತಿಯಿಂದ ಇದನ್ನು ಒಪ್ಕೊಳ್ಬೇಕಿತ್ತು ಗಾಂಧೀಜಿ, ಆದರೆ ಗಾಂಧೀಜಿ ಒಪ್ಕೊಳ್ಳಿಲ್ಲ. ಇದು ನನ್ನ ಸೋಲು ಅಂತ ನಾನು ಸ್ವೀಕಾರ ಮಾಡ್ತೀನಿ ಅಂತ ಗಾಂಧೀಜಿ ಹೇಗೆ ಮಾಡಿದರು ಅಂತಂದರೆ, ಯಾರ್ಯಾರಿಗೆ ಇದರ ಮೇಲೆ ವಿಶ್ವಾಸ ಇಲ್ವೋ, ಸುಭಾಷ್ರ ಮೇಲೆ ವಿಶ್ವಾಸ ಇಲ್ವೋ, ಅವ್ರು ಕಾಂಗ್ರೆಸ್ಸನ್ನು ಬಿಟ್ಟು ಹೊರಗೆ ಬಂದುಬಿಡಿ ಅಂದರು. ಇದೆಂಥ ಪ್ರಸಂಗ ನೋಡಿ. ಓಟ್ ಹಾಕಬೇಕಾದ್ರೆ ನೀವು ಮುಚ್ಚಿ ಓಟ್ ಹಾಕಿಬಿಡ್ತೀರಿ, ಯಾರು ಹಾಕಿದ್ದೀರಿ ಅಂತ ಗೊತ್ತಾಗಲ್ಲ. ಈಗ ಹೊರಗೆ ಬರಲಿಲ್ಲ ಅಂತಂದರೆ ಇವನೇ ಗಾಂಧಿ ವಿರೋಧಿ ಅಂತ ಎಲ್ರಿಗೂ ಒಂದು ದ್ವಂದ್ವ ಶುರುವಾಗ್ಬಿಡ್ತು. ಮುಂದೇನು ಮಾಡಬೇಕು? ಗಾಂಧೀಜಿನ ಒಲಿಸಿಕೊಳ್ಳೋ ಪ್ರಯತ್ನಗಳು ಸಾಕಷ್ಟು ಆದವು. ಸುಭಾಷ್ ಚಂದ್ರ ಬೋಸರು ಬಿಡಲಿಲ್ಲ. ಸುಭಾಷ್ ಚಂದ್ರ ಬೋಸರ ಪರಿಸ್ಥಿತಿ ಹೇಗಿತ್ತು ಅಂತಂದರೆ, ಅಧಿವೇಶನ ನಡೆಯೋ ಹೊತ್ತಲ್ಲಿ, ಆ ಹೊತ್ತಿಗೆ ಸರಿಯಾಗಿ ಅವರಿಗೆ ವಿಪರೀತವಾದ ಜ್ವರ ಬಂದಿತ್ತು. 103 ಡಿಗ್ರಿ ದಾಟಿ ಹೋಗಿತ್ತು. 104 ಡಿಗ್ರಿ ಹತ್ತಿರದ ಜ್ವರ. ಅವ್ರ ಕಾಲಿಡ್ಲಿಕ್ಕೆ ಆಗ್ತಿಲ್ಲ. ಆದರೆ ಎಲ್ಲರೂ ಹೇಳಿದರು, ಸುಭಾಷ್ ಚಂದ್ರ ಬೋಸರು ಕಾಂಗ್ರೆಸ್ಸನ್ನು ಎದುರಿಸೋದನ್ನು ತಪ್ಪಿಸ್ಕೊಳ್ಳಿಕ್ಕೋಸ್ಕರ ನಾಟಕ ಮಾಡ್ತಿದ್ದಾರೆ ಅಂತ.
ಅವತ್ತಿನ ದಿನಗಳ ಆ ಘಟನೆಗಳನ್ನು ನೋಡಿದರೆ ನನಗೆ ನಾಚಿಕೆ ಆಗುತ್ತೆ ಇವತ್ತಿಗೂ ಕೂಡ ಕೂತ್ಕೊಂಡು. ಅವರು ಹೇಳ್ತಾರೆ, ಸುಭಾಷ್ ಚಂದ್ರ ಬೋಸರು ಡಾಕ್ಟರ್ ಸರ್ಟಿಫಿಕೇಟ್ನ ಪ್ರೊಡ್ಯೂಸ್ ಮಾಡಿದರು. ಸತ್ಯವಾಗಲೂ ನನಗೆ ಜ್ವರ ಇದೆಯಪ್ಪ ಅಂತ. ಅನೇಕ ಕಾಂಗ್ರೆಸ್ಸಿಗರು ಹೇಳಿದರು, ಅಯ್ಯೋ ಕೆಲವು ರೂಪಾಯಿ ಕೊಟ್ಟರೆ ಡಾಕ್ಟರ್ ಸರ್ಟಿಫಿಕೇಟ್ ಸಿಗಲ್ವಾ. ಸುಭಾಷ್ ಚಂದ್ರ ಬೋಸರು ಆ ಥರದ ಪರಿಸ್ಥಿತಿಯಲ್ಲಿ ಸ್ಟ್ರೆಚರ್ನಲ್ಲಿ ಬಂದು ತಾವು ಅಧಿವೇಶನದಲ್ಲಿದ್ದು ತಮ್ಮ ಭಾಷಣವನ್ನು ತಮ್ಮ ಅಣ್ಣನ ಕೈಲಿ ಓದಿಸಿದರು. ಯೋಚನೆ ಮಾಡಿ ಎಂಥ ಕಷ್ಟ ಕೊಟ್ಟುಬಿಟ್ಟಿರಬೇಕು ಸುಭಾಷ್ ಚಂದ್ರ ಬೋಸರಿಗೆ. ಭಾಳ ಬಾರಿ ಇದು ಈ ಘಟನೆ ತುಂಬ ಉಲ್ಲೇಖ ಆಗುತ್ತೆ. ಈ ಥರದ ಪರಿಸ್ಥಿತಿಗಳು ಸುಭಾಷ್ ಚಂದ್ರ ಬೋಸರಿಗೆ ತೀವ್ರವಾದ ಸಂಕಷ್ಟ ತಂದೊಡ್ಡದಂಥ ಪರಿಸ್ಥಿತಿ. ಸುಭಾಷ್ ಚಂದ್ರ ಬೋಸರು ಅಲ್ಲಿ ಒಂದು ಪುಟ್ಟವಾದ ಭಾಷಣ ಮಾಡಿದರು. ಆದರೆ ಆ ಭಾಷಣದ ನಂತರ ವರ್ಕಿಂಗ್ ಕಮಿಟಿ ಒಂದು ಹಾಕ್ಕೊಳ್ಬೇಕಲ್ಲ, ಆ ವರ್ಕಿಂಗ್ ಕಮಿಟಿ ಏನಿರಬೇಕು ಅನ್ನೋದನ್ನು ಸುಭಾಷ್ ಚಂದ್ರ ಬೋಸರು ನಿರ್ಧಾರ ಮಾಡಬೇಕು. ಇದು ಸಹಜ, ಹೌದು. ಒಬ್ಬನು ಕ್ಯಾಪ್ಟನ್ ನಿರ್ಧಾರ ಆದರೆ ತನ್ನ ಟೀಮ್ ಯಾವುದು ಬೇಕು ಅಂತ ಅವನು ನಿರ್ಧಾರ ಮಾಡ್ಕೋಬೇಕು. ಅವನಿಗೆಲ್ಲ ಸೆಲೆಕ್ಟರ್ ಕಮಿಟೀಸ್ ಕೂತ್ಕೊಂಡು ಇಂತಿಂಥವ್ರನ್ನೇ ಹಾಕ್ಕೋಬೇಕು ಅಂತ ಅಲ್ಲಿ ಜಾತಿ ಲೆಕ್ಕಾಚಾರ, ಅಲ್ಲಿ ಲಾಬಿ ಲೆಕ್ಕಾಚಾರ ಮಾಡಿದ್ರೆ ಆಗಲ್ಲ. ಚೆನ್ನಾಗಿ ಆಡೋರು ನಾನು ಹಾಕೋತೀನಿ, ನಾನು ಗೆದ್ದು ತೋರಿಸ್ತೀನಿ ಅಂತ ಹೇಳಬೇಕು ಅಷ್ಟೇ. ಸುಭಾಷ್ ಚಂದ್ರ ಬೋಸ್ ಹೇಳಿದ್ರು, ನನ್ನ ವರ್ಕಿಂಗ್ ಕಮಿಟಿ ನಾನು ಯೋಚನೆ ಮಾಡ್ತೀನಿ. ಆದರೆ ಉಳಿದವರೆಲ್ಲ ಹೇಳಿದ್ರು ಸಾಧ್ಯನೇ ಇಲ್ಲ. ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿದರು, ವರ್ಕಿಂಗ್ ಕಮಿಟಿ ಗಾಂಧೀಜಿ ಯಾರನ್ನು ಹೇಳ್ತಾರೋ ಅವರನ್ನೇ ಹಾಕ್ಕೋಬೇಕು ಅಂತ. ಎಲ್ಲರೂ ಒಪ್ಕೊಂಡ್ಮೇಲೆ ಸುಭಾಷರು ಏನು ಹೇಳುವಂತಿಲ್ಲ. ಸುಭಾಷರು ಆಯಿತು ಅಂತಂದರು. ಆದರೆ ಗಾಂಧೀಜಿ ಎಂಥ ಪುಣ್ಯಾತ್ಮರು ಅಂತಂದರೆ, ಅವರು ಆ ಟೈಮ್ನಲ್ಲಿ ಅಲ್ಲೇ ಇದ್ದಿದ್ದರೆ ಅವ್ರ ಹತ್ರನೇ ಹೋಗಿ ವರ್ಕಿಂಗ್ ಕಮಿಟಿ ಇಂತಿಂಥವ್ರನ್ನ ಹಾಕೋಬೋದಾ ಅಂತ ಕೇಳ್ಬೋದು. ಇದಾಗಲೇ ವರ್ಕಿಂಗ್ ಕಮಿಟಿಯಲ್ಲಿ ಎಲ್ಲ ವಯಸ್ಸಾದವರು ತುಂಬಿಕೊಂಡಿದ್ದರಿಂದ ಸುಭಾಷರಿಗೆ ತರುಣ ಜನಾಂಗವನ್ನು ಅಲ್ಲಿಗೆ ತರಬೇಕು ಅಂತ ಭಾಳ ಇಚ್ಛೆ ಇತ್ತು. ಗಾಂಧೀಜಿಗೆ ಒಪ್ಪಿಸಬೇಕು ಅಂತ ಪ್ರಯಾಸ ಪಟ್ಟರೆ ಗಾಂಧೀಜಿ ಸೇವಾಗ್ರಾಮದಲ್ಲಿ ಇರಲೇ ಇಲ್ಲ. ಗಾಂಧೀಜಿ ಗುಜರಾತಿನ ದೂರದಲ್ಲಿರುವಂಥ ರಾಜ್ಕೋಟಿಗೆ ಹೋಗಿ ಕೂತರು. ಅಲ್ಲೊಂದು ಸಣ್ಣದೇನೋ ಗಲಾಟೆ ನಡೆದಿತ್ತು ಅಲ್ಲಿನ ರಾಜನಿಗೂ ಮತ್ತು ಜನರಿಗೂ ಅಂತ. ಅದನ್ನು ನಾನು ಪರಿಹರಿಸಬೇಕು ಅಂತ ಅನೇಕ ದಿನಗಳ ಕಾಲ ಅಲ್ಲೋಗಿ ಕೂತ್ಬಿಟ್ರು. ಗಾಂಧೀಜಿ ಯಾರಿಗೂ ಸಿಗೋ ಪ್ರಮೇಯವೇ ಇರಲಿಲ್ಲ. ಗಾಂಧೀಜಿ ದೂರ ಉಳಿತು, ವರ್ಕಿಂಗ್ ಕಮಿಟಿಯು ತಯಾರಾಗಲಿಲ್ಲ. ಒಟ್ಟಾರೆ ಎಂಥ ಪರಿಸ್ಥಿತಿ ಅಂತಂದರೆ, ಗಾಂಧೀಜಿಯು ಇದನ್ನು ಸವಾಲಾಗಿ ಸ್ವೀಕರಿಸಿದರು. ಸುಭಾಷರನ್ನು ಓಡಿಸೋವರೆಗೂ ತಾನು ನೆಮ್ಮದಿಯಿಂದ ಇರಲ್ಲ ಅಂತ. ಸುಭಾಷರು ಪತ್ರ ಬರೆದರೆ ಗಾಂಧೀಜಿ ಹೇಳ್ತಾರೆ, ಆಯ್ತಪ್ಪ ನಿನ್ನ ವರ್ಕಿಂಗ್ ಕಮಿಟಿ ನೀ ಮಾಡ್ಕೋ. ಆ ವರ್ಕಿಂಗ್ ಕಮಿಟಿಗೆ ಉಳಿದವರೆಲ್ಲ ಸಮ್ಮತಿಸಿದರೆ ಮಾಡ್ಕೊಳ್ಳಿಕ್ಕೆ ನಂದೇನು ಅಭ್ಯಂತರ ಅಂತ. ಸುಭಾಷ್ ಹೇಳ್ತಾರೆ, ಇಲ್ಲ ನೀವು ಹೇಳಿದವರೇ ಆಗಬೇಕು ಅಂತ ಎಲ್ಲರೂ ಕೇಳಿದ್ದಾರೆ, ನಾನೇನೋ ತಯಾರು, ಆದರೆ ಹಂಗೆ ಆಗಲಿಲ್ಲ ಅಂತಂದರೆ ಯಾರೂ ಒಪ್ಕೊಳ್ಳಲ್ಲ ಅಂತ ನಂಗೆ ಗೊತ್ತಿದೆ, ನೀವೇನಾದರೂ ಮಾಡಿ ಅಂತ. ಗಾಂಧೀಜಿ ಯಾವುದಕ್ಕೂ ಸಮರ್ಥವಾದ ಉತ್ತರ ಕೊಡಲಿಲ್ಲ. ಫೈನಲಿ ಒಂದು ಹಂತಕ್ಕೆ ಬಂದಾಗ ಸುಭಾಷರಿಗೆ ಅನ್ನಿಸ್ತು, ನಾನು ಇಡೀ ವ್ಯವಸ್ಥೆನೇ ಹಾಳು ಮಾಡುವಂಥ ಪರಿಸ್ಥಿತಿಗೆ ಬಂದು ನಿಂತುಬಿಟ್ಟಿದೆ, ಹೀಗಾಗಿ ನಾನು ರಾಜೀನಾಮೆ ಕೊಡೋದು ಒಳ್ಳೆಯದು ಅಂತ ಪ್ರಜಾಪ್ರಭುತ್ವ ರೀತಿಯಿಂದ ಬಂದಂಥ ಸ್ಥಾನಕ್ಕೆ ಸುಭಾಷ್ ಚಂದ್ರ ಬೋಸರು ರಾಜೀನಾಮೆ ಕೊಟ್ಬಿಟ್ರು. ಸುಭಾಷ್ ಚಂದ್ರ ಬೋಸರಿಗೆ ಒಂದು ಬೇಸರ ಆ ಹೊತ್ತಿನಲ್ಲಿತ್ತು. ಆ ಬೇಸರ ಏನು ಅಂದರೆ, ಒಂದು ಕಡೆ ಪತ್ರದಲ್ಲಿ ಅವ್ರು ಹೇಳ್ಕೊಳ್ತಾರೆ, ಕೊನೆ ಪಕ್ಷ ಜವಾಹರ್ಲಾಲ್ ಆದರೂ ನನ್ನ ಜೊತೆಯಲ್ಲಿ ಇದ್ದಿದ್ದರೆ ನಾನು ಎಲ್ಲವನ್ನೂ ಫೇಸ್ ಮಾಡಿರ್ತಿದ್ದೆ. ಆದರೆ ಜವಾಹರ್ಲಾಲ್ ಕೂಡ ನನ್ನ ಜೊತೆ ಇರಲಿಲ್ಲ. ಆತ ನ್ಯೂಟ್ರಲ್ ಆಗಾದರೂ ಇದ್ದಿದ್ರೆ ಏನಾದರೂ ಮಾಡ್ಬೋದಿತ್ತು. ಅವನು ಕೂಡ ಗಾಂಧೀಜಿ ಪಾಳಯದಲ್ಲಿ ನಿಂತ್ಕೊಂಡು ಕಲ್ಲು ಎಸೆಯೋಕ್ಕೆ ಶುರು ಮಾಡಿಬಿಟ್ಟ. ನನಗೆ ಅದರಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ. ಇಷ್ಟಾಗಿಯೂ ಕೂಡ ಜವಾಹರ್ಲಾಲ್ ನೆಹರು, ಸರೋಜಿನಿ ನಾಯ್ಡು ಸೇರಿಕೊಂಡು ಈ ರಾಜೀನಾಮೆಯನ್ನು ವಾಪಸ್ ತೆಗೆದುಕೊಳ್ಳುವಂಥ ತುಂಬ ಪ್ರಯಾಸ ಮಾಡಿದರು. ಏನು ಮಾಡಿದರೂ ರಾಜೀನಾಮೆ ವಾಪಸ್ ತೆಗೆದುಕೊಳ್ಳೋ ಪ್ರಮೇಯವೇ ಬರಲಿಲ್ಲ. ಅನಿವಾರ್ಯವಾಗಿ ಅವರು ಹೊರಗೆ ಬರಬೇಕಾದ ಪರಿಸ್ಥಿತಿ ಬಂತು. ಹೊರಗೆ ಬಂದ ನಂತರ ಇವರು ಒಂದು ಪಾರ್ಟಿಯನ್ನು ಮಾಡಿದರು. ಅದರೊಳಗೆ ಆ್ಯಸ್ ಯೂಶುವಲ್ ಹಿಂದೆ ಹೆಂಗೆ ಚಿತ್ತರಂಜನ್ ದಾಸರು ಮಾಡಿದ್ರು, ಈಗ ಅದೇ ಥರದ ಕೆಲಸ, ಫಾರ್ವರ್ಡ್ ಬ್ಲಾಕ್ ಅನ್ನೋಂಥ ಒಂದು ಪಾರ್ಟಿಯನ್ನು, ಅದರೊಳಗೆ ಕಾಂಗ್ರೆಸ್ಸಿನ ಅಂಡರ್ರೆ. ಎಂಥ ಮನಸ್ಥಿತಿ ಅಂದರೆ, ಪ್ರತ್ಯೇಕವಾಗಿ ಹೋಗಲಿಲ್ಲ, ಇದು ಕಾಂಗ್ರೆಸ್ಸಿಗೆ ಪೂರಕವಾಗಿ ಕೆಲಸ ಮಾಡುತ್ತೆ, ಸ್ವಲ್ಪ ಉಗ್ರವಾಗಿ ಕೆಲಸ ಮಾಡುತ್ತೆ ಅಂತ ಕಾಂಗ್ರೆಸ್ಸಿನ ಅಂಡರ್ರೆ ಫಾರ್ವರ್ಡ್ ಬ್ಲಾಕನ್ನು ಕಟ್ಟಿದ್ರು. ಫಾರ್ವರ್ಡ್ ಬ್ಲಾಕಿನ ಮೂಲಕ ಒಂದು ಪತ್ರಿಕೆಯನ್ನು ಶುರು ಮಾಡಿದರು. ಪತ್ರಿಕೆಯನ್ನು ಶುರು ಮಾಡಿ ಈಗ ಅವರು ಬೆಂಕಿ ಉಗುಳಲಿಕ್ಕೆ ಶುರು ಮಾಡಿದರು. ಈಗ ಅವ್ರ ಮಾತುಗಳು ಎಷ್ಟು ಕಟುವಾಗಿರ್ತಿತ್ತು ಅಂತಂದರೆ, ಕಾಂಗ್ರೆಸ್ ಏನಾದರೂ ತಪ್ಪು ಮಾಡಿದರೆ ಮುಲಾಜಿಲ್ಲದೆ ತಮ್ಮ ಪತ್ರಿಕೆಯಲ್ಲಿ ಬರೀತಿದ್ರು. ಆ ಮಾತುಗಳು ಎಷ್ಟು ಕಠೋರವಾಗಿರ್ತಿತ್ತು ಅಂತಂದರೆ, ಗಾಂಧೀಜಿ ಕೂಡ ಆ ಪತ್ರಿಕೆಯಲ್ಲಿ ಬಂದಿರುವಂಥದ್ದಕ್ಕೆ ಉತ್ತರ ಬರೀಬೇಕಾದ ಪರಿಸ್ಥಿತಿ ಬರ್ತಿತ್ತು. ಜನ ಕೇಳ್ತಿದ್ರು, ಅವ್ರು ಹೇಳೋ ಈ ಮಾತಿಗೆ ಉತ್ತರ ಕೊಡಿ ಅಂತ. ಕೆಲವೊಂದು ಪ್ರಶ್ನೆಗಳು ಎಂಥದ್ದನ್ನು ಸುಭಾಷರು ಎತ್ತುತ್ತಿದ್ರು, ಮೇಲಕ್ಕೆ ತೊಗೊಂಡು ಬರ್ತಿದ್ರು ಅಂತಂದರೆ ಆ ಪ್ರಶ್ನೆಗೆ ಉತ್ತರ ಹುಡುಕೋದೇ ಕಷ್ಟ ಆಗಿರ್ತಿತ್ತು. ಅಂಥ ಪರಿಸ್ಥಿತಿಯಲ್ಲಿ ಸುಭಾಷರು ಫಾರ್ವರ್ಡ್ ಬ್ಲಾಕನ್ನು ಕಟ್ಟಿ ಎಲ್ಲ ಕಡೆ ತಿರುಗಾಟ ಮಾಡ್ಕೊಂಡು ಬಂದಿದ್ದರು. ಆದರೆ ದೌರ್ಭಾಗ್ಯ, ಗಾಂಧೀಜಿಗೆ ಇಷ್ಟು ಸಹಿಸಲಿಕ್ಕಾಗದೆ ಗಾಂಧೀಜಿ ಏನು ಮಾಡಿದರು, ಸುಭಾಷರನ್ನು ಬಂಗಾಳ ಪ್ರದೇಶ್ ಕಾಂಗ್ರೆಸ್ ಕಮಿಟಿಯಿಂದನೂ ಕೂಡ ಕಿತ್ತು ಬಿಸಾಕುವಂತ ಮಾಡಿದರು. ಆದರೆ ನಿಮ್ಗೆ ಗೊತ್ತಿರಲಿ, ಬಂಗಾಳಿಗರಿಗೆ ಸುಭಾಷರ ಮೇಲೆ ಎಂಥ ಪ್ರೀತಿ ಇತ್ತು ಅಂತಂದರೆ ಅದನ್ನು ಕೇಳಿ ಭಾಳ ಸಂತೋಷ ಆಗುತ್ತೆ. ಕೆಲವೊಂದು ಸಲ ಈ ಪ್ರಾದೇಶಿಕತೆಯು ಬೇಕು ಅಂತ ಅನಿಸುತ್ತೆ. ರವೀಂದ್ರನಾಥ್ ಠಾಗೂರರು ಗಾಂಧೀಜಿಗೆ ಒಂದು ಪತ್ರ ಬರೀತಾರೆ, ಬಂಗಾಳಿಗರಲ್ಲಿ ಕೆಲವರಿಗೆ ತುಂಬ ತೊಂದರೆ ಆಗ್ತಿದೆ, ತಲೆ ನೋವು ಬಂದಿದೆ, ಆದಷ್ಟು ಬೇಗ ಬಾಂಬ್ ಹಚ್ಚಿ ಇದಕ್ಕೊಂದು ಪರಿಹಾರ ಕೊಡಿ ಅಂತ ಗಾಂಧೀಜಿಗೆ ಪತ್ರ ಬರೆದಿದ್ರು. ಗಾಂಧೀಜಿ ಹೇಳ್ತಾರೆ, ಸುಭಾಷ್ ತಾನೇ ಮಾಡ್ಕೊಂಡಿರುವಂಥ ಅಪರಾಧ ಇದು, ನಾನೇನೂ ಮಾಡಲಿಕ್ಕಾಗಲ್ಲ ಅಂತ ಉತ್ತರ ಬರೆದರು. ಆದರೆ ರವೀಂದ್ರನಾಥ್ ಠಾಗೂರಿಗೆ ಎಷ್ಟು ಪ್ರೀತಿ ಇತ್ತು ಸುಭಾಷರ
ಸುಭಾಷ್ರ ಮೇಲೆ ಅಂತಂದರೆ ಶಾಂತಿನಿಕೇತನಕ್ಕೆ ಕರೆಸಿ ಎಲ್ಲವನ್ನೂ ಕಳ್ಕೊಂಡ್ಮೇಲೆ ಅವ್ನಿಗೊಂದು ಸನ್ಮಾನ ಮಾಡಬೇಕು ಅಂತ ನಿಂತಿದ್ರು. ಆದರೆ ಕಾಂಗ್ರೆಸ್ನವರು ಅವ್ರ ಹತ್ರ ಹೋಗಿ ಬೇಡ್ಕೊಂಡ್ಬಿಟ್ರು, ಹಂಗೆ ಮಾಡಿಬಿಟ್ರೆ ಅವಮಾನ ಆಗ್ಬಿಡತ್ತೆ ನಮಗೆ, ದಯವಿಟ್ಟು ಮಾಡಬೇಡಿ ಅಂತ ಹೇಳಿದ್ದ ಕಾರಣಕ್ಕೆ ಅದನ್ನು ಕ್ಯಾನ್ಸಲ್ ಮಾಡಬೇಕಾದ ಪರಿಸ್ಥಿತಿ ಬಂತು. ಆದರೆ ಸುಭಾಷ್ರ ಬಗ್ಗೆ ರವೀಂದ್ರ ಬರಿತಾ ಹೇಳ್ತಾರೆ, ಆರಂಭದಲ್ಲಿ ನಿನ್ನ ಬಗ್ಗೆ ನಂಗೊಂದು ಕೆಟ್ಟ ಅಭಿಪ್ರಾಯ ಇತ್ತು, ಆದರೆ ಈ ಹೊತ್ತಿನಲ್ಲಿ ನೀನು ತೋರಿಸಿದ ನಿನ್ನ ತಾಳ್ಮೆ ಇದೆಯಲ್ಲ, ನೀನು ತೋರಿಸಿದಂಥ ಈ ವ್ಯಕ್ತಿತ್ವ ಇದೆಯಲ್ಲ, ಇದು ಎಷ್ಟು ಉತ್ಕೃಷ್ಟ ಅಂತಂದರೆ ನಿನ್ನ ಬಗ್ಗೆ ಒಂದು ಶ್ರೇಷ್ಠವಾದ ಗೌರವ ನನಗೆ ಬಂದಿದೆ ಅಂತ ರವೀಂದ್ರನಾಥ್ ಠಾಗೂರ್ ಸುಭಾಷ್ ಚಂದ್ರ ಬೋಸ್ರ ಬಗ್ಗೆ ಹೇಳುವಂಥ ಪರಿಸ್ಥಿತಿ ಬಂತು. ಎಷ್ಟರ ಮಟ್ಟಿಗೆ ಅಂತಂದರೆ ಒಬ್ಬ ಲೇಖಕ ತುಂಬ ಚೆನ್ನಾಗಿ ಹೇಳ್ತಾನೆ, ಒಬ್ಬ ಇತಿಹಾಸಕಾರ. ಆ ಇತಿಹಾಸಕಾರ ಹೇಳ್ತಾನೆ, ಗಾಂಧೀಜಿಯಂಥ ವ್ಯಕ್ತಿ ಅತ್ಯಂತ ಕೀಳಾಗಿ ಅಥವಾ ಅತ್ಯಂತ ಕೆಳಮಟ್ಟದಲ್ಲಿ ನಡ್ಕೊಂಡಂಥ ಕೆಲವು ಅಪರೂಪದ ಪ್ರಸಂಗಗಳಲ್ಲಿ ಇದೂ ಒಂದು ಅಂತ ಸುಭಾಷರ ಪ್ರಸಂಗವನ್ನು ತಗೊಂಡು ಬರೀತಾರೆ. ಬಹುಶಃ ಗಾಂಧೀಜಿಯವರ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆಯಾಗಿ ಇದಂತೂ ಖಂಡಿತವಾಗಿ ಉಳ್ಕೊಂಡು ಬಿಡುತ್ತೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಸುಭಾಷರು ಈಗ ಹೊರಗಡೆ ಬಂದು ಅವ್ರನ್ನ ಪ್ರದೇಶ್ ಕಮಿಟಿಯಿಂದ ಹೊರಗೆ ತೆಗೆದಿದ್ದಷ್ಟೇ ಅಲ್ಲದೆ ಇನ್ನು 3 ವರ್ಷಗಳ ಕಾಲ ಅವರು ಕಾಂಗ್ರೆಸ್ಸಿನ ಯಾವುದೇ ಎಲೆಕ್ಷನ್ಗೆ ನಿಲ್ಲುವಂತಿಲ್ಲ, ಕಾಂಗ್ರೆಸ್ನಲ್ಲಿ ಯಾವುದೇ ಸ್ಥಾನವನ್ನು ಪಡ್ಕೊಳ್ಳುವಂತಿಲ್ಲ ಅಂತ ಕಾಂಗ್ರೆಸ್ನಿಂದನೂ ಕಿತ್ತು ಬಿಸಾಕಿದರು. ಎಂಥ ವಿಚಿತ್ರವಾದ ಪ್ರಸಂಗ ಬಂತು ಸುಭಾಷರಿಗೆ. ಸುಭಾಷರು ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಸುಭಾಷರು ತಮ್ಮ ಫಾರ್ವರ್ಡ್ ಬ್ಲಾಕಿನ ಮೂಲಕ ತುಂಬ ವ್ಯಾಪಕವಾದ ಕೆಲಸ ಮಾಡ್ತಾಯಿದ್ರು. ಹೀಗೆ ವ್ಯಾಪಕವಾದ ಕೆಲಸ ಮಾಡ್ತಾ ಮುಂದೆ ಏನು ಅಂತ ಅನೇಕ ಬಾರಿ ಅವರು ಸೈಲೆಂಟಾಗಿ ಕೂತ್ಬಿಡ್ತಿದ್ರು. ಪ್ರತಿ ಬಾರಿ ಯಾವುದೋ ಒಂದು ಹೋರಾಟ ಎದುರಿಗೆ ಬಂದಾಗಲೂ ಗಾಂಧೀಜಿ ಏನೋ ಮಾಡ್ತಾರೆ ಅಂತ ಕಾಯ್ತಾ ಕೂತ್ಕೊಳ್ಳೋದು, ಆದರೆ ಗಾಂಧೀಜಿಯಿಂದ ಏನೂ ಆಗದೆ ಹೋದಾಗ ಭ್ರಮ ನಿರಸನಗೊಳ್ಳೋದು. ಬಹುಶಃ 1 ವರ್ಷಗಳ ಕಾಲ ಇದೇ ನಡೀತು. ಮುಂದೇನು ಮಾಡಬೇಕು ಅಂದಾಗ ಕಾಂಗ್ರೆಸ್ ಒಂದು ನಿರ್ಣಯ ತೆಗೆದುಕೊಳ್ತು. ಆ ನಿರ್ಣಯ ಏನಿತ್ತು ಅಂತಂದರೆ, ದೇಶದಲ್ಲಿ ಎಲ್ಲೆಲ್ಲಿ ಬ್ರಿಟಿಷರ ಇದನ್ನು ಬಿಂಬಿಸುವಂಥ, ಅವರ ಪರಂಪರೆಯನ್ನು ಬಿಂಬಿಸುವಂಥ ಮೂರ್ತಿಗಳಿವೆಯೋ ಅದನ್ನು ಒಡೆದು ಹಾಕಬೇಕು ಅಂತ. ಇವ್ರಿಗೆ ಭಾಳ ಖುಷಿ ಆಯಿತು. ಏನಾದರೂ ಒಂದು ಕ್ರಾಂತಿಕಾರಿ ಕೈ ಹಾಕಿದ್ದೀವಲ್ಲ, ನಾನೇ ಇದ್ರ ಮುಂದೆ ನಿಂತ್ಕೊಳ್ತೀನಿ ಅಂತ ಸುಭಾಷ್ರು ಏನು ಮಾಡಿದರು, ಒಂದು ಕಡೆ ಒಂದು ಮೂರ್ತಿ ಇತ್ತು, 150 ವರ್ಷಗಳ ಹಿಂದಿನ ಮೂರ್ತಿ, ಹೋವೆಲ್ಲನ ಮೂರ್ತಿ ಅದು. ಆ ಮೂರ್ತಿಯನ್ನು ಒಡಿಬೇಕು ಅಂತ ಸುಭಾಷ್ರು ಒಂದು ಕರೆ ಕೊಟ್ಟು ಹೊರಡ್ಲಿಕ್ಕೆ ತಯಾರಾದರು. ಅವ್ರು ಹೊರಟ ತಕ್ಷಣ ಬ್ರಿಟಿಷರು ಅವರನ್ನು ಬಂಧಿಸಿ ಜೈಲಿಗೆ ತಳ್ಳಿಬಿಟ್ರು. ಸೆಕ್ಷನ್ 129 ಪ್ರಕಾರ ಅವ್ರಿಗೆ ಜೈಲಿಗೆ ಹಾಕಿದರು. ಅನಿರ್ದಿಷ್ಟಾವಧಿಯ ಕಾಲ ಜೈಲು ಅಲ್ಲೇ ಇರಬೇಕು ಅಂತ. ಆದರೆ ಬ್ರಿಟಿಷರು ಅದನ್ನು ತಾವೇ ಒಡೆದು ಹಾಕಬೇಕು, ತಾವೇ ಅದನ್ನು ತೆಗಿಬೇಕು, ಎತ್ತಂಗಡಿ ಮಾಡಬೇಕು ಅಂತ ಮೊದಲೇ ಯೋಚನೆ ಮಾಡಿದ್ರಿಂದ ಕೆಲವು ವಾರಗಳ ನಂತರ ಬ್ರಿಟಿಷರೇ ಆ ಮೂರ್ತಿಯನ್ನು ತೆಗೆದರು. ಹೀಗಾಗಿ ಇವ್ರ ಮೇಲೆ ಇದ್ದ ಸೆಕ್ಷನ್ ಸ್ವಲ್ಪ ಕಡಿಮೆ ಆಯಿತು. ಕಡಿಮೆ ಆದ ನಂತರ ಇವ್ರಿಗೆ ಮುಂದೆ ಏನು ಅಂತ ಏನು ಮಾಡಬೇಕು ಅಂತ ಚರ್ಚೆ ನಡೀತಿತ್ತು. ಆದರೆ ಆ ಹೊತ್ತಿನಲ್ಲಿ ಜೈಲೊಳಗಿದ್ದ ಸುಭಾಷರಿಗೆ ಒಂದು ಸ್ಪಷ್ಟವಾದ ಕಲ್ಪನೆ ಬರ್ತಿತ್ತು, ಎಷ್ಟು ದಿನ ಅಂತ ಹೀಗೆ ಇರೋದು, ಹೌತಾತ್ಮ್ಯಕ್ಕೆ ಸಮಯ ಬಂದಿದೆ, ಸಾಯೋದಕ್ಕೆ ಸಮಯ ಬಂದಿದೆ, ಸಾಯೋದಕ್ಕೆ ಸಿದ್ಧನಾಗಬೇಕು ಅಂತ. ಸುಭಾಷರ ಮನಸ್ಸು, ನಾನು ಯಾವಾಗಲೂ ಮೊದಲನೇ ದಿನದಿಂದಲೂ ಹೇಳ್ತಿದ್ದೀನಿ, ಸುಭಾಷರ ಮನಸ್ಸು ಆಧ್ಯಾತ್ಮಿಕತೆಯ ಕಡೆ ತುಂಬ ಒಲವುಳ್ಳದ್ದು. ಅವ್ರು ಯಾವಾಗಲೂ ಆದಷ್ಟು ಬೇಗ ಆ ದಿಕ್ಕಿನತ್ತ ಹೋಗಬೇಕು ಅಂತ. ಆಧ್ಯಾತ್ಮದ ಒಲವು ಅಂತಂದರೆ ಈ ಪ್ರಾಪಂಚಿಕತೆಯಿಂದ ಮುಕ್ತಿ, ಪ್ರಾಪಂಚಿಕತೆಯ ಮುಕ್ತಿ ಅಂದರೆ ಅದೊಂಥರ ಸಾವು ಅಂತ. ಸುಭಾಷರು ಹೆಚ್ಚು ಕಡಿಮೆ ಸಾಯೋದಕ್ಕೆ ಸಿದ್ಧರಾಗಿದ್ದರು. ಈಗ ಸಾಯೋದಕ್ಕೆ ತಯಾರಾಗಿ ಏನಾದರೂ ಕೆಲಸ ಮಾಡಬೇಕು ಅಂತ ಅವ್ರು ಗಂಭೀರವಾಗಿ ಮನಸ್ಸಿನಲ್ಲಿ ಯೋಚನೆ ಮಾಡ್ತಿದ್ರು. ಆ ಯೋಚನೆಯ ಪ್ರಭಾವ ಹೇಗಿತ್ತು ಅಂತಂದರೆ, ದಿಲೀಪ್ ರಾಯ್ ಸುಭಾಷರನ್ನು ಒಂದು ಸಲ ಭೇಟಿ ಮಾಡಿ ನೋಡಿ ಹೇಳ್ತಾನೆ, ಸುಭಾಷ್, ಕಳೆದ 8 ವರ್ಷಗಳಿಂದ ನಿನ್ನ ಕಣ್ಣಲ್ಲಿ ಕಾಣದೇ ಇರುವಂಥ ಅಪರೂಪದ ಬೆಳಕು ಇವತ್ತು ನಿನ್ನ ಕಣ್ಣಲ್ಲಿ ಕಾಣ್ತಿದೆ ಅಂತ. ಸುಭಾಷರ ಮುಖದಲ್ಲಿ ಒಂದು ವಿಶೇಷವಾದ ಶಕ್ತಿ ಬಂದುಬಿಟ್ಟಿತ್ತು. ಅವ್ರಿಗೇನೋ ಒಂದು ಒಳಗೆ ಒಂದು ವಿಶೇಷವಾದ ಶಕ್ತಿ ಆವಾಹನೆ ಆಗಿತ್ತು. ಅವ್ರು ಮಾತನಾಡಿದರೆ ಈಗ ತರುಣರಿಗೆ ಈಗ ಕಾಲ ಬಂದಿದೆ, ಈಗ ಸಮಯ ಬಂದಿದೆ ಅಂತ ಹೇಳುವಂಥ ಮಟ್ಟಿಗೆ ಮಾತನಾಡ್ತಾ ಇದ್ರು. ಒಂದು ಪತ್ರವನ್ನು ಬರೆದು ಸುಭಾಷರು ದೇಶ ಈಗ ಕರಿತಾ ಇದೆ, ಸಿದ್ಧರಾಗಬೇಕು ಅನ್ನೋ ಅರ್ಥ ಬರುವಂಥ ಸಂದೇಶವನ್ನು ಕೊಟ್ಟಾಗಿತ್ತು. ಮತ್ತೆ ಅವರ ಹೆಲ್ತ್ ಹಾಳಾಗಿದೆ ಅಂತ ಗೊತ್ತಾಗಿ ಅವರು ಸರ್ಕಾರಕ್ಕೆ ಅದನ್ನು ತಿಳಿಸಿದಾಗ ಸರ್ಕಾರ ಅವ್ರ ಸೆಕ್ಷನ್ ಕಡಿಮೆ ಮಾಡಿದ್ರಿಂದ ಅವ್ರನ್ನ ಜೈಲಿಂದ ತೆಗೆದು ಮನೆಗೆ ಕಳಿಸ್ಕೊಡ್ತು. ಮನೇಲಿ ಸುಭಾಷ್ರು ಇರಬೇಕು. ಸುಭಾಷ್ರು ಇದಕ್ಕಿಂತಲೂ ಮುಂಚೆ ಕೊನೆಯದಾಗಿ ಗಾಂಧೀಜಿನ ಒಂದು ಸಲ ಭೇಟಿ ಮಾಡಿಕೊಂಡು ಏನಾದರೂ ಮಾಡಿ ಹೋರಾಟಕ್ಕೊಂದು ತೀವ್ರತೆ ಕೊಡಿ ಅಂತ ಕೇಳಿಕೊಂಡ್ರೆ ಗಾಂಧೀಜಿ ಅದಕ್ಕೆ ಪ್ರತಿಕ್ರಿಯೆಯೂ ಸರಿಯಾಗಿ ಕೊಟ್ಟಿರಲಿಲ್ಲ. ಸುಭಾಷ್ರು ಜೈಲಿನಲ್ಲಿದ್ದಾಗ ಎಲ್ಲರೂ ಕೇಳಿಕೊಂಡ್ರು ಸುಭಾಷರನ್ನು ಬಿಡುಗಡೆ ಮಾಡಲಿಕ್ಕೆ ನೀವೊಂದು ಹೇಳಿಕೆ ಕೊಡಿ ಅಂತ. ಗಾಂಧೀಜಿ ಹೇಳಿದರು, ಸುಭಾಷ್ ಹೋಗ್ತಾ ಇರೋ ದಾರಿಯೇ ಬೇರೆ, ನಾನು ಅವನನ್ನು ಬಿಡಿಸಿ ಅಂತ ಯಾವತ್ತಿಗೂ ಹೇಳಲ್ಲ ಅಂತ. ವಿಚಿತ್ರವಾದ ಮನಸ್ಥಿತಿಯಲ್ಲಿ ಗಾಂಧೀಜಿ ಇದ್ದರು. ಸುಭಾಷ್ರೀಗ ಮನೆಯೊಳಗೆ ಬಂದು ಕೂತ್ಕೊಂಡ್ರು. ಮನೆಯೊಳಗೆ ಕೂತ್ಕೊಂಡು ಪ್ರತಿನಿತ್ಯ ಬೇರೆ ಜನರನ್ನು ಕರೆಸಿ ಮಾತನಾಡ್ತಿದ್ರು. ಕೋರ್ಟ್ನಲ್ಲಿ ಕೇಸಿತ್ತು. ಕೋರ್ಟ್ನಲ್ಲಿ ಕೇಸಿಗೆ ಸುಭಾಷರು ಬರ್ತಿರ್ಲಿಲ್ಲ. ಯಾಕೆ ಬರ್ತಿರ್ಲಿಲ್ಲ ಅಂತಂದರೆ ಹುಷಾರಿಲ್ಲ ಅಂತ. ಆದರೆ ಮನೆಗೆ ಮಾತ್ರ ತುಂಬ ಜನ ಬಂದು ಭೇಟಿ ಮಾಡ್ಕೊಂಡು ಹೋಗ್ತಿದ್ರು, ಬೇರೆ ಜನ ಬಂದು ಭೇಟಿ ಮಾಡ್ತಿದ್ರು. ಕೋರ್ಟ್ನಲ್ಲಿ ಅವ್ರನ್ನ ಕೇಳಿದ್ರಂತೆ ಒಂದ್ಸಲ, ಅಲ್ಲ ರೀ, ನಿಮ್ಮ ಸುಭಾಷರಿಗೆ ಹುಷಾರಿಲ್ಲ ಅಂತ ನೀವು ಹೇಳ್ತೀರಿ, ಅದಕ್ಕೆ ಬರಲ್ಲ ಇಲ್ಲಿ, ಆದರೆ ಅಲ್ಲಿ ನೋಡಿದ್ರೆ ಮನೆಗೆ ಬೇಕಾದಷ್ಟು ಜನ ಬಂದು ಹೋಗ್ತಾರಂತಲ್ಲ ಅಂದಾಗ ಡಾಕ್ಟರ್ ಹೇಳಿದರು, ಅವ್ರ ಟ್ರೀಟ್ಮೆಂಟ್ನ ಒಂದು ಭಾಗನೇ ಜನರನ್ನು ಮಾತನಾಡಿಸೋದು.
ಮಾತನಾಡಿಸ್ಲಿಕ್ಕೆ ಬಿಡಲಿಲ್ಲ ಅಂದರೆ ರೋಗ ಇನ್ನೂ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ಮಾತನಾಡಿಸ್ಲಿಕ್ಕೆ ಬಿಡ್ತೀವಿ ಅಂತ. ಸುಭಾಷರು ಮಾತನಾಡ್ತಾ ಇದ್ದವರು ಅವರ ಮಾನಸಿಕವಾಗಿ ಎಲ್ಲೋ ಒಂದು ಕಡೆ ಒಂದು ಸ್ಪಷ್ಟವಾದ ಒಂದು ರೂಪುರೇಷೆ ಹಾಕ್ಕೊಂಡಿದ್ರು, ಮುಂದೇನು ಅನ್ನೋಂಥ ಒಂದು ಕಲ್ಪನೆ ಹಾಕ್ಕೊಂಡಿದ್ರು. ಈ ಕಲ್ಪನೆ ಎಲ್ಲಿವರೆಗೂ ಹೋಗಿತ್ತು ಅಂದರೆ ಸುಭಾಷರಿಗೆ ತಾನು ಏನು ಮಾಡಬೇಕು ಹೇಗೆ ಅಂತ ಅವ್ರಿಗೆ ಆ ಕಲ್ಪನೆ ಮೂಡಲಿಕ್ಕೆ ಒಂದು ಸ್ಪಷ್ಟವಾದ ಚಿತ್ರಣ ಮೂಡಿಸ್ಲಿಕ್ಕೆ ಒಂದು ರೂಪುರೇಷೆ ಹಾಕ್ಕೊಟ್ಟವರು ಸಾವರ್ಕರ್. ಸುಭಾಷರು ಒಂದು ಸಲ ಸಾವರ್ಕರ್ನ ಭೇಟಿ ಮಾಡಿದರು. ಸುಭಾಷರು ಜೀವನದಲ್ಲಿ ತುಂಬ ಕಾಳಜಿಯುಕ್ತವಾಗಿ ಭೇಟಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದರಲ್ಲಿ ಇಬ್ಬರು, ಅದರಲ್ಲಿ ಒಬ್ಬರು ಹೆಡ್ಗೇವಾರರು, ಮತ್ತೊಬ್ಬರು ಸಾವರ್ಕರು. ಹೆಡ್ಗೇವಾರನ್ನು ನೋಡ್ಲಿಕ್ಕೆ ಸುಭಾಷರು ಹೋದಾಗ ಹೆಡ್ಗೇವಾರರು ಹಾಸಿಗೆ ಮೇಲೆ ಮಲ್ಕೊಂಡಿದ್ದರು. ಅವರ ಆರೋಗ್ಯದ ಸ್ಥಿತಿ ತುಂಬ ಕೆಟ್ಟು ಹೋಗಿತ್ತು. ಸುಭಾಷರು ಹೇಳ್ತಾರೆ, ದೇಶದ ವ್ಯಾಪಿ ನಾನು ದೊಡ್ಡ ಆಂದೋಲನ ಮಾಡಬೇಕು ಅಂತಿದ್ದೀನಿ, ನಿಮ್ಮ ಅಭಿಪ್ರಾಯ ಏನು? ಹೆಡ್ಗೇವಾರ್ ಹೇಳ್ತಾರೆ, ಅಂಥ ಶಕ್ತಿ ಇನ್ನೂ ಬಂದೇ ಇಲ್ವಲ್ಲ ನಮಗೆ, ನಾವು ಹೆಂಗೆ ಮಾಡೋದು ಅಂತ ಹೇಳಿದರು. ಹೆಡ್ಗೇವಾರ್ ಅದಾದ ನಂತರ ಸುಭಾಷರಿಗೆ ಅವರ ಮೇಲೆ ತುಂಬ ಅಭಿಮಾನ ಇತ್ತು. ಮತ್ತು ಮಾತನಾಡಬೇಕು ಅಂತ ಎರಡನೇ ಬಾರಿಗೆ ಹೋದಾಗ ಹೆಡ್ಗೇವಾರರ ಪರಿಸ್ಥಿತಿ ಹೇಗಿತ್ತು ಅಂತಂದರೆ ಅವ್ರು ಕಣ್ಣು ಬಿಡೋ ಸ್ಥಿತಿಯಲ್ಲೂ ಇರಲಿಲ್ಲ. ಸುಭಾಷ್ ಚಂದ್ರ ಬೋಸರ ಅವರ ಅನುಚರಣಕ್ಕಿದ್ದವನು ಕೇಳ್ತಾನೆ, ನನ್ನ ಕಿವಿಯಲ್ಲಿ ಜೋರಾಗಿ ಕೂಗಿದ್ರೆ ಸುಭಾಷರು ಬಂದಿದ್ದಾರೆ ಅಂತ, ಅವ್ರು ಕಣ್ಣು ತೆಗಿತಾರೆ, ಮಾತನಾಡ್ತೀರಾ ಅಂದಾಗ ಸುಭಾಷರು ಹೇಳಿದ್ರಂತೆ, ಮಾತನಾಡಬೇಕು ಅಂತ ಮನಸ್ಸಿನಲ್ಲೇನೋ ಬಹಳ ಇದೆ, ಆದರೆ ಈ ಸ್ಥಿತಿಯಲ್ಲ, ಅವ್ರ ದರ್ಶನ ಸಿಕ್ಕಿದ್ದೇ ನನ್ನ ಪುಣ್ಯ, ನನಗಿಷ್ಟು ಸಾಕು ಅಂತ ಹೊರಟುಬಿಟ್ರಂತೆ. ಹೆಡ್ಗೇವಾರರು ಆ ಸ್ಥಿತಿಯಿಂದ ಎದ್ದ ತಕ್ಷಣ ಅವ್ರು ಹೇಳಿದರು, ಸುಭಾಷರು ಬಂದೋಗಿದ್ರು ಅಂತ ಅನುಚರಣಕ್ಕಿದ್ದವನು ಹೇಳಿದಾಗ ಹೆಡ್ಗೇವಾರರು ಕಣ್ಣನ್ನು ಅಗಲ ಮಾಡ್ಕೊಂಡು ಕೇಳಿದ್ರಂತೆ, ಏನಂದರು ಸುಭಾಷರು? ಏನೋ ಹೇಳೋ ಸ್ಥಿತಿಯಲ್ಲಿರಲಿಲ್ಲ, ನಿಮ್ಮನ್ನು ನೋಡಿ ಹೊರಟರು ಅಂದಾಗ ಹೆಡ್ಗೇವಾರರು ಅವನು ಅದ್ಭುತವಾದ ಹುಡುಗ, ಅವನಿಗೆ ಯಶಸ್ಸು ಸಿಗಲಿ ಅಂತ ಕೂತ ಜಾಗದಲ್ಲಿ ಕೈ ಮುಗಿದ್ರಂತೆ. ಬಹುಶಃ ಅದೇ ಅವರ ಕೊನೆಯ ದಿನಗಳು. ಅದಾದ ನಂತರ ಹೆಡ್ಗೇವಾರರು ಮತ್ತು ತುಂಬ ಕಾಲ ಉಳಿಲಿಲ್ಲ. ಅತ್ತ ಸುಭಾಷರು ಅಲ್ಲಿಂದ ಸಾವರ್ಕರ್ನ ನೋಡ್ಲಿಕ್ಕೆ ಹೋದರು. ಯಾವ ಸಾವರ್ಕರ್ರು ಜಗತ್ತಿನ ರಾಜಕೀಯ ಚಿಂತನೆಗಳನ್ನು ಚೆನ್ನಾಗಿ ಅರಿದು ಕುಡಿದಿದ್ರು, ಈ ದೇಶದಲ್ಲಿ ಕ್ರಾಂತಿಕಾರಿಕ ಒಂದು ಪ್ರೇರಣೆ ಕೊಟ್ಟಿದ್ರು, ಆ ಸಾವರ್ಕರ್ ಜೊತೆ ಕೂತಾಗ ಸಾವರ್ಕರ್ ಕೇಳಿದರು, ಸುಭಾಷ್ ಬಾಬು ನಿಮ್ಮ ಮುಂದಿನ ಯೋಜನೆ ಏನು? ಸುಭಾಷ್ ಬಾಬು ಹೇಳಿದರು, ಏನಿಲ್ಲ, ದೇಶದಾದ್ಯಂತ ಎಲ್ಲೆಲ್ಲಿ ಬ್ರಿಟಿಷರ ಪ್ರತಿಮೆಗಳಿವೆಯೋ ಅದನ್ನೆಲ್ಲ ಒಡೆದಾಕಿಸ್ಬೇಕು ಅಂತಿದ್ದೀನಿ. ಸಾವರ್ಕರ್ ಕೇಳಿದರು, ಅದರಿಂದ ಏನಾಗುತ್ತೆ? ಸುಭಾಷ್ ಹೇಳಿದರು, ಇಡೀ ದೇಶವನ್ನು ಎಬ್ಬಿಸ್ಲಿಕ್ಕೆ ಬೇನೇನು ಮಾಡಲಿ? ಸಾವರ್ಕರ್ ಹೇಳಿದರು, ಏನೂ ಆಗಲ್ಲ, ಮೊದಲನೇ ಪ್ರತಿಮೆ ಹೊಡಿಬೇಕು ಅಂತ ನೀವು ಹೋಗಿದ ತಕ್ಷಣ ಬ್ರಿಟಿಷರು ನಿಮ್ಮನ್ನು ಬಂಧಿಸಿ ಜೈಲಿಗೆ ಅಟ್ಟುಬಿಡ್ತಾರೆ, ಇನ್ನೊಂದು 6-7 ತಿಂಗಳಲ್ಲಿ ಕೊಳಿತೀರಿ, ನೀವು ವಾಪಸ್ ಬರೋದ್ರ ಬೆಳಿಗ್ಗೆ ಇಲ್ಲಿನ ಪೊಲಿಟಿಕಲ್ ಸಿನಾರಿಯೋನೇ ಚೇಂಜ್ ಆಗಿಬಿಟ್ಟಿರುತ್ತೆ, ಆಮೇಲೆ ಏನು ಮಾಡ್ತೀರಿ? ಸುಭಾಷ್ರಿಗೆ ಅನ್ನಿಸ್ತು, ಏನು ಮಾಡಬೇಕು ಹಾಗಿದ್ರೆ? ಸಾವರ್ಕರ್ ಎಂಥ ಅಪರೂಪದ ವ್ಯಕ್ತಿ ನೋಡಿ. ಸಾವರ್ಕರ್ ಹೇಳಿದರು, ಒಂದೇ ಒಂದು ದಾರಿ ಇದೆ. ಈಗ 2ನೇ ಮಹಾಯುದ್ಧ ಶುರುವಾಗುವಂಥ ಹೊತ್ತು, 2ನೇ ಮಹಾಯುದ್ಧ ಶುರುವಾಗಿದೆ. ಈ ಹೊತ್ತಿನಲ್ಲಿ ನಮ್ಮಲ್ಲಿ ಯಾರಾದರೂ ವಿದೇಶಕ್ಕೆ ಹೋಗಬೇಕು, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಂಥ ಎಲ್ಲ ಶಕ್ತಿಗಳ ಜೊತೆಗೆ ಸಂಪರ್ಕವನ್ನು ಸಾಧಿಸಿ ಅಲ್ಲಿರುವಂಥ ಭಾರತೀಯ ಕೈದಿಗಳನ್ನು ಕಟ್ಟಿಕೊಂಡು, ಈಗಾಗಲೇ ರಾಸ್ಬಿಹಾರಿ ಬೋಸ್ ಜಪಾನ್ನಲ್ಲಿ ಏನೊಂದು ಸೈನ್ಯ ಕಟ್ಟಿದ್ದಾರೆ ಅದನ್ನೂ ನೀವು ತೆಗೆದುಕೊಂಡು, ಆ ಸೈನ್ಯದ ರಾಸ್ಬಿಹಾರಿ ಬೋಸ್ ಹೇಳಿರುವಂಥ ಮಾತುಗಳ ಉಳ್ಳಂಥ ಒಂದು ಉಲ್ಲೇಖವನ್ನು ತೋರಿಸಿ ಹೇಳ್ತಾರೆ, ರಾಸ್ಬಿಹಾರಿ ಬೋಸ್ ಹೋರಾಟಕ್ಕೆ ಸಿದ್ಧರಾಗಿದ್ದಾರೆ, ಅವ್ರ ಜೊತೆ ನೀವು ಸೇರಿಕೊಂಡು ಒಂದು ದೊಡ್ಡ ಹೋರಾಟ ಮಾಡಿ ಭಾರತದ ಮೇಲೆ ಆಕ್ರಮಣ ಮಾಡಿ ಭಾರತವನ್ನು ಯಾಕೆ ಮುಕ್ತಿಗೊಳಿಸಬಾರದು ಅಂತ. ಇದನ್ನು ದೂರದೃಷ್ಟಿ ಅಂತ ಕರೆಯೋದು, ಇದನ್ನು ಮುತ್ಸದ್ದಿತನ ಅಂತ ಕರೆಯೋದು. ಇವರುಗಳು ಸ್ಟೇಟ್ಸ್ಮನ್ಗಳಾಗಲಿಕ್ಕೆ ಯೋಗ್ಯರು. ಇವರು ಎಂಥ ಯೋಚನೆ ಮಾಡ್ತಾರೆ ಅಂತಂದರೆ, ಶತ್ರು ನನಗೆ ಮಿತ್ರ ಆಗಬಲ್ಲ, ಆದರೆ ನಾವು ಮಾತ್ರ ಎಚ್ಚರಿಕೆಯಿಂದಿರಬೇಕು, ನಮ್ಮ ಉದ್ದೇಶ ಹೇಗಿರಬೇಕು ಏನಿರಬೇಕು ಅನ್ನೋದನ್ನು ಪರ್ಫೆಕ್ಟ್ ಮಾಡ್ಕೊಂಡು ಹೋರಾಟ ಮಾಡಬೇಕು. ಇದು ತಲೆಗೆ ಬಂದಾಗಲಿಂದ ಸುಭಾಷರಿಗೆ ನಿದ್ದೆ ಬರಲಿಲ್ಲ, ಈ ಕೆಲಸ ನಾನು ಯಾಕೆ ಮಾಡಬಾರ್ದು, ಈ ಕೆಲಸ ಯಾಕೆ ಮಾಡಬಾರ್ದು ಅಂತ ಯೋಚನೆ ಮಾಡ್ತಿದ್ರು. ಈಗ ಮನೇಲಿ ಕೂತ್ಕೊಂಡು ಇದಕ್ಕೊಂದು ಪರ್ಫೆಕ್ಟಾದ ಆಲೋಚನೆಯನ್ನು ಕೊಟ್ಟರು, ಚಿಂತನೆಯನ್ನು ಕೊಟ್ಟರು, ಅದಕ್ಕೊಂದು ರೂಪುರೇಷೆ ಕೊಟ್ಟು ತಾನು ಏನು ಮಾಡಬೇಕು ಅಂತ ನಿಶ್ಚಯ ಮಾಡಲಿಕ್ಕೆ ಮನೆಯಲ್ಲೇ ಉಳ್ಕೊಂಡ್ರು, ಹೊರಗಡೆ ಹೋಗ್ತಿರ್ಲಿಲ್ಲ. ಹೊರಗಡೆಯ ಜನ ಅಂದರೆ ಮನೆಯಿಂದ ಹೊರಗಡೆ ಹೆಚ್ಚು ಕಡಿಮೆ 50-60 ಪೊಲೀಸರಾದರೂ ಅವ್ರನ್ನ ಪ್ರತಿನಿತ್ಯ ಗಮನಿಸಲಿಕ್ಕೆ ಅಂತ ಇದ್ರಂತೆ ಮನೆ ಸುತ್ತಲೂ. ಸುಭಾಷರು ಅಂದರೆ ಅಷ್ಟು ಹೆದರಿಕೆ ಇತ್ತು ಬ್ರಿಟಿಷ್ ಸರ್ಕಾರಕ್ಕೆ, ಎಲ್ಲಿಂದ ಓಡೋಗ್ಬಿಡ್ತಾನೋ ಹೇಳಲಿಕ್ಕೆ ಬರಲ್ಲ ಈ ಮನುಷ್ಯ ಅಂತ ಎಚ್ಚರಿಕೆಯಿಂದ ಕಾವಲು ಕಾಯ್ತಾ ಇದ್ರು. ಸುಭಾಷರು ಅನೇಕ ದಿನಗಳ ಕಾಲ ಅಲ್ಲಿದ್ದವರಿಗೆ ಗಡ್ಡ ಬಂದಿತ್ತು. ಎಷ್ಟು ದೊಡ್ಡ ಗಡ್ಡ ಅಂತಂದರೆ ಬಹುಶಃ ಅವ್ರ ಮನೆಯವರಿಗೆ ಗುರುತು ಸಿಗಲ್ಲ ಅನ್ನೋಷ್ಟ್ರ ಮಟ್ಟಿಗೆ. ಮನೆಯ ಒಂದು ಕೋಣೆಯಲ್ಲಿದ್ದರು, ಕೋಣೆಯಲ್ಲಿ ಕೆಲವು ದಿನಗಳವರೆಗೂ ಹೊರಗಿನವ್ರು ಬರ್ತಿದ್ರು. ಇದ್ದಕ್ಕಿದ್ದಂತೆ ನಾನು ಹೊರಗಿನವ್ರನ್ನೂ ಮಾತನಾಡಿಸಲ್ಲ, ನಾನು ಧ್ಯಾನಸ್ಥನಾಗ್ತೀನಿ ಅಂತ ಸುಭಾಷರು ಮನೆಯೊಳಗಿದ್ಬಿಟ್ರು. ಮನೆಯವರೆಗೂ ಕೂಡ ಮಾತನಾಡಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಊಟ ಹೇಗೆ ಕೊಡಬೇಕಾಗಿತ್ತು ಅಂತಂದರೆ ಕಿಟಕಿಯ ಸಂದಿಯಿಂದ ತಟ್ಟೆ ತಳ್ಳಬೇಕಿತ್ತು. ಸುಭಾಷರು ಊಟ ಮಾಡ್ತಿದ್ರು, ತಟ್ಟೆ ವಾಪಸ್ ಕೊಡ್ತಿದ್ರು ಅಷ್ಟೇ. ಅವ್ರ ಅಣ್ಣ ಶರತ್ಚಂದ್ರ ಮಾತ್ರ ರೆಗ್ಯುಲರಾಗಿ ಅವ್ರನ್ನ ಮಾತಾಡಿಸ್ತಿದ್ದ. ಆ ಅಣ್ಣನ ಮಗ ಶಿಶಿರಚಂದ್ರ ಕೂಡ ಆಗಾಗ ಮಾತನಾಡಿಸುವಂಥ ಅವಕಾಶ ಇತ್ತು ಅಷ್ಟೇ. ಇದರ ನಡುವೆ ಸುಭಾಷ್ ಚಂದ್ರ ಬೋಸರು ಸ್ಪಷ್ಟವಾದ ಒಂದು ನಿರ್ಣಯ ತಗೊಂಡು ಜನವರಿ 17ಕ್ಕೆ ಶಿಶಿರನಿಗೆ ಹೇಳಿದರು, ತನಗೆ ಇಂತಿಂಥ ಬಟ್ಟೆ ಬೇಕು, ನೀನು ತೊಗೊಂಡು ಬಾ ಅಂತ. ಅವ್ನು ಮುಂಚೆನೇ ಹೋಗಿ ಅಂಥಂಥ ಬಟ್ಟೆಗಳನ್ನು ತೊಗೊಂಡು ಬಂದ. ಪಕ್ಕಾ ಮುಸ್ಲಿಮ್ನಂತೆ ಕಾಣುವಂಥ ಬಟ್ಟೆ, ಗಡ್ಡ ಬೇರೆ ಚೆನ್ನಾಗಿ ಬಂದುಬಿಟ್ಟಿತ್ತು. ಮುಸಲ್ಮಾನಂತೆ ಕಾಣಬಲ್ಲಂಥ ಒಂದು ಪೈಜಾಮ, ಒಂದು ಕುರ್ತಾ ಹಾಕ್ಕೊಂಡು, ಉದ್ದನೆಯ ಕುರ್ತಾ ಹಾಕ್ಕೊಂಡು ಸುಭಾಷರು ತಯಾರಾದರು.
17ನೇ ತಾರೀಕು ಬೆಳಗಿನ ಜಾವ ಅಥವಾ 16ನೇ ರಾತ್ರಿ ಮಧ್ಯರಾತ್ರಿ ಸುಮಾರು 1-1:15 ಗಂಟೆಯ ಹೊತ್ತಿಗೆ ಎಲ್ಲ ಪೊಲೀಸರ ನಡುವೆ ಈ ಥರ ಅವ್ರ ಮನೇಲಿ ರಾತ್ರಿ ಹೋಗೋದು ಬರೋದು ತುಂಬ ನಡೀತಾ ಇತ್ತು. ಅದನ್ನು ನೋಡಿ ಅವ್ರಿಗೂ ಬೇಸರ ಬಂದೋಗಿತ್ತು. ಸುಭಾಷರು ಎಲ್ಲೂ ಹೋಗೋ ಸ್ಥಿತಿಯಲ್ಲಿಲ್ಲ, ಅವರು ಸನ್ಯಾಸ ತಗೊಳ್ಳಿಕ್ಕೆ ಸಿದ್ಧವಾಗಿದ್ದಾರೆ. ಸುಮ್ಮನೆ ಅವ್ರ ಸುತ್ತಲೂ ನಮ್ಮನ್ನು ಕಾವಲು ಹಾಕ್ಕೊಂಡು ಇವರು ಪ್ರಾಣ ತಿಂತಾರಲ್ಲ ಅಂತ ಪೊಲೀಸರು ಬೇಸರ ಪಟ್ಕೊಂಡಿದ್ರು. ಏನೂ ಮಾಡೋ ಸ್ಥಿತಿಯಲ್ಲೇ ಇಲ್ಲ, ಇಂಥವ್ನ ಸುತ್ತಲೂ ಕಾವಲು ನಿಂತ್ಕೊಳ್ಬೇಕಲ್ಲ ಅಂತ. ಹೀಗಾಗಿ ಅವರೂ ಮೈ ಮರೆತಿದ್ರು. ಸುಭಾಷರು ಏನು ಮಾಡ್ಬೋದು ಮುಂದಿನ ಹೆಜ್ಜೆ ಅಂತ ಬೇರೆಯವ್ರಿಗಿರಲಿ, ಮನೆಯವರಿಗೆ ಗೊತ್ತಿರಲಿಲ್ಲ. ಶರತ್ಚಂದ್ರನಿಗೆ ಮಾತ್ರ ಗೊತ್ತಿತ್ತು ಏನು ಮಾಡ್ಬೋದು ಸುಭಾಷರು ಅಂತ. ಅವ್ರ ಜೊತೆ ಮಾತ್ರ ಚರ್ಚೆ ಆಗ್ತಿತ್ತು. 16ನೇ ತಾರೀಕು ರಾತ್ರಿ ಅಥವಾ 17ನೇ ತಾರೀಕಿನ ಬೆಳಗ್ಗೆ ಶಿಶಿರಚಂದ್ರ ಕಾರ್ ತೊಗೊಂಡು ಬಂದ. ಸುಮಾರು 1-1:15 ಗಂಟೆಗೆ ಅವ್ರ ಮನೆಯಿಂದ ಹೊರಟರು. ಸುತ್ತು ಹಾಕ್ಕೊಂಡು ಟ್ಯಾಂಕ್ ಬಂಡ್ ರೋಡ್ನಿಂದ ದೂರದ ಒಂದು ಊರಿಗೆ ಹೋದರು. ಆ ಊರಿಗೆ ಹೋಗಿ ಶಿಶಿರಚಂದ್ರ ಮುಂಚೆನೇ ಹೋಗಿ ಡಾಕ್ಟರ್ ಅಶೋಕರ ಹತ್ರ ಹೋಗ್ಬಿಟ್ಟು ಹೇಳ್ದ, ಒಬ್ಬ ಮಿತ್ರರು ಬಂದಿದ್ದಾರೆ, ನಿಮ್ಮನ್ನು ನೋಡಬೇಕು ಅಂತ ಕರ್ಕೊಂಡು ಬಂದಿದ್ದೀನಿ ಅಂತ. ಸುಭಾಷ್ ಚಂದ್ರ ಬೋಸರು ಆ ಮಿತ್ರರ ಮನೆಗೆ ಹೋದರು. ಬಹುಶಃ ಅವರಿಗೂ ಮೊದಲನೇ ಬಾರಿಗೆ ಪರಿಚಯ ಅಷ್ಟೇ, ಆದರೆ ಬರ್ತಾರೆ ಅಂತಂದು ಸೂಕ್ಷ್ಮವಾದ ಕಲ್ಪನೆ ಇತ್ತಷ್ಟೇ. ಸುಭಾಷ್ರವ್ರ ಮುಂದೆ ನಿಂತ್ಕೊಂಡು ನಾನು ಮೊಹಮ್ಮದ್ ಜಿಯಾವುದ್ದೀನ್ ಅಂದರು. ಅಂದು ಹೇಳ್ತಾರೆ, ನಾನು ಇನ್ಶೂರೆನ್ಸ್ ಆಫೀಸರ್ ಬಂದಿದ್ದೀನಿ, ಇನ್ಶೂರೆನ್ಸ್ನ ಇನ್ಸ್ಪೆಕ್ಟರ್ ಬಂದಿದ್ದೀನಿ ಅಂತ. ಅಶೋಕರು ಹೇಳಿದರು, ಅಯ್ಯೋ ನಾನು ಈಗ ತಾನೇ ಆಫೀಸಿಗೆ ಹೋಗಬೇಕಲ್ಲ, ಏನು ಮಾಡಲಿ? ಸುಭಾಷ್ ಹೇಳಿದರು, ನೀವು ಬರೋವರೆಗೂ ನಿಮ್ಮ ಮನೇಲಿರ್ಬೋದಾ? ನಾನು ಹೇಳಿದ್ರು, ಆಯಿತು ಇರಿ ಅಂತಂದರು. ಮನೇಲಿರುವಂಥ ವ್ಯವಸ್ಥೆ ಮಾಡಿಕೊಟ್ರು. ಊಟ ತಿಂಡಿ ಅವರಿದ್ದ ಕೋಣೆಗೆ ಬರ್ತಿತ್ತು. ಸಂಜೆ ವೇಳೆಗೆ ಬಂದರು. ರಾತ್ರಿ ವೇಳೆಗೆ ಅಲ್ಲಿಂದ ಗಾಡಿಯನ್ನು ತಗೊಂಡು ಅವರನ್ನು ಗುಮೋಹ್ ಅನ್ನುವಂಥ ಒಂದು ಭಾಗದ ಮೂಲಕ ಪೇಶಾವರಿಗೆ ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡಲಾಯಿತು. ಈಗೇನು ಪಾಕಿಸ್ತಾನದಲ್ಲಿ ಪೇಶಾವರ್ ಇದೆ, ಪೇಶಾವರಿಗೆ ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡಲಾಯಿತು. ಪೇಶಾವರಿಗೆ ಅವ್ರು ಹೋಗುವಷ್ಟೊತ್ತಿಗೆ ಭಗತ್ ರಾಮ್ ತಲ್ವಾರ್ ಅಂತ ಒಬ್ಬ ಇವರ ಫಾರ್ವರ್ಡ್ ಬ್ಲಾಕ್ನಲ್ಲಿದ್ದಂಥ ವ್ಯಕ್ತಿ, ಬಹುಶಃ ಫಾರ್ವರ್ಡ್ ಬ್ಲಾಕ್ನಲ್ಲಿ ಕಿಸಾನ್ ವಿಭಾಗವನ್ನು ನೋಡ್ಕೊಳ್ತಿದ್ದ ಆತ. ಆ ವ್ಯಕ್ತಿ ಇವ್ರಿಗೆ ಸಿಕ್ಕ ಕೂಡಲೇ ಆತ ಭಾಳ ಖುಷಿಯಿಂದ ಇವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ತಯಾರಾದ. ಅವನು ತನ್ನ ಹೆಸರನ್ನು ರಹಮತ್ ಖಾನ್ ಮಾಡ್ಕೊಂಡಿದ್ದ. ಭಾಳ ವಿಚಿತ್ರವಾದ ಸಂಗತಿ ಇದು. ನಾನು ಇತ್ತೀಚೆಗೆ ಯಾವುದೋ ಪುಸ್ತಕ ಓದ್ತಿದ್ದೆ. ನಮ್ಮ ಜನಕ್ಕೆ ಎಷ್ಟು ಸೆಕ್ಯುಲರಿಸಮ್ನ ಭೂತ ಇದೆ ಅಂತಂದರೆ, ಆ ಪುಸ್ತಕದಲ್ಲಿ ಅವರು ಬರೀತಿದ್ರು, ಸುಭಾಷ್ ಚಂದ್ರ ಬೋಸರು ಓಡೋಗಬೇಕಾದ್ರೆ ಜಿಯಾವುದ್ದೀನ್ ಅಂತ ಹೆಸರಿಟ್ಕೊಂಡಿದ್ದಾರೆ ಅಂತಂದರೆ ಅವ್ರಿಗೆ ಓಡಲಿಕ್ಕೆ ಸಹಕಾರ ಮಾಡಿದವರೆಲ್ಲ ಮುಸಲ್ಮಾನರೇ ಆಗಿರಬೇಕು ಅಂತ. ನನಗೆ ಭಾಳ ವಿಚಿತ್ರ ಅನ್ನಿಸ್ತು. ನಾವು ಎಷ್ಟರ ಮಟ್ಟಿಗೆ ದೂರದೃಷ್ಟಿ ನಮ್ಮದು, ಪ್ರತಿಯೊಂದರಲ್ಲೂ ಒಳ್ಳೆಯದನ್ನು ಕಾಣುವಂಥ ದೊಡ್ಡ ಪ್ರಯತ್ನ ನಾವು ಮಾಡ್ತೀವಿ. ಭಾಳ ಸಂತೋಷ ಇರಲಿ. ಅವ್ರು ಹಾಗೆ ಮಾಡಿ ಪೇಶಾವರದ ಮೂಲಕ ಕಾಬೂಲಿಗೆ ಹೋಗಬೇಕು. ಯಾತ್ರೆ ಸುಲಭವಾಗಿಲ್ಲ. ಸುಭಾಷ್ ಚಂದ್ರ ಬೋಸರು ಇಲ್ಲಿ ತಪ್ಪಿಸ್ಕೊಂಡಿರುವಂಥ ಸುದ್ದಿ, ಅವ್ರು ಹೋಗಿರೋದು 17ಕ್ಕೆ ಹೋಗಿರೋ ಸುದ್ದಿ 26ನೇ ತಾರೀಕುವರೆಗೂ ಹೊರಗೆ ಹೇಳಲೇ ಇಲ್ಲ. ಅವ್ರವ್ರ ಪಾಡಿಗೆ ಜನ ಬಂದು ಹೋಗ್ತಾರೆ, ಕೂತ್ಕೊಳ್ತಾರೆ, ಮೊದಲೇ ಪ್ಲ್ಯಾನ್ ಆಗಿರ್ತೀವಲ್ಲ, ಅವ್ರವ್ರ ಪಾಡಿಗೆ ಬರ್ತಾರೆ ಹೋಗ್ತಾರೆ. ಪೊಲೀಸಿಗೆ ಅನಿಸಿತ್ತು ಒಳಗಡೆ ಎಲ್ಲೋ ಕೂತಿರಬೇಕು ಮನುಷ್ಯ ಅಂತ. ಹೋಗಿದ್ದಾರೆ ಅನ್ನುವಂಥ ಸಣ್ಣ ಸುದ್ದಿಯೂ ಹೊರಗೆ ಹಾಕಿರಲಿಲ್ಲ. 26ನೇ ತಾರೀಕು ಇದ್ದಕ್ಕಿದ್ದಂತೆ ಅಲ್ಲೋಲ ಮನೆಯಲ್ಲಿ. ಸುಭಾಷರು ತಟ್ಟೆಯಲ್ಲಿ ಊಟ ಕಳಿಸಿದರೆ ಊಟ ಮಾಡ್ತಾನೆ ಇಲ್ಲ, ಏನಾಯಿತು ಅಂತ ಪೊಲೀಸರು ಗಾಬರಿ ಬಂದು ಬಾಗಿಲು ಹೊಡೆದು ನೋಡಿದರೆ ಸುಭಾಷರೇ ಇಲ್ಲ ಅಲ್ಲಿ. ಹೇಗಿರ್ಬೋದು ನೋಡಿ. ಸುಭಾಷರ ಬಗ್ಗೆ ಅನೇಕ ಕಲ್ಪನೆಗಳಿವೆಯಲ್ಲ, ಸುಭಾಷರು ಸತ್ತಿಲ್ಲ, ಸುಭಾಷರು ಹಂಗಾಗಿಲ್ಲ ಹಿಂಗಾಗಿಲ್ಲ. ಇದೇ ಕಾರಣ ಅನೇಕರು ಹೇಳ್ತಾರೆ ಸುಭಾಷರು ಇಷ್ಟು ದಿನಗಳಲ್ಲಿ ಅತೀಂದ್ರಿಯ ಶಕ್ತಿಯನ್ನು ಪಡ್ಕೊಂಡು ಕೂತು ಜಾಗದಲ್ಲೇ ಮಾಯ ಆಗಿದ್ದಾರೆ. ಈ ಥರ ಹೇಳಿದರು. ಕೆಲವರು ಹೇಳಿದರು ಸುಭಾಷರು ಮೋಸ್ಟ್ಲಿ ಮನೆ ಬಿಟ್ಟು ಹಿಮಾಲಯಕ್ಕೆ ತಪಸ್ಸಿಗೆ ಹೋಗಿರ್ಬೋದು. ಚಿಕ್ಕನ್ನಲ್ಲೇ ಓಡೋದವರು ಈಗಲೂ ಹಿಮಾಲಯಕ್ಕೆ ಹೋಗಿರ್ಬೋದು. ಸುಭಾಷರು ಪಾಂಡಿಚೇರಿಗೆ ಹೋಗಿ ಅರವಿಂದರ ಹತ್ರ ಸಾಧನೆಯಲ್ಲಿ ನಿರತರಾಗಿರ್ಬೋದು. ಸುಭಾಷರು ಸಾಧುಗಳನ್ನು ಹುಡ್ಕೊಂಡು ಹೋಗಿರ್ಬೋದು. ಸುಭಾಷರು ಹಂಗೆ ಮಾಡಿರ್ಬೋದು. ಕೆಲವರು ಹೇಳಿದರು ಸುಭಾಷರನ್ನು ಬ್ರಿಟಿಷರೇ ಅಪಹರಿಸ್ಕೊಂಡು ಕೊಂದಾಕ್ಬಿಟ್ಟಿದ್ದಾರೆ. ಇನ್ನೂ ಕೆಲವರು ಹೇಳಿದರು ಸುಭಾಷರು ಹೋಗಿದ್ದಾರೆ, ಒಂದಲ್ಲ ಒಂದಿನ ಅದ್ಭುತವಾದ ಕೆಲಸ ಮಾಡ್ತಾರೆ. ಎಷ್ಟು ಥರದ ಸುದ್ದಿಗಳು ಹಬ್ಬಿತು ಅಂತಂದರೆ, ಅವರಣ್ಣ ಶರತ್ಚಂದ್ರನಿಗೆ ಒಂದು ಟೆಲಿಗ್ರಾಮ್ ಮತ್ತು ಮಹಾತ್ಮ ಗಾಂಧೀಜಿಯವ್ರದ್ದು ಹೇಳಿದ್ರು, ಸುಭಾಷರ ಬಗ್ಗೆ ಏನೇನೋ ಕೇಳ್ತಾ ಇದ್ದೀನಿ, ಸತ್ಯ ಏನು ಅಂತ ಹೇಳು ನನಗೆ ದಯವಿಟ್ಟು, ನಾನು ತಿಳ್ಕೊಳ್ಬೇಕು ಅಂತ ಇಚ್ಛೆ ಪಟ್ಟಿದ್ದೀನಿ ಅಂತ. ಅವರಣ್ಣ ರಿಪ್ಲೈ ಮಾಡಿದ, ನಿಜವಾಗ್ಲೂ ಏನು ಅಂತ ನಮಗೂ ಗೊತ್ತಿಲ್ಲ. ಆದರೆ ಸುಭಾಷ ಅವನ ಪರಿಸ್ಥಿತಿ ನೋಡಿದರೆ, ಅವನ ಬಟ್ಟೆ, ಇಲ್ಲಿ ಬಿಟ್ಟು ಹೋಗಿರೋದನ್ನೆಲ್ಲ ನೋಡಿದರೆ ಸನ್ಯಾಸಿಯಾಗೋ ದಿಕ್ಕಿನಲ್ಲಿ ಹೊರಟಿರ್ಬೋದು ಅಂತ ನಮಗನ್ನಿಸುತ್ತೆ ಅಂತ ದಾರಿ ತಪ್ಪಿಸ್ಲಿಕ್ಕೆ ಏನೇನು ಬೇಕೋ ಅಷ್ಟು ಮಾಡಿದರು. ಅಷ್ಟೊತ್ತಿಗೆ 17ರಿಂದ 26 ಅಂತಂದರೆ ನೀವು ಯೋಚನೆ ಮಾಡಿ, ಹೆಚ್ಚು ಕಡಿಮೆ 9 ದಿನ ಕಳೆದು ಹೋಗಿದೆ. ಅವರು ಪೇಶಾವರನ್ನು ದಾಟಿ ಕಾಬೂಲ್ಗೆ ಹೋಗಿಬಿಟ್ಟಿದ್ದಾರೆ. ಆದರೆ ಬ್ರಿಟಿಷರಂತೂ ಸುಭಾಷರು ಸನ್ಯಾಸಿಯಾಗ್ತಾರೆ ಅಂತ ನಂಬೋದಕ್ಕೆ ತಯಾರೇ ಇರಲಿಲ್ಲ. ಏನೋ ಮಾಡ್ತಾನೆ ಈ ಮನುಷ್ಯ ಅಂತ ಹುಚ್ಚಿತ್ತು. ಎಲ್ಲ ಕಡೆ ಹಬ್ಬಿಸಿದ್ರು. ಆದರೆ ಎಲ್ಲಿ ಅಂತ ಹುಡ್ಕೋದು ಈ ಮನುಷ್ಯನ, ಎಲ್ಲಿಗೆ ಹೋಗಿರ್ಬೋದು ಅಂತ ಹುಡ್ಕೋದು. ಸುಭಾಷರು ಪೇಶಾವರದಿಂದ ಕಾಬೂಲಿಗೆ ಹೋಗಬೇಕಾದ್ರೆ ದೊಡ್ಡ ಸಮಸ್ಯೆ ಎದುರಾಗ್ಬಿಡುತ್ತೆ ಅವರಿಗೆ. ಸಮಸ್ಯೆ ಏನು ಅಂದರೆ, ಅಲ್ಲಿನ ಭಾಷೆ ಪುಶ್ತೂನ್, ಇವ್ರಿಗೆ ಬರಲ್ಲ. ಇವ್ರಿಗೆ ಸ್ವಲ್ಪ ಕಾಬೂಲು, ಅಫ್ಘಾನಿಸ್ತಾನ ಅದಾಗಲೇ ಬ್ರಿಟಿಷರ ಜೊತೆಗೆ ಸಂಬಂಧ ಚೆನ್ನಾಗಿಟ್ಕೊಂಡಿರುವಂಥದ್ದು. ಒಬ್ಬನಿಗೆ ಗೊತ್ತಾದರೂ ಕೂಡ ಬ್ರಿಟಿಷರಿಗೆ ಹಿಡಿದು ಕೊಟ್ಬಿಡ್ತಾರೆ, ಗೌರ್ಮೆಂಟ್ ಆಫ್ ಇಂಡಿಯಾ ಕೊಟ್ಬಿಡ್ತಾರೆ. ಅಲ್ಲಿ ಕತೆ ಮುಗೀತು. ಅದಕ್ಕೆ ಪುಶ್ತೂನು ಬರಲ್ಲ, ಏನು ಮಾಡಬೇಕು ಇವರು? ಅದಕ್ಕೆ ಪಕ್ಕದಲ್ಲಿದ್ದ ರೆಹಮತ್ ಖಾನ್ ಹೇಳ್ದ, ಇವ್ರು ನನ್ನ ಚಿಕ್ಕಪ್ಪ,
ಇವ್ರ ಹೆಲ್ತ್ ಚೆನ್ನಾಗಿಲ್ಲ, ಅದಕ್ಕೋಸ್ಕರ ನಾನು ಅಡ್ಡಾ ಶರೀಫ್ ಅನ್ನುವಂಥ ಕ್ಷೇತ್ರಕ್ಕೆ ಕರ್ಕೊಂಡು ಬಂದಿದ್ದೀನಿ ಇವರನ್ನು, ಮೂಗ ಪಾಪ ಅಂದರು. ಸುಭಾಷರು ಮೂಗನಾಗಿ ಬಿಹೇವ್ ಮಾಡಿದರು, ಮೂಗನಾಗಿ ಕಾಬೂಲಲ್ಲಿ ಹೋಗಿ ಉಳ್ಕೊಂಡ್ರು. ಆದರೆ ಈಗ ದೌರ್ಭಾಗ್ಯ ಏನು ಅಂದರೆ, ಕಾಬೂಲಲ್ಲಿ ಯಾರನ್ನು ಭೇಟಿ ಮಾಡಬೇಕು ಅಂತ ಗೊತ್ತಿಲ್ಲ, ಯಾರನ್ನು ಮಾತನಾಡಿಸ್ಬೇಕು ಅಂತ ಗೊತ್ತಿಲ್ಲ, ಭಾರತದೊಳಗಿನ ವ್ಯವಸ್ಥೆ ಹೆಂಗೋ ಮಾಡ್ಕೊಂಡಿದ್ದಾರೆ, ಇಲ್ಲಿಂದ ಆಚೆಗೆ ಹೋಗೋದು ಹೆಂಗೆ ಅಂತ ಗೊತ್ತಿಲ್ಲ. ಸುಭಾಷರಿಗೆ ಅರ್ಜೆಂಟು ಕಾಬೂಲಿಂದ ಆದಷ್ಟು ಬೇಗ ಆಚೆಗೆ ಹೋಗಬೇಕು, ರಷ್ಯಾಗಾದರೂ ಸರಿ, ಮಾಸ್ಕೋಗೆ ಹೋಗ್ಬಿಟ್ಟು ಅಲ್ಲಿಂದ ತಪ್ಪಿಸ್ಕೊಳ್ಳೋ ವ್ಯವಸ್ಥೆ ಮಾಡ್ಕೋಬೇಕು. ಏನು ಮಾಡಬೇಕು ಅಂತ ಯಾರ್ಯಾರನ್ನೋ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ, ಏನೂ ಇಲ್ಲ. ಒಬ್ಬ ಪೊಲೀಸನಿಗೆ ಇವ್ರ ಮೇಲೆ ಏನೋ ಅನುಮಾನ ಬಂತು, ಅವ್ನು ಪ್ರತಿನಿತ್ಯ ಇವ್ರ ಹತ್ರ ಬರ್ತಿದ್ದ, ಹೇಳ್ಬಿಡ್ತೀನಿ ಅಂತ ಹೇಳಿ ಲಂಚ ತೊಗೊಂಡು ಹೋಗ್ತಿದ್ದ ಇವ್ರ ಹತ್ರ. ಇವ್ರು ಹೇಗೋ ಸಾಗ ಹಾಕ್ತಿದ್ರು. ಆಗ ಈ ರೆಹಮತ್ ಖಾನ್ ಅಲಿಯಾಸ್ ನಮ್ಮ ಭಗತ್ ರಾಮ್ ತಲವಾರ್ ಏನಿದ್ದ, ಅವನ ಮಿತ್ರ ಉತ್ತಮ್ ಚಂದ್ ಅಲ್ಲಿ ಸಿಕ್ದ. ಉತ್ತಮ್ ಚಂದಿಗೆ ಸುಭಾಷ್ರಿಲ್ಲಿದ್ದಾರೆ ಅಂತ ಕೇಳಿದಾಗಲೂ ರೋಮಾಂಚನ ಆಗ್ಬಿಡುತ್ತಂತ ಅವನಿಗೆ. ಸುಭಾಷ್ರಿದ್ದಾರಾ, ನಾನು ನೋಡ್ಕೊಳ್ತೀನಿ ಅಂತ ಅವ್ರನ್ನ ಕರ್ಕೊಂಡು ಬಂದು ತನ್ನ ಮನೇಲಿ ಉಳಿಸ್ಕೊಂಡ. ಎಷ್ಟು ದಿನ ಸುಭಾಷ್ರಿಗೆ ಬೇಕಾದ್ದೆಲ್ಲ ವ್ಯವಸ್ಥೆ ಮಾಡಿಕೊಂಡ. ಎಲ್ಲ ದೂತಾವಾಸದ ಕಚೇರಿಗಳಲ್ಲಿ ಒಬ್ಬೊಬ್ಬರನ್ನೇ ಭೇಟಿ ಮಾಡಿ ಎಲ್ಲಿಂದಾದರೂ ಏನಾದರೂ ಮಾಡಲಿಕ್ಕೆ ಸಾಧ್ಯವ ಅಂತ ಹುಡುಕಾಡ್ದ. ಎಷ್ಟು ಮಾಡಿದರೂ ತಿಂಗಳುಗಟ್ಟಲೆ ಸುಭಾಷ್ರನ್ನ ಅಲ್ಲಿಂದ ತಳ್ಳಲಿಕ್ಕೆ ಯಾವುದೇ ವ್ಯವಸ್ಥೆ ಸಿಗಲಿಲ್ಲ. ಸುಭಾಷ್ರಿಗಂತೂ ಚಡಪಟಿಕೆ ಹೆಂಗಾಗಿತ್ತು ಅಂತಂದರೆ, ಸುಭಾಷ್ ಹೇಳಿದರು, ಸ್ಮಗಲ್ ಆದರೂ ಮಾಡಿಸಿ ನನ್ನ ರಷ್ಯಾಕ್ಕೆ ಹಾಕ್ಬಿಟ್ರಪ್ಪ ಅಂತ. ಸ್ಮಗಲ್ ಮಾಡಿಸಿ ಅಂತಂದರೆ ಬೇರೆ ಹೆಸರು ಹೇಳಿ ಯಾರಿಗಾದರೂ ದುಡ್ಡು ಕೊಟ್ಟು ನನ್ನನ್ನು ಹೊತ್ತು ರಷ್ಯಾಕ್ಕೆ ಹಾಕ್ಬಿಡಿ ಹೇಳ್ತಾರೆ. ರಷ್ಯಾದವ್ರು ನಿಮ್ಮನ್ನು ಹಿಡ್ಕೊಂಡು ಜೈಲಿಗೆ ಹಾಕಿದರೆ ಏನು ಮಾಡ್ತಾರೆ, ಜೈಲಿಗೆ ಹಾಕಿದರೆ ಅಲ್ಲಿಂದಾದರೂ ಮಾಸ್ಕೋದು ಯಾರನ್ನಾದರೂ ಹಿಡ್ಕೊಂಡು ನಾನು ಹೋಗ್ಬೋದು, ಇಲ್ಲಿದ್ದರೆ ಮಾತ್ರ ನನಗಿರುವಂಥ ನಂಬಿಕೆ ಇಲ್ಲ ಅಂತ ಭಗವಂತ ಸ್ವಲ್ಪ ಪರೀಕ್ಷೆ ಮಾಡಿ ನೋಡಿ ಸುಭಾಷರಿಗೆ ಬೇಕಾದ ವ್ಯವಸ್ಥೆ ಮಾಡಿಕೊಟ್ಟ. ಇಟಲಿಯ ದೂತಾವಾಸದಲ್ಲಿದ್ದಂಥ ಒಬ್ಬ ವ್ಯಕ್ತಿ, ಖುರೇನಿ ಅಂತ ಅವನ ಹೆಸರು. ಆ ಖುರೇನಿ ಸುಭಾಷರ ಈ ಇಚ್ಛಾಶಕ್ತಿಯನ್ನು ನೋಡಿ ಅವನು ಹೇಳಿದ, ನಾನೇನಾದರೂ ಮಾಡ್ಬೋದಾ ನೋಡ್ತೀನಿ ಅಂತ. ಇಟಲಿಯ ದೂತಾವಾಸ, ಜರ್ಮನಿಯ ದೂತಾವಾಸ, ರಷ್ಯಾದ ದೂತಾವಾಸ ಮೂವರುಗಳ ಜೊತೆನೂ ಸಂಪರ್ಕ ಸಾಧಿಸಿ, ಅದಕ್ಕೂ ಅನೇಕ ದೀರ್ಘ ಸಮಯನೇ ಹಿಡಿತು. ಆ ಸಂಪರ್ಕ ಸಾಧಿಸಿ ಕಾಯ್ತಾ ಕೂತ್ಕೊಂಡ. ಕೊನೆಗೆ ಒಂದಿನ ಅವನಿಗೆ ಸುದ್ದಿ ಸಿಕ್ತು, ಈ ಮಾಸ್ಕೋದವರು ತಯಾರಾಗಿದ್ದಾರೆ, ರಷ್ಯಾದವರು ತಯಾರಾಗಿದ್ದಾರೆ, ನೀವು ಬರ್ಲಿನ್ಗೆ ಹೋಗ್ಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂತ ಅವನು ತಯಾರು ಮಾಡಿಕೊಂಡ ಸುದ್ದಿ ಬಂದ ದಿನ ರಾತ್ರಿ ಅವ್ರು ಹೊರಟು ಸುಭಾಷರು ಅವನಿಗೆ ಉತ್ತಮ್ ಚಂದಿಗೆ ವಿಶ್ ಮಾಡಿ ತಾವು ಅವನ ಹತ್ರ ಹೋಗಿ ಮಾಸ್ಕೋದವರೆಗೂ ತಾವು ವ್ಯವಸ್ಥೆಯನ್ನು ಮಾಡಿಕೊಂಡ್ರು. ಅಲ್ಲಿಂದ ಒಂದು ವಿಮಾನ ಅವರನ್ನು ಬರ್ಲಿನ್ಗೆ ಹೊತ್ತೊಯ್ಯಲಿಕ್ಕೆ ಕಾಯ್ಕೊಂಡಿತ್ತು. ಸುಭಾಷರು ಬರ್ಲಿನ್ನಿಗೆ ಹೋಗಿ ಇಳಿದ್ರು. ಹುಲಿ ಹಿಂಗೆ ಹಾರೋಯ್ತು. ಹುಲಿ ಪಂಜರದಲ್ಲಿ ಗೊತ್ತಾಗದಂತೆ ನಾಪತ್ತೆಯಾಗೋಯ್ತು. ಜಗತ್ತಿನ ಅತ್ಯಂತ ಬುದ್ಧಿವಂತ ಪೊಲೀಸರು, ಬುದ್ಧಿವಂತರು ಬ್ರಿಟಿಷರು ಅಂತ ಕರ್ಕೊಳ್ಪಡ್ತಾರೆ. ಸುಭಾಷರು ಒಂದು ತೂಕ ಜಾಸ್ತಿ ಅವರಿಗಿಂತ. ಸುಭಾಷರು ಹೆಂಗೆ ಕಾಣೆಯಾಗ್ಬಿಟ್ರು ಅಂತಂದರೆ, ಇಡೀ ದೇಶ ಸುಭಾಷರ ಬಗ್ಗೆ ಮಾತನಾಡ್ತಾ ಇರಬೇಕಾದ್ರೆ ಗದ್ಗದಿತವಾಗೋದು ಅದಕ್ಕೆ. ಇವತ್ತಿಗೂ ಸುಭಾಷರ ಸಾವಿನ ಬಗ್ಗೆ ಒಂದು ಪ್ರಶ್ನೆ ನಾವು ಎತ್ತುತ್ತೀವಲ್ಲ, ಯಾಕೆ ಎತ್ತುತ್ತೀವಿ ಅಂತಂದರೆ, ಸುಭಾಷರು ಸತ್ರು ಅನ್ನೋದನ್ನು ಆವತ್ತೇ ಜನ ನಂಬಲಿಲ್ಲ, ಇನ್ನಿವತ್ತು ಹೆಂಗೆ ನಂಬೋದು ಅಂತ. ಸುಭಾಷರು ಇದ್ದಕ್ಕಿದ್ದಂತೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋದವರು ಬರ್ಲಿನ್ನ ರೇಡಿಯೋ ಮೂಲಕ, 1 ವರ್ಷದ ನಂತರ ಬರ್ಲಿನ್ನ ರೇಡಿಯೋ ಮೂಲಕ ನಾನು ಸುಭಾಷ್ ಚಂದ್ರ ಬೋಸ್ ಮಾತಾಡ್ತಿದ್ದೀನಿ ಅಂತ ಕೇಳಿದಾಗ ಜನರಿಗೆ ಎಷ್ಟು ರೋಮಾಂಚನ ಆಗಿರಬೇಕು ಅಂತ ಯೋಚನೆ ಮಾಡಿರಿ. ನನಗೇನು ಆಗಲಿಲ್ಲ ಅಂತ. ಈ ಸುಭಾಷರ ಈ ಭಾವನೆಗಳಿದ್ವಲ್ಲ, ಈ ಶಕ್ತಿಯುತವಾದ ಚಿಂತನೆ ಇತ್ತಲ್ಲ, ಅದಕ್ಕೆ ಭಾರತೀಯ ಸಮಾಜ ಸುಭಾಷರು ಸತ್ರು ಅಂತ ಇವತ್ತಿನವರೆಗೂ ಒಪ್ಕೊಳ್ಳಿಕ್ಕೆ ತಯಾರಾಗಿಲ್ಲ. ಸುಭಾಷರು ಹುಟ್ಟಿ 115 ವರ್ಷ ಆಗುತ್ತೆ, 115 ವರ್ಷ ಬದುಕ್ತಾರೆ ಅಂತ ಯಾರಿಗೂ ಅನಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈಗಲೂ ಭಾಳ ಜನ ಬಂದು ಹೇಳ್ತಾರೆ, ಸರ್ ಸುಭಾಷ್ ಈಗಲೂ ಇದ್ದಾರೆ ಸರ್ ಅಂತ. ಯಾಕಿದ್ದಾರೆ ಅಂತ ಅವ್ರು ಹೇಳ್ತಾರೆ ಅಂತಂದರೆ, ಅವ್ರಿಗೆ ಒಂದೇ ಒಂದು, ಆವತ್ತೇ ಸಾಯಲಿಲ್ಲ, ಬ್ರಿಟಿಷರ ನಡುವೆನೇ ಹಂಗಿದ್ದವರು ಈಗಲೂ ಸಾಯ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಭಾವನೆ ಅಷ್ಟೇ. ಅದು ಅತ್ಯಂತ ಶುದ್ಧವಾದ ಭಾವನೆ ಸುಭಾಷರ ಬಗ್ಗೆ. ಮತ್ತು ಸುಭಾಷರ ಈ ದೃಷ್ಟಿಕೋನ ಇತ್ತಲ್ಲ, ಅವರ ಚಿಂತನೆ ಯಾವಾಗಲೂ ಸನ್ಯಾಸದ ಕಡೆ ಇದ್ದಿದ್ದರಿಂದ ಅವ್ರು ಸನ್ಯಾಸಿಗಳಾಗಿರ್ಬೋದು ಅಂತ. ಆದರೆ ನನಗೊಂದು ಭಾಳ ಗಂಭೀರವಾಗಿ ಅನಿಸೋದು, ನಾಳೆ ಇದ್ರ ಬಗ್ಗೆ ನೋಡ್ಲಿಕ್ಕೆ ಭಾಳ ಇದೆ. ಸುಭಾಷರ ನಿಜವಾದ ಕೆಲಸ ಇದೆಯಲ್ಲ, ಇಲ್ಲಿವರೆಗೂ ಇದೊಂದು ಪೀಠಿಕೆ ಅಷ್ಟೇ. ಸುಭಾಷರು ಹೇಗೆ ಬಂದರು, ಹೇಗೆ ಅಲ್ಲಿವರೆಗೂ ಬಂದರು ಅಂತ. ಆದರೆ ಸುಭಾಷರ ನಿಜವಾದ ಕೆಲಸ ಶುರುವಾಗೋದು ನಾಳೆಯಿಂದನೇ. ಅಂದರೆ ಅವರ ಮುಂದಿನ ಕೆಲಸ, ಅವರು ವಿದೇಶಕ್ಕೆ ಹೋಗಿ ಅಲ್ಲಿಂದ ಒಂದು ಅದ್ಭುತವಾದ ಕೆಲಸವನ್ನು ಮಾಡ್ತಾ ಅಲ್ಲಿ ಸೈನ್ಯವನ್ನು ಸಂಘಟಿಸಿ ಅದರ ಮೂಲಕ ಭಾರತದ ಮೇಲೆ ಆಕ್ರಮಣ ಮಾಡಿಸಿ, ಭಾರತದಲ್ಲೊಂದು ಬಂಡಾಯ ಮಾಡಿಸಿ, ಭಾರತಕ್ಕೆ ಸ್ವಾತಂತ್ರ್ಯ ಕೊಡಿಸೋವರೆಗೂ ಒಂದು ಲಾಜಿಕಲ್ ಎಂಡಿಗೆ ತಂದ್ರಲ್ಲ, ಅದು ನಿಜವಾದ ಶ್ರೇಷ್ಠವಾದ ಸಾಧನೆ. ಅದು ಸುಭಾಷರದ್ದೇ ಸಾಧನೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಆ ಸುಭಾಷರ ಸಾಧನೆಯ ಆ ವಿಸ್ತೃತ ಅಧ್ಯಾಯವನ್ನು ನಾಳೆ ನೋಡೋಣ. INA ಸಾಧನೆಗಳೊಂದಿಗೆ ನಾಳೆ ನಾವು ಒಂದಾಗೋಣ ಅಂತ ಆಶಿಸ್ತಾ ತನ್ಮಯತೆಯಿಂದ ಆಲಿಸಿದೆ. ನಿಮಗೆಲ್ಲರಿಗೂ ವಂದಿಸ್ತೇನೆ. ವಂದೇ ಮಾತರಂ. ಜೈ ಹಿಂದ್.